ಸರ್ ಕೇಳಿಸ್ತಿದ್ದೀನಾ ಸರ್? ಎಸ್ ಸರ್. ಓಕೆ ಮ್ಯಾಮ್, ಥ್ಯಾಂಕ್ ಯು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಸೊ ಫೈಂಡ್ ಅಪ್ಪರ್ ಬೌಂಡ್ ಆಫ್, ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಮಾಡ್ಯುಲಸ್ ಆಫ್ ಇಂಟಿಗ್ರೇಷನ್. ಸೊ ನ್ಯೂ ಓವರ್ ನ್ಯೂ, ಸೊ ಇ ಪವರ್ ಝೆಡ್ ಡಿವೈಡೆಡ್ ಬೈ ಝೆಡ್ ಸ್ಕ್ವೇರ್ ಪ್ಲಸ್ 1 ಇಂಟು ಡಿ ಝೆಡ್. ಸೊ ನ್ಯೂ ಆಫ್ ಟಿ ಕರ್ವ್ ಇದೆ ನೋಡಿ, ಆ ಕರ್ವ್ ಕೊಟ್ಟಿದ್ದಾರೆ ಇಲ್ಲಿ. ಸೊ 2 ಇಂಟು ಇ ಪವರ್ ಐ ಟಿ ಅಂತ. ಸೊ ಟಿ ಏನಾಗಿದೆ ನೋಡಿ, ಲೈಸ್ ಬಿಟ್ವೀನ್ 0 ಅಂಡ್ 2. ಓಕೆನಾ, ಈ ತರ ಕೊಟ್ಟಿದ್ದಾರೆ. ಸೊ ಇವಾಗ ನೋಡಿ, ಈ ಕರ್ವ್ ಇದೆ ಅಲ್ವಾ, ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ. ಸೊ ಮಾಡ್ ನ್ಯೂ ಆಫ್ ಟಿ ಮಾಡಿ. ಸೊ ಮಾಡ್ ನ್ಯೂ ಆಫ್ ಟಿ ಮಾಡಿದ್ರೆ ಏನಾಗುತ್ತೆ ಹೇಳಿ, ಇದು ಮಾಡ್ 2 ಇಂಟು ಇ ಪವರ್ ಟಿ ಆಗುತ್ತೆ. ಸೊ ಮಾಡ್ 2 ಆಕ್ಚುಲಿ ಐ ಇದೆ ಇಲ್ಲಿ, ಓಕೆನಾ. ಸೊ ಮಾಡ್ 2 ಇಂಟು ಮಾಡ್ ಇ ಪವರ್ ಐ ಟಿ ಆಗುತ್ತೆ. ಸೊ ಇವಾಗ ಏನಾಗ್ಬಿಡುತ್ತೆ, ಸೊ ನ್ಯೂ ಆಫ್ ಟಿ ಈಕ್ವಲ್ ಟು, ಸೊ ಮಾಡ್ 2 ಅಂದ್ರೆ ಆಚೆ ಬರುತ್ತೆ. ಸೊ ಮಾಡ್ ಇ ಪವರ್ ಐ ಟಿ ಏನಾಗ್ಬಿಡುತ್ತೆ, 1 ಆಗುತ್ತೆ, ಓಕೆನಾ. ಅದ್ರಲ್ಲಿ ಕೊಟ್ಟಿದ್ದಾರೆ ನೋಡಿ, ಈ ತರ ಕೊಟ್ಟರೆ ನಿಮಗೆ ನ್ಯೂ ಆಫ್ ಟಿ ಈಕ್ವಲ್ ಟು ಸಮ್ ಸೆಂಟರ್ ಕೊಟ್ಟಿರ್ತಾರೆ, ಓಕೆನಾ. ಅಂದ್ರೆ ಈಗ ನೋಡಿ, ಝೆಡ್ ಈಕ್ವಲ್ ಟು ಝೆಡ್ ನಾಟ್ ಪ್ಲಸ್ ಆರ್ ಇಂಟು ಇ ಪವರ್ ಐ ಥೀಟಾ, ಈ ಫಾರ್ಮಲ್ಲಿ ಕೊಟ್ಟಿದ್ದಾರೆ ಅವರಲ್ಲಿ. ಅಂದ್ರೆ ಸರ್ಕಲ್ ಇದು. ಸೊ ಪ್ಯಾರಾಮೆಟ್ರಿಕ್ ಫಾರ್ಮ್ ಆಫ್ ಸರ್ಕಲ್ ಇದು ಅಲ್ವಾ, ವಿತ್ ಸೆಂಟರ್ ಝೆಡ್ ನಾಟ್ ವಿತ್ ರೇಡಿಯಸ್ ಆರ್ ಅಂತ. ಅಂದ್ರೆ ಕೊಟ್ಟಿದ್ದಾರೆ ನೋಡಿ, ಇದು ಸರ್ಕಲ್ ಅಂತ ಇವಾಗ, ಓಕೆನಾ. ಸೊ ರೇಡಿಯಸ್ ಏನ್ ಬರ್ತಿದೆ ನೋಡಿ, ಸೊ ಮಾಡಲಸ್ ಮಾಡಿದ್ರೆ ರೇಡಿಯಸ್ ಅದು. ಸೊ ಆರ್ ಈಕ್ವಲ್ ಟು 2 ಬರ್ತಿದೆ ಇವಾಗ, ಸರ್ಕಲ್ ಆಫ್ ರೇಡಿಯಸ್ 2 ಬರ್ತಿದೆ. ಸೊ ಏನಾಗುತ್ತೆ ಅವಾಗ, ಸೊ ನಿನ್ನೆ ನಿಮ್ಗೆ ಹೇಳಿದೆ ಎಮ್ ಎಲ್ ಇನ್ಇಕ್ವಾಲಿಟಿ ಬರುತ್ತೆ ನೋಡಿ. ಸೊ ಎಮ್ ಇಂಟು ಎಲ್. ಸೊ ಎಮ್ ಅಂದ್ರೆ ಏನು, ಸುಪ್ರೀಮಮ್ ಆಫ್ ಎಫ್ ಆಫ್ ಎಕ್ಸ್, ಓಕೆನಾ. ನೆಕ್ಸ್ಟ್ ಎಲ್ ಅಂದ್ರೆ ಏನು, ಲೆಂತ್ ಆಫ್ ಗಿವನ್ ಕರ್ವ್ ಸಿ. ಇಲ್ಲಿ ಏನ್ ಕೊಟ್ಟಿದ್ದಾರೆ, ನ್ಯೂ ಕೊಟ್ಟಿದಾರಲ್ವಾ, ಗಿವನ್ ಕರ್ವ್ ನ್ಯೂ ಆಗುತ್ತೆ. ಇವಾಗ ಕೊಟ್ಟಿರೋಂಥ ಕರ್ವ್ ಏನಂತಂದ್ರೆ ಸರ್ಕಲ್, ಅದು ಈ ತರ ಇದೆ ಸರ್ಕಲ್ ವಿತ್ ಸೆಂಟರ್ ಏನಿದೆ ನೋಡಿ, ಇಲ್ಲಿ ಸೆಂಟರ್ ಕೊಟ್ಟಿಲ್ಲ ಇಲ್ಲಿ, ಓಕೆನಾ. ಅಂದ್ರೆ 0 ಇದೆ, ದಟ್ ಇಸ್ ಆರಿಜಿನ್ 0,0. ವಿತ್ ರೇಡಿಯಸ್ ಏನ್ ಕೊಟ್ಟಿದ್ದಾರೆ, 2 ಕೊಟ್ಟಿದ್ದಾರೆ, ವಿತ್ ರೇಡಿಯಸ್ 2. ಸೊ ಇವಾಗ ನೋಡಿ, ಲೆಂತ್ ಏನಾಗ್ಬಿಡುತ್ತೆ ಇದು ಕರ್ವ್ ನೋಡಿ, ಅಂದ್ರೆ ಜಸ್ಟ್ ಈ ಬೌಂಡ್ರಿ ಇದೆ ನೋಡಿ ಕರ್ವ್. ಸೊ ಆ ಕರ್ವ್ ಲೆಂತ್ ಏನಾಗುತ್ತೆ ಹೇಳಿ, ಸರ್ಕಂಫರೆನ್ಸ್ ಅಂತ ಹೇಳ್ಬೋದು ನಾವು. ಸರ್ಕಂಫರೆನ್ಸ್ ಆಫ್ ಸರ್ಕಲ್ 2π r. ಸೊ ಎಲ್ ಈಕ್ವಲ್ ಟು, ಇವಾಗ 2π r ಅಂದ್ರೆ ಏನಿದೆ ನೋಡಿ, ರೇಡಿಯಸ್ ಅಲ್ಲಿ 2 ಇದೆ, ಇಂಟು 2. ಸೊ ಹೊರಗೆ ಏನಾಗ್ಬಿಡುತ್ತೆ, 4π ಆಗುತ್ತೆ. ಸೊ ಲೆಂತ್ ಆಫ್ ಗಿವನ್ ಆರ್ಕ್, ಗಿವನ್ ಸರ್ಕಲ್ ಅಥವಾ ಗಿವನ್ ಕರ್ವ್ ಇದೆ ನೋಡಿ, ಅದೇನಾಗ್ಬಿಡುತ್ತೆ 4π ಆಗುತ್ತೆ, ಓಕೆನಾ. ಏನ್ ಕೊಟ್ಟಿರ್ತಾರೆ ಇಂಪಾರ್ಟೆಂಟ್ ಅಷ್ಟೇ ಈಗ. ಸೊ 4π ಆಯ್ತು. ಎಲ್ಲೋ ಇನ್ನೇನ್ ಬೇಕು ನಮಗೆ, ಸುಪ್ರೀಮಮ್ ಆಫ್ ಎಫ್ ಆಫ್ ಎಕ್ಸ್ ಬೇಕು ಅಲ್ವಾ. ಸುಪ್ರೀಮಮ್ ಆಫ್ ಎಫ್ ಆಫ್ ಎಕ್ಸ್ ಅಂದ್ರೆ ನೋಡಿ, ಇಲ್ಲಿ ಎಫ್ ಆಫ್ ಝೆಡ್ ಆಕ್ಚುಲಿ ಫಂಕ್ಷನ್ ಆಫ್ ಝೆಡ್ ಕೊಟ್ಟಿರ್ತಾರೆ ಇಲ್ಲಿ. ಇದು ಎಫ್ ಆಫ್ ಝೆಡ್ ತಗೋಬೇಕು ನೀವು. ಎಫ್ ಆಫ್ ಝೆಡ್ ಏನಿದೆ ನೋಡಿ, ಅದು ಏನ್ ಕೊಟ್ಟಿದ್ದಾರೆ, ಎಫ್ ಆಫ್ ಝೆಡ್ ಇ ಪವರ್ ಝೆಡ್ ಡಿವೈಡೆಡ್ ಬೈ ಝೆಡ್ ಸ್ಕ್ವೇರ್ ಪ್ಲಸ್ ಇ ಪವರ್ ಝೆಡ್ ಡಿವೈಡೆಡ್ ಬೈ ಝೆಡ್ ಸ್ಕ್ವೇರ್ ಪ್ಲಸ್ 1 ಇದು ಕೊಟ್ಟಿದಾರಲ್ವಾ. ಸೊ ಇವಾಗ ಇದು ಮಾಡ್ಬೇಕು ನಾವು, ಮಾಡ್ ಎಫ್ ಆಫ್ ಝೆಡ್ ಇಸ್ ಲೆಸ್ ದನ್ ಆರ್ ಈಕ್ವಲ್ ಟು ಎಮ್. ಸೊ ಎಮ್ ಇಸ್ ದ ಸುಪ್ರೀಮಮ್. ಇವಾಗ ಇದೇನಾಗುತ್ತೆ, ಇ ಪವರ್ ಝೆಡ್ ಡಿವೈಡೆಡ್ ಬೈ ಝೆಡ್ ಸ್ಕ್ವೇರ್ ಪ್ಲಸ್ 1 ಆಗುತ್ತೆ. ಸೊ ಇವಾಗ ಎಂ ಬೈ ಎನ್ ಫಾರ್ಮ್ ಅಲ್ಲಿ ಇದೆ ಇದು. ಸೊ ಕರೆಕ್ಟಾಗಿ ಏನಾಗ್ಬಿಡುತ್ತೆ, ಇ ಪವರ್ ಝೆಡ್ ಡಿವೈಡೆಡ್ ಬೈ ಝೆಡ್ ಸ್ಕ್ವೇರ್ ಪ್ಲಸ್ 1 ಆಗುತ್ತೆ ಇದು, ಓಕೆನಾ. ಸೊ ಮಾಡ್ ಎಕ್ಸ್ ಬೈ ವೈ ಈಕ್ವಲ್ ಟು ಮಾಡ್ ಎಕ್ಸ್ ಬೈ ಮಾಡ್ ವೈ. ಇವಾಗ ನೋಡಿ, ಮಾಡಿ ಇ ಪವರ್ ಝೆಡ್ ನಿಮ್ಗೆ ಅವತ್ತು ಹೇಳಿದೀನಿ, ವೆರಿ ಇಂಪಾರ್ಟೆಂಟ್ ರಿಸಲ್ಟ್ ಇದು. ಮಾಡಿ ಇ ಪವರ್ ಝೆಡ್ ಏನಾಗುತ್ತೆ, ಆಪ್ಷನ್ಸ್ 4 ಆಪ್ಷನ್ಸ್ ಕೊಟ್ಟಿದ್ದಾರೆ ಕೆ ಸೆಟ್ ಅಲ್ಲಿ. ಇದೇ ಕ್ವಶನ್, ಅಬ್ಸಲ್ಯೂಟ್ ವ್ಯಾಲ್ಯೂ ಆಫ್ ಇ ಪವರ್ ಝೆಡ್ ಇಸ್ ಈಕ್ವಲ್ ಟು ಅಂತ ಕೊಟ್ಬಿಟ್ಟು 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಆಲ್ವೇಸ್ ಇ ಪವರ್ ರಿಯಲ್ ಪಾರ್ಟ್ ಆಫ್ ಝೆಡ್ ಅಂತ ಕೊಟ್ಟಿದ್ದಾರೆ ಒಂದು ಆಪ್ಷನ್. ರಿಯಲ್ ಪಾರ್ಟ್ ಆಫ್ ಝೆಡ್ ಮೀನ್ಸ್ ವಾಟ್, ಇ ಪವರ್ ಎಕ್ಸ್. ಆದ್ರೆ ಮಾಡಿ ಇ ಪವರ್ ಝೆಡ್ ಏನಾಗುತ್ತೆ, ಇಲ್ಲಿ ಗೊತ್ತಾಗ್ಬಿಡುತ್ತೆ ನೋಡಿ, ಇ ಪವರ್ ಎಕ್ಸ್ ಈಕ್ವಲ್ ಟು ಕಾಸ್ ಎಕ್ಸ್ ಪ್ಲಸ್ ಯಾವುದು, ಇ ಪವರ್ ಝೆಡ್ ಅಲ್ವಾ. ಏನಾಗುತ್ತೆ ಹೇಳಿ, ಇ ಪವರ್ ಎಕ್ಸ್ ಪ್ಲಸ್ ಐ ವೈ. ಇ ಪವರ್, ಓಕೆ ಹಿಂಗೆ ಬರ್ಕೊಂಬೋಣ ಇವಾಗ, ಇ ಪವರ್ ಎಕ್ಸ್ ಇಂಟು ಇ ಪವರ್ ಐ ವೈ. ಸೊ ಅಬ್ಸಲ್ಯೂಟ್ ವ್ಯಾಲ್ಯೂ ಆಫ್ ಇ ಪವರ್ ಝೆಡ್ ಎರಡು ಕಡೆ ಮಾಡಿ ತಗೊಳ್ಳಿ. ಇವಾಗ ಏನಾಗ್ಬಿಡುತ್ತೆ, ಮಾಡ್ ಇ ಪವರ್ ಎಕ್ಸ್ ಇಂಟು ಮಾಡ್ ಇ ಪವರ್ ಐ ವೈ ಆಗುತ್ತೆ. ಸೊ ಅಬ್ಸಲ್ಯೂಟ್ ವ್ಯಾಲ್ಯೂ ಆಫ್ ಇ ಪವರ್ ಐ ವೈ ಇದೆ ನೋಡಿ, ಆಲ್ವೇಸ್ 1 ಆಗಿರುತ್ತೆ, ಆಲ್ವೇಸ್, ಓಕೆನಾ. ಸೊ ಹಾಗೆ ಇದು 1 ಆಗ್ಬಿಡುತ್ತೆ. ಇಲ್ಲೇನು ಬಂದ್ಬಿಡುತ್ತೆ ನೋಡಿ, ಇ ಪವರ್ ಎಕ್ಸ್. ಕ್ಲಿಯರ್? ಇ ಪವರ್ ಎಕ್ಸ್ ಆಗುತ್ತೆ ಡಿವೈಡೆಡ್ ಬೈ ಇದೇನಾಗ್ಬಿಡುತ್ತೆ, ಮಾಡ್ ಝೆಡ್ ಸ್ಕ್ವೇರ್ ಪ್ಲಸ್ 1 ಆಗ್ಬಿಡುತ್ತೆ, ಓಕೆನಾ. ಈ ಒಂದು ರಿಸಲ್ಟ್ ಇದೆ ನೋಡಿ. ಸೊ ಮಾಡ್ ಆಫ್ ಮಾಡ್ ಝೆಡ್ 1 ಮೈನಸ್ ಮಾಡ್ ಝೆಡ್ 2 ಆಲ್ವೇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಮಾಡ್ ಆಫ್ ಝೆಡ್ 1 ಪ್ಲಸ್ ಝೆಡ್ 2 ಇರುತ್ತೆ, ಓಕೆನಾ, ಆಲ್ವೇಸ್. ಸೊ ಇದೇನಾಗಿರುತ್ತೆ, ಲೆಸ್ ದೆನ್ ಈಕ್ವಲ್ ಟು ಮಾಡ್ ಝೆಡ್ 1 ಪ್ಲಸ್ ಮಾಡ್ ಝೆಡ್ 2 ಆಗಿರುತ್ತೆ. ಇದು ನಿಮಗೆ ಇನ್ಇಕ್ವಾಲಿಟಿ ಗೊತ್ತಿರಬೇಕು. ಝೆಡ್ ಸ್ಕ್ವೇರ್ ಪ್ಲಸ್ 1 ಇದೆ, ಇಲ್ಲಿ ತಗೊಂಡ್ಬಿಡಿ ನೀವು. ಏನಾಗುತ್ತೆ ಅಂತ ತಗೊಂಡ್ರೆ, ಮಾಡ್ ಆಫ್, ಇಲ್ಲಿ ನೋಡಿ ಫಸ್ಟ್ ಹಿಂಗಿದೆ, ಲೆಸ್ ದೆನ್ ಆರ್ ಈಕ್ವಲ್ ಟು ಇದು ಬೇಕಲ್ವಾ, ಝೆಡ್ ಸ್ಕ್ವೇರ್ ಪ್ಲಸ್ 1. ಇಲ್ಲಿ ತಗೊಳ್ಳಿ ನೀವು, ಕಂಪೇರ್ ಮಾಡಿ. ಝೆಡ್ 1 ಏನಾಗುತ್ತೆ, ಇವಾಗ ಝೆಡ್ ಸ್ಕ್ವೇರ್ ಆಗುತ್ತೆ, 1 ಆಗುತ್ತೆ. ಇಲ್ಲಿ ತಗೊಂಡ್ರೆ ಏನಾಗುತ್ತೆ, ಝೆಡ್ 1 ಅಂದ್ರೆ ಝೆಡ್ 2 ಸ್ಕ್ವೇರ್. ಸೊ ಮಾಡ್ ಝೆಡ್
ಏನಾಗುತ್ತೆ ಸ್ಕ್ವೇರ್ ಆಗುತ್ತೆ ಮೈನಸ್ Z2 ಅಂದ್ರೆ 1 ಇದೆ, ಇಲ್ಲಿ ಏನಾಗ್ಬಿಡುತ್ತೆ ಮಾಡ್ 1. ಮಾಡ್ 1 ಮೀನ್ಸ್ ವಾಟ್ 1 ಎಸ್ ಸರ್. ಹೇಳ್ಬೋದಾ? ಓಕೆ. ಸೊ ಇವಾಗ ಏನಾಗುತ್ತೆ ನೋಡಿ, ಮಾಡ್ Z ಏನ್ ಬಂದಿದೆ ನೋಡಿ ಇಲ್ಲಿ, ಮಾಡ್ Z ಏನಿದೆ, ಸೊ ಮಾಡ್ Z ಈಕ್ವಲ್ ಟು ಆರ್, ಇ ಪವರ್ ಎಕ್ಸ್. ಮಾಡ್ Z ಈಕ್ವಲ್ ಟು ಆರ್, ಎಸ್ ಸರ್. ಕರೆಕ್ಟ್ ಅಲ್ವಾ? ಎಸ್ ಸರ್. ಸೊ ಎಸ್ ಸರ್. ಬೌಂಡ್ರಿಗೆ ಎಷ್ಟಿದೆ ಡಿಸ್ಟೆನ್ಸ್ ಅಂತ, ಸೊ ಮಾಡ್ Z ಈಕ್ವಲ್ ಟು ಆರ್ ಇದೆ. ಸೊ ಆರ್ ಅಂದ್ರೆ ಏನಿದೆ ನಮಗೆ ಇಲ್ಲಿ ರೇಡಿಯಸ್ 2 ಇದೆ. 2. ಅವಾಗ ಏನಾಗ್ಬಿಡುತ್ತೆ 2 ಸ್ಕ್ವಯರ್ ಮೈನಸ್ 1 ಈಸ್ ಲೆಸ್ ದನ್ ಆರ್ ಈಕ್ವಲ್ ಟು ಮಾಡ್ Z ಸ್ಕ್ವೇರ್ ಪ್ಲಸ್ 1 ಆಗುತ್ತೆ. ಕರೆಕ್ಟ್ ಅಲ್ವಾ? ಏನಾಯ್ತು ಹಂಗಾರೆ 3. ಮಾಡ್ Z ಪ್ಲಸ್ 1 ಇದೆ ನೋಡಿ, ಸೊ 3 ಈಸ್ ಲೆಸ್ ದನ್ ಆರ್ ಈಕ್ವಲ್ ಟು ಮಾಡ್ Z ಸ್ಕ್ವೇರ್ ಪ್ಲಸ್ 1 ಆಗುತ್ತೆ. ಸೊ ಇನ್ಇಕ್ವಾಲಿಟಿ ಚೇಂಜ್ ಮಾಡ್ಬಿಡೋಣ, ಮಾಡ್ Z ಸ್ಕ್ವೇರ್ ಪ್ಲಸ್ 1 ಈಸ್ ಏನಾಗ್ಬಿಡುತ್ತೆ ಹೇಳಿ ಇಲ್ಲಿ ಗ್ರೇಟರ್ Greater ದನ್. than or equal to 3. ಬಟ್ ನಮಗೆ ಇಲ್ಲಿ ಫಂಕ್ಷನ್ ಅಲ್ಲಿ ಏನಿದೆ ನೋಡಿ, ಡಿನಾಮಿನೇಟರ್ ಇದೆ ಇದು. ಸೊ ಡಿನಾಮಿನೇಟರ್ ತಗೊಂಡ್ರೆ ಅಂದ್ರೆ ರೆಸಿಪ್ರೋಕಲ್ ತಗೊಂಡ್ಬಿಟ್ರೆ ಏನಾಗುತ್ತೆ ಮಾಡ್ Z ಸ್ಕ್ವೇರ್ ಪ್ಲಸ್ 1 ಆಗುತ್ತೆ. ಇನ್ಇಕ್ವಾಲಿಟಿ ಏನಾಗ್ಬಿಡುತ್ತೆ ಹೇಳಿ ಚೇಂಜ್ ಆಗುತ್ತೆ, ಲೆಸ್ ದನ್ Less ಆರ್ than or equal to 1/3. ಆಗುತ್ತೆ. ಓಕೆನಾ? ನೆಕ್ಸ್ಟ್ ಇಲ್ಲಿ ಏನಿದೆ ನೋಡಿ, ಇ ಪವರ್ ಎಕ್ಸ್ ಇದೆ, ಎರಡು ಕಡೆ ಇ ಪವರ್ ಎಕ್ಸ್ ಅನ್ನು ಮಲ್ಟಿಪ್ಲೈ ಮಾಡಿ, ಪವರ್ ಎಕ್ಸ್ ಡಿವೈಡೆಡ್ ಬೈ Z ಸ್ಕ್ವೇರ್ ಪ್ಲಸ್ 1 ಈಸ್ ಆಲ್ವೇಸ್ ಲೆಸ್ ದನ್ ಆರ್ ಈಕ್ವಲ್ ಟು 1/3 ಇದೆ. ಇ ಪವರ್ ಎಕ್ಸ್ ಮಲ್ಟಿಪ್ಲೈ ಮಾಡ್ಬೇಕು ನೀವು, ಇ ಪವರ್ ಎಕ್ಸ್. ಸೊ ಇವಾಗ ಇ ಪವರ್ ಎಕ್ಸ್ ಡಿವೈಡೆಡ್ ಬೈ ಮಾಡ್ Z ಸ್ಕ್ವೇರ್ ಪ್ಲಸ್ 1 ಈಸ್ ಲೆಸ್ ದನ್ ಆರ್ ಈಕ್ವಲ್ ಟು, ನೋಡಿ ಇ ಪವರ್ ಎಕ್ಸ್ ಸರ್ಕಲ್ ಅದೇನಿದೆ ನೋಡಿ ಇಲ್ಲಿ ಆಫ್ ರೇಡಿಯಸ್ 2 ಈ ತರ ಇದೆ ಸರ್ಕಲ್, ಕರೆಕ್ಟ್ ಅಲ್ವಾ? ದಿಸ್ ಇಸ್ 0. ಇಲ್ಲಿ ನೋಡಿ ಇಲ್ಲಿಂದ ಇಲ್ಲಿ ಇದೆ ನೋಡಿ ಪಾಯಿಂಟ್, ಈ ಪಾಯಿಂಟ್ ಇದೆ ಅಲ್ಲ, ಯಾವ ಪಾಯಿಂಟ್ ಇದೆ 2, ಯಾಕೆ ರೇಡಿಯಸ್ 2 ಇದೆ ಅಲ್ವಾ? Yes sir. ರೇಡಿಯಸ್ 2 ಇದೆ ಅಂದ್ರೆ 2, 0 ಅಂದ್ರೆ ಬೌಂಡ್ರಿ ಏನಿದೆ ನೋಡಿ ರೇಡಿಯಸ್ 2 ಇದೆ, ಅಂದ್ರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇದೆ ನೋಡಿ, ಈ ಪಾಯಿಂಟ್ಸ್ ಇಲ್ಲಿ ಇದೆ ನೋಡಿ, ಇಲ್ಲಿ ಎಕ್ಸ್ ಕಮ ವೈ ಇದೆ, ಇಲ್ಲಿ ಅನ್ಕೌಂಟಬಲ್ ನಂಬರ್ ಆಫ್ ಎಕ್ಸ್ ಕಮ ವೈ ಇದೆ, ಅದರಲ್ಲಿ ಎಕ್ಸ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂದ್ರೆ 2, ಯಾಕಂದ್ರೆ ನಮಗೆ ಸುಪ್ರೀಮಮ್ ಬೇಕಲ್ವಾ, ಹಾಗಾಗಿ ಎಕ್ಸ್ ಗೆ ಅಂತ ಅಂದ್ರೆ ನೀವು 2 ತಗೊಂಡ್ಬಿಡಿ, ಇ ಸ್ಕ್ವೇರ್ ಡಿವೈಡೆಡ್ ಬೈ 3. ಕ್ಲಿಯರಾ? ಸೊ ದಿಸ್ ಈಸ್ ದ ಸುಪ್ರೀಮಮ್ ವ್ಯಾಲ್ಯೂ ಆಫ್ ಗಿವನ್ ಫಂಕ್ಷನ್ ಇ ಸ್ಕ್ವೇರ್ ಬೈ 3. ಇದನ್ನೇನು ತಗೊಳ್ತೀರಾ, ಎಲ್ಲಾನು ತಗೊಳ್ಳಿ. ಈ ಕೊಟ್ಟಿರೋಂಥ ಇಂಟಿಗ್ರೇಷನ್ ಬೈ ಎಮ್ ಎಲ್ ಇನ್ಇಕ್ವಾಲಿಟಿ ಪ್ರಕಾರ ಏನಾಗ್ಬಿಡುತ್ತೆ, ಇಂಟಿಗ್ರೇಷನ್ ಓವರ್ ಸಿ ಎಫ್ ಆಫ್ ಝಡ್ ಡಿ ಝಡ್. ಸೊ ಮಾಡಿ ಇಂಟಿಗ್ರೇಷನ್ ಓವರ್ ಸಿ ಎಫ್ ಆಫ್ ಝಡ್ ಡಿ ಝಡ್ ಆಲ್ವೇಸ್ ಏನಾಗಿರುತ್ತೆ, ಲೆಸ್ ದನ್ ಈಕ್ವಲ್ ಟು ಎಮ್ ಇಂಟು ಎಲ್ ಆಗಿರುತ್ತೆ, ಲೆಸ್ ದನ್ ಈಕ್ವಲ್ ಟು ಆಕ್ಚುಲಿ ಎಮ್ ಇದು. ಸೊ ಎಮ್ ಈಕ್ವಲ್ ಏನು ಬಂದಿದೆ ನೋಡಿ, E square by 3 ಇಂಟು ಎಲ್ ಏನ್ ಬಂದಿದೆ 4 5 4 ಆಗಿದೆ. ಸೊ ಇವಾಗ ಏನಾಗ್ಬಿಡುತ್ತೆ ಲೆಸ್ ದನ್ ಈಕ್ವಲ್ ಟು, ಸೊ 4/3 ಬೈ ಇ ಸ್ಕ್ವೇರ್. ಸೊ ದಿಸ್ ಇಸ್ ದ ಅಪ್ಪರ್ ಬೌಂಡ್ ಆಫ್ ದಿಸ್ ಗಿವನ್ ಇಂಟಿಗ್ರೇಷನ್. ಅಂದ್ರೆ ಇಂಟಿಗ್ರೇಷನ್ ವ್ಯಾಲ್ಯೂ ಇದೆ ನೋಡಿ, ಇದನ್ನ ನೀವು ಸಾಲ್ವ್ ಮಾಡಿದ್ರೆ ಇಂಟಿಗ್ರೇಷನ್ ಕೊಟ್ಟರೆ ಇಂಟಿಗ್ರೇಷನ್ ನೀವು ಸಾಲ್ವ್ ಮಾಡಿದ್ರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟು ಬರುತ್ತೆ ಹೇಳಿ ನಮಗೆ ಬಂದ್ರೆ ಇಂಟಿಗ್ರೇಷನ್ ವ್ಯಾಲ್ಯೂ. ಸೊ 4/3 ಬೈ ಇ ಸ್ಕ್ವೇರ್ ಇಷ್ಟು ಬರುತ್ತೆ ಅಷ್ಟೇ, ಇದ್ರ ಮೇಲೆ ಹೋಗಲ್ಲ ಅಂತ, ದಟ್ ಇಸ್ ಅಪ್ಪರ್ ಬೌಂಡ್. ಕ್ಲಿಯರಾ? ಹಾಗಾಗಿ ಏನಾಗ್ಬಿಡುತ್ತೆ, ಸೊ 4/3 ಬೈ ಇ ಸ್ಕ್ವೇರ್ ಆಗುತ್ತೆ. ಇದನ್ನ ನೋಡ್ಕೊಳ್ಳಿ. ಅದೇ ತರ ಪ್ರಾಬ್ಲಮ್ ಇಲ್ಲೊಂದಿದೆ, ಸಾಲ್ವ್ ಮಾಡಿ ನೀವು. ಓಕೆ, ಅದಾಗ್ತಿದಂಗೆ ನೋಡಿ ಇಲ್ಲಿ ಒಂದು ಡೆಫಿನೇಷನ್ ಇದೆ, ಸಿಂಪ್ಲಿ ಕನೆಕ್ಟೆಡ್ ಡೊಮೈನ್ ಅಂತ. ಓಕೆನಾ? ಸಿಂಪ್ಲಿ ಕನೆಕ್ಟೆಡ್ ಡೊಮೈನ್ ಅಂತ ನೋಡಿ ಡೊಮೈನ್ ಅಂತಂದ್ರೆ ಏನು, ಓಪನ್ ಪ್ಲಸ್ closed ಓಪನ್ ಪ್ಲಸ್ connected closed open plus connected. ಡೊಮೈನ್. Simply ಡೊಮೈನ್ sir. Yes sir. ಏನು, ಡೊಮೈನ್ ಅಂದ್ರೆ ಓಪನ್ ಪ್ಲಸ್ ಕನೆಕ್ಟೆಡ್ ಅಂತ. ಓಕೆನಾ? ಸೊ ಓಪನ್ ಅಂತಂದ್ರೆ ನಿಮ್ಗೆ ಗೊತ್ತಿರ್ಬೇಕು, ಈಗ ಓಪನ್ ಅಂದ್ರೆ ಏನ್ ಹೇಳಿ ನೋಡೋಣ. ಓಪನ್ ಅಂದ್ರೆ ಈ ತರ ಇದೆ ಇವಾಗ. ಓಕೆನಾ? ದಿಸ್ ಇಸ್ ಡೊಮೈನ್ End ಅಂತ. points include ಆಗಿರೋ. ಸೊ ಓಪನ್ ಸೆಟ್ ಅಂದ್ರೆ ಏನಂದ್ರೆ ನೋಡಿ, ಇಲ್ಲಿ Include ಆಗಿರ್ಬಾರ್ದು end points. ಪಾಯಿಂಟ್ಸ್ ಇಲ್ಲಿದೆ ಅಲ್ಲಿ, ಇಲ್ಲಿ ಕರೆಕ್ಟ್ ಅಲ್ವಾ? ಒಂದು ಸೆಟ್ ಇದೆ ಇವಾಗ, ಒಂದು ಡೊಮೈನ್ ಡಿ ಅಂತ ತಗೊಳ್ಳಿ ಇವಾಗ, ದಟ್ ಈಸ್ ಸಬ್ಸೆಟ್ ಆಫ್ R2, ದಟ್ ಈಸ್ ಸಬ್ಸೆಟ್ ಆಫ್ ಸಿ. ಓಕೆನಾ? ಇದನ್ನ ಓಪನ್ ಅಂತ ಕರಿಬೇಕಂದ್ರೆ ನೋಡಿ ನೀವು ಏನಾಗಬೇಕಂತಂದ್ರೆ ಇಲ್ಲಿ ಈ ತರ ಇದೆ ಇವಾಗ. ಓಕೆನಾ? ಇದರಲ್ಲಿ ಇದೆ ನೋಡಿ ಪಾಯಿಂಟ್ಸ್, ಈ ಪಾಯಿಂಟ್ಸ್ ನೀವು ಎಲ್ಲೇ ತಗೊಳ್ಳಿ, ನೀವು ಇಲ್ಲೊಂದು ಪಾಯಿಂಟ್ ಇದೆ ಅನ್ಕೊಡಿ, ಒಂದು ಪಾಯಿಂಟ್. ಸೊ ಅದಕ್ಕೆ ನೀವು ಒಂದು ನೇಬರ್ಹುಡ್ ಅನ್ನ ಇದ್ರೊಳಗಡೆ ಬರೆಯಕ್ ಬರಬೇಕು. ನೀವು ತುಂಬಾ ಸ್ಮಾಲ್ ಆದ ಬರ್ರಿ, ಹೆಂಗಾದ್ರೂ ಬರ್ಕೊಳ್ಳಿ. ನೇಬರ್ಹುಡ್ ಅನ್ನು ಬರೆಯಕ್ ಬರ್ತಿದೆ ಅಲ್ವಾ? Yes sir. ಬರ್ತಿದೆ ಅಲ್ವಾ ಇಲ್ಲಿ? Yes sir. ಆ ತರ ಅಷ್ಟೇ. ಸೊ ನೇಬರ್ಹುಡ್ ನ ಬರೆಯಕ್ ಬರಬೇಕು, ಅರ್ಥ ಆಯ್ತಾ? ಸೊ ಅವಾಗ ಏನಾಗ್ಬಿಡುತ್ತೆ ಆ ಸೆಟ್ ಓಪನ್ ಸೆಟ್ ಆಗೋದು ಅಷ್ಟೇ. ಓಕೆನಾ? ಸೊ ಅಷ್ಟು ಮಾಡಿದ್ರೆ ಮುಗಿದು. ಇಲ್ಲ ಅಂದ್ರೆ ಓಪನ್ ಸೆಟ್ ಅಂದ್ರೆ ನೋಡಿ ಏನಂದ್ರೆ ಜಸ್ಟ್ ಇಂಟೀರಿಯರ್ ಪಾಯಿಂಟ್ಸ್ ನ ತಗೋಬೇಕು, ಬೌಂಡ್ರಿ ಪಾಯಿಂಟ್ಸ್ ನ ತಗೊಳಂಗಿಲ್ಲ. ಕ್ಲಿಯರಾ? ಸೊ ಬೌಂಡ್ರಿ ಪಾಯಿಂಟ್ಸ್ ನ ತಗೊಂಡ್ರೆ ಏನಾಗ್ಬಿಡುತ್ತೆ, ಕ್ಲೋಸ್ಡ್ ಆಗುತ್ತೆ ಅಷ್ಟೇ. ಸೊ ಆ ತರ ಮಾಡಿ ಅಷ್ಟೇ. ಇವಾಗ ಇಲ್ಲಿ ಏನಾಗುತ್ತೆ ನೋಡಿ, ಸೊ ಓಪನ್ ಡೊಮೈನ್ ಇದೆ ಒಂದಿಗೆ. ಓಕೆನಾ? ಸೊ ಡೊಮೈನ್ ಈ ತರ ಇದೆ ಒಂದು ಡೊಮೈನ್. ಸೊ ಓಪನ್ ಸೆಟ್ ಆಗಿದೆ, ಜೊತೆಗೆ ನೋಡಿ ಇಲ್ಲಿ ಏನಾಗಿದೆ, ಇದು ಕನೆಕ್ಟೆಡ್ ಆಗಿದೆ. ಅಂದ್ರೆ ಇಲ್ಲಿ ನೀವು ಯಾವುದೇ ಎರಡು ಪಾಯಿಂಟ್ಸ್ ಅನ್ನ ಇಲ್ಲಿ ತಗೊಂಡು ನೀವು ಒಂದು ಲೈನ್ ಅನ್ನ ಜಾಯಿನ್ ಮಾಡಿದ್ರೆ ಅದಕ್ಕೆ, ಓಕೆನಾ, ಒಂದು ಕನೆಕ್ಟೆಡ್ ಪಾತ್ ಸಿಗುತ್ತೆ ನಿಮಗೆ ಅಲ್ಲಿ, ಕಂಟಿನ್ಯೂಸ್ ಪಾತ್.
ಇಲ್ಲಿ ಒಂದು ಪಾಯಿಂಟ್ ಇದೆ, ಇಲ್ಲೊಂದು ಪಾಯಿಂಟ್ ಇದೆ ಅನ್ಕೊಳ್ಳಿ. ನಾವು ಈ ತರ ಬಂದ್ಬಿಟ್ಟು ಹಿಂಗ್ ಬರ್ಬೋದಾ? ಈ ಪಾಯಿಂಟ್ ಹತ್ರ ಬರ್ಬೋದಲ್ವಾ? ಸೊ Yes, sir. ಕಂಟಿನ್ಯೂಸ್ ಅದೇ ಸೆಟ್ ಒಳಗಡೆ ಬರ್ತಿದೆ ಅಲ್ಲಿ. ಸೊ ಕನೆಕ್ಟೆಡ್ ಆಗಿದೆ, ಓಕೆನಾ? ಸೊ ಇವಾಗ ನೋಡಿ ಇಲ್ಲಿ ಏನಂತಂದ್ರೆ ಸಿಂಪ್ಲಿ ಕನೆಕ್ಟೆಡ್ ಅಂತಂದ್ರೆ ನೋಡಿ ಇಲ್ಲಿ ದೇರ್ ಇಸ್ ನೋ ಹೋಲ್ ಅಂತ, ಅಂದ್ರೆ ಈಗ ಕನೆಕ್ಟೆಡ್ ಇದೆ ಈ ತರ. ಸೊ ಇದು ನೋಡಿ ಡೊಮೈನ್ ಇದು, ಓಕೆನಾ? ಸೊ ಇಲ್ಲಿ ಏನಾಗಿದೆ ಅಂತ ನೋಡಿ ಇಲ್ಲಿ ಈ ತರ ಇದೆ, ಈಗ ಫುಲ್ ಇದಾಗಿದೆ, ಇದು ಕನೆಕ್ಟೆಡ್ ಮತ್ತೆ ಓಪನ್ ಆಗಿದೆ. ಸೊ ಇಲ್ಲೊಂದು ನೀವು ಒಂದಿನ ತಗೊಳ್ತೀರಾ ನೀವು, ಇವಾಗ ಒಂದೊಂದು ಇದ್ರೊಳಗಡೆ ಇನ್ನೊಂದು ತಗೊಳ್ತೀರಾ ಅನ್ಕೊಳ್ಳಿ, ಓಕೆನಾ? ಓಪನ್ ಸೆಟ್. ಸೊ ಅದೇನಾಗಿದೆ ನೋಡಿ ಇಲ್ಲಿ, ಅಲ್ಲೂ ಕೂಡ ಎಲ್ಲ ಪಾಯಿಂಟ್ಸ್ ನೋಡಿ ಜಾಯ್ನ್ ಆಗಿದೆ ಈ ತರ, ಓಕೆನಾ? ಇದೇ ಸೆಟ್ ಒಳಗಡೆ ಬರ್ತಿದೆ, ದೇರ್ ಇಸ್ ನೋ ಹೋಲ್ ಅಂತ, ಓಕೆನಾ? ಸೊ ದೇರ್ ಇಸ್ ನೋ ಹೋಲ್ ಅಂತ. ಸೊ ಮಲ್ಟಿಪ್ಲಿ ಕನೆಕ್ಟೆಡ್ ಅಂತ ಬರುತ್ತೆ ನೋಡಿ. ಸೊ ಮಲ್ಟಿಪ್ಲಿ ಕನೆಕ್ಟೆಡ್ ಡೊಮೈನ್ ಇಲ್ಲಿದೆ ನೋಡಿ ಇಲ್ಲಿ. ಸೊ ಆನ್ಲಸ್ ಇದೆ ನೋಡಿ ಎಕ್ಸಾಂಪಲ್ ಇದು. ಸೊ ದೇರ್ ಇಸ್ ಎ ಹೋಲ್ ಅಂತ. ಈಗ ಒಂದು ಡೊಮೈನ್ ಇದೆ ಇಲ್ಲಿ, ಈ ತರ ಡೊಮೈನ್, ಓಕೆನಾ? ಅದ್ರೊಳಗಡೆ ನೋಡಿ ಈ ತರ ಬಂದ್ಬಿಡುತ್ತೆ. ಸೊ ಇವಾಗ ಇಲ್ಲಿ ಕನೆಕ್ಟ್ ಮಾಡಿ ನೀವು ಅಷ್ಟೇ. ಇಲ್ಲಿ ಹೋಲ್ ಇದೆ ಅಲ್ವಾ, ಇಲ್ಲಿ ಏನಾಗ್ಬಿಡೋದು ಇದು Yes, sir. ಮಲ್ಟಿಪಲಿ ಕನೆಕ್ಟೆಡ್ ಆಗುತ್ತೆ, ಓಕೆನಾ? ಸೊ ಮಲ್ಟಿಪಲಿ ಕನೆಕ್ಟೆಡ್ ಆಗುತ್ತೆ, ಇದು ಕನೆಕ್ಟೆಡ್ ಆಗಿದೆ. ಸೊ ಅಲ್ಲಿ ಹೋಲ್ ಇರೋದ್ರಿಂದ ಏನಾಗ್ಬಿಡುತ್ತೆ ಮಲ್ಟಿಪಲಿ ಕನೆಕ್ಟೆಡ್ ಆಗುತ್ತೆ ಅಷ್ಟೇ, ಓಕೆನಾ? ನೆಕ್ಸ್ಟ್ ನೋಡಿ ಒಂದು ರಿಸಲ್ಟ್ ಬರುತ್ತೆ ವೆರಿ ಇಂಪಾರ್ಟೆಂಟ್. ಸೊ ಕೌಶಿಸ್ ಥಿಯರಮ್ ಅಂತ ಬರುತ್ತೆ, ಓಕೆನಾ? ಎಕ್ಸಾಮ್ ತುಂಬಾ ಇಂಪಾರ್ಟೆಂಟ್ ಇದು, ಡೈರೆಕ್ಟ್ ರಿಸಲ್ಟ್ ಅಷ್ಟೇ. ನೋಡಿ ಇಲ್ಲಿ, ಇಫ್ ಎಫ್ ಇಸ್ ಅನಾಲಿಟಿಕ್ ಇನ್ ಎ ಸಿಂಪ್ಲಿ ಕನೆಕ್ಟೆಡ್ ಡೊಮೈನ್ ಡಿ. ಸಿಂಪ್ಲಿ ಕನೆಕ್ಟೆಡ್ ಡೊಮೈನ್ ಅಂದ್ರೆ ನಿಮಗೆ ಜಸ್ಟ್ ಗೊತ್ತಾಯ್ತು, ಹಿಂಗೊಂದು ಡೊಮೈನ್ ಇರುತ್ತೆ, ಎಲ್ಲಾ ಪಾಯಿಂಟ್ಸ್ ಹಿಂಗ್ ಕವರ್ ಆಗಿರುತ್ತೆ, ಕರೆಕ್ಟ್ ಅಲ್ವಾ? ಯಾವುದೇ ಕಾರಣಕ್ಕೂ ಅಲ್ಲಿ ಯಾವುದೇ ಹೋಲ್ ಇರಲ್ಲ ಅಲ್ಲಿ, ಕ್ಲಿಯರಾ? ಇದು ಸಿಂಪ್ಲಿ ಕನೆಕ್ಟೆಡ್. ಸೊ ಇಂಥ ಡೊಮೈನ್ ಅಲ್ಲಿ ಅದೇನಾದ್ರೂ ಫಂಕ್ಷನ್ ಕೊಟ್ಟಿರೋ ಅನಾಲಿಟಿಕ್ ಆಗಿದ್ರೆ ಸೊ ಏನಾಗ್ಬಿಡುತ್ತೆ ನೋಡಿ ಇಲ್ಲಿ, ಇಂಟಿಗ್ರೇಷನ್ ಓವರ್ ಸಿ. ಇಂಟಿಗ್ರೇಷನ್ ಓವರ್ ಸಿ ಅಂದ್ರೆ ನೋಡಿ ಇಲ್ಲಿ ಈ ತರ ಒಂದು ಡೊಮೈನ್ ಇದೆ, ಓಕೆನಾ? ಈ ತರ ಇದೆ ಅನ್ಕೊಳ್ಳಿ. ನೀವು ಇದ್ರೊಳಗಡೆ ನೀವು ಯಾವುದೇ ಕ್ಲೋಸ್ಡ್ ಕಾಂಟರ್ ಅನ್ನ ತಗೊಳ್ಳಿ. ಸೊ ಕ್ಲೋಸ್ಡ್ ಕಾಂಟರ್ ಅಂದ್ರೆ ನಿಮ್ಗೆ ಅವತ್ತು ಹೇಳಿದೀನಿ ಏನೇನ್ ಬರ್ತಾವೆ ಹೇಳಿ. ಸರ್ಕಲ್ ತಗೋಬಹುದು, ಟ್ರಯಾಂಗಲ್ ತಗೋಬಹುದು, ಸೊ ಪ್ಯಾರಲೋಗ್ರಾಮ್ ತಗೋಬಹುದು, ಸ್ಕ್ವಯರ್ ತಗೋಬಹುದು, ಓಕೆನಾ? ರೆಕ್ಟಾಂಗಲ್ ತಗೋಬಹುದು, ಇವೆಲ್ಲ ಕ್ಲೋಸ್ಡ್ ಕಾಂಟರ್, ಓಕೆನಾ? ಇಷ್ಟೇ ನಿಮಗೆ ಕೊಡೋದು ಎಕ್ಸಾಮ್ಗೆ. ಇಲ್ಲಿ ಏನಾಗುತ್ತೆ ನೋಡಿ, ಈ ತರ ಇದೆ. ಸೊ ಇಲ್ಲಿ ನೋಡಿ, ಈ ಒಂದು ಕ್ಲೋಸ್ಡ್ ಕಾಂಟರ್ ಇದೆ ಅನ್ಕೊಳ್ಳಿ, ಈ ತರ ಆ ಕಡೆ ತಗೊಂಡಿದ್ದೀನಿ ನಾನು ಈಸಿ ಆಗ್ಲಿ ಅಂತ. ಸೊ ಕ್ಲೋಸ್ಡ್ ಕಾಂಟರ್ ಇದೆ ಅಲ್ವಾ, ಕಾಣಿಸಿದೆ ಅಲ್ವಾ ಕ್ಲೋಸ್ಡ್ ಕಾಂಟರ್? ಸೊ ಫಾರ್ ಎನಿ ಕ್ಲೋಸ್ಡ್ ಕಾಂಟರ್, ನೀವು ಎಲ್ಲೇ ಕ್ಲೋಸ್ಡ್ ಕಾಂಟರ್ ತಗೊಳ್ಳಿ, ನೀವು ಇಲ್ಲಿ ಯಾವುದೇ ಕ್ಲೋಸ್ಡ್ ಕಾಂಟರ್ ತಗೊಳ್ಳಿ. ಸೊ ಇಂಟಿಗ್ರೇಷನ್ ಓವರ್ ದಟ್ ಕ್ಲೋಸ್ಡ್ ಕಾಂಟರ್ ಇದೆ ನೋಡಿ, ಎಫ್ ಆಫ್ ಝಡ್ ಡಿ ಝಡ್ ಏನ್ ಬರುತ್ತೆ ಅಂತ ಆಲ್ವೇಸ್ ವ್ಯಾಲ್ಯೂ ಈಕ್ವಲ್ ಟು 0. ಸಿಂಪಲ್ ಥಿಯರಮ್, ಓಕೆನಾ? ಇಂಟಿಗ್ರೇಷನ್ ಓವರ್ ಸಿ ಎಫ್ ಆಫ್ ಝಡ್ ಡಿ ಝಡ್ ಈಕ್ವಲ್ ಟು 0 ಬರುತ್ತೆ. ಯಾಕೆ ಅಂತಂದ್ರೆ ನೋಡಿ ಇಲ್ಲಿ ಏನಾಗ್ಬಿಡುತ್ತೆ ಅಂತಂದ್ರೆ ಇಲ್ಲಿ ಕ್ಲೋಸ್ಡ್ ಕಾಂಟರ್ ಇಲ್ಲಿ ಇದೆ, ಕರೆಕ್ಟ್ ಅಲ್ವಾ? ಹಿಂಗಿದೆ ಹಿಂಗೆ, ಓಕೆನಾ? ಇದು ಯಾವ ಪಾಯಿಂಟ್ ಇಂದ ಸ್ಟಾರ್ಟ್ ಮಾಡಿದೆ ನೋಡಿ ಇಲ್ಲಿ. ಈಗ ನಾನು ಏನ್ ತಗೊಳ್ತೀನಿ ಅಂದ್ರೆ ಆಂಟಿ ಕ್ಲಾಕ್ ವೈಸ್. ಈ ಯಾವ ಪಾಯಿಂಟ್ ಸ್ಟಾರ್ಟ್ ಆಗಿದೆ, ಇನಿಷಿಯಲ್ ಪಾಯಿಂಟ್ ಯಾವುದು? ಸುಮ್ಮನೆ 1 + i ತಗೊಳ್ಳಿ, 1 + i. ಈ ಪಾಯಿಂಟ್ ಇಂದ ಈಗ ಮತ್ತೆ ನೀವು ಅದೇ ಪಾಯಿಂಟಿಗೆ ಬಂದ್ರೆ ಇಂಟಿಗ್ರೇಷನ್ ಏನಾಗ್ಬಿಡುತ್ತೆ ಹೇಳಿ? ಅದೇ ಪಾಯಿಂಟ್ ಆಗುತ್ತಾ? 1 + i. 1 + i to 1 + i ಬರುತ್ತಲ್ವಾ ಇಂಟಿಗ್ರೇಷನ್? Yes, sir. ಸೇಮ್ ಲಿಮಿಟ್ಸ್ ಬಂದ್ಬಿಟ್ಟು ಇಂಟಿಗ್ರೇಷನ್ ಏನಾಗ್ಬಿಡುತ್ತೆ? 0 ಆಗುತ್ತೆ. 0 ಆಗುತ್ತೆ. ಸೊ ಅದೇ ರಿಸಲ್ಟ್ ಅಂತ ಹೇಳ್ತಿದ್ದಾರೆ ಅಷ್ಟೇ. ಬಟ್ ಏನಂದ್ರೆ ಎಫ್ ಆಫ್ ಝಡ್ ಇದೆ ನೋಡಿ, ಕರೆಕ್ಟಾಗಿ ಡಿಫೈನ್ ಆಗಿರ್ಬೇಕು. ಅನಾಲಿಟಿಕ್ ಮೀನ್ಸ್ ವಾಟ್? ಡಿಫರೆನ್ಷಿಯಬಲ್. ಡಿಫರೆನ್ಷಿಯಬಲ್ ಮೀನ್ಸ್ ವಾಟ್? ಕಂಟಿನ್ಯೂಸ್ ಅಂತ Continuous. ಇಂಟೆನ್ಷನ್. ಸೊ ಏನಾಗ್ಬಿಡುತ್ತೆ ಇಂಟಿಗ್ರೇಷನ್ 0 ಆಗುತ್ತೆ ಓವರ್ ಎನಿ ಕ್ಲೋಸ್ಡ್ ಕಾಂಟರ್ ಸಿ. ಈಗ ಟ್ರಯಾಂಗಲ್ ತಗೊಳ್ತೀರಾ ನೀವು, ಇಲ್ಲಿಂದ ಬರ್ತೀರಾ ಅನ್ಕೊಳ್ಳಿ, ಹಿಂಗ್ ಬರ್ತೀರಾ ಜರ್ನಿ. ಸೊ ನೆಕ್ಸ್ಟ್ ಹಿಂಗ್ ಬರ್ತೀರಾ, ನೆಕ್ಸ್ಟ್ ಹಿಂಗ್ ಹೋಗ್ತೀರಾ, ಈ ತರ ಬಂದಿರಾ. ಸೊ ಅಲ್ವಾ, ಇದೇ ಪಾಯಿಂಟ್ ಹಿಂಗ್ ಬಂದ್ಬಿಟ್ರೆ ಏನಾಗ್ಬಿಡುತ್ತೆ ಇಂಟಿಗ್ರೇಷನ್ 0. ಕ್ಲಿಯರಾ? ಸೊ ಅಷ್ಟೇ Yes, ಇದು. sir. ಸೊ ಇದು ಅದೇ ಥೆರಮ್, ಇದು ಸೇಮ್ ಥೆರಮ್, ಓಕೆನಾ? ಸೊ ಇಂಟಿಗ್ರೇಷನ್ ಓವರ್ ಎಫ್ ಆಫ್ ಝಡ್ ಏನಾಗ್ಬಿಡುತ್ತೆ ಹೇಳಿ, ಎನಿ ಕ್ಲೋಸ್ಡ್ ಕಾಂಟರ್ ಸಿ ಇನ್ ಡಿ ಏನಾಗ್ಬಿಡುತ್ತೆ 0 ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಏನ್ ಕೊಟ್ಟಿದ್ದಾರೆ? ಫಾರ್ ಎಕ್ಸಾಂಪಲ್ ಅಲ್ಲಿ ಸೈನ್ ಝಡ್ ಇದೆ ನೋಡಿ, ಏನಾಗುತ್ತೆ? ಎಫ್ ಆಫ್ ಝಡ್ ಈಕ್ವಲ್ ಟು ಸೈನ್ ಝಡ್. ಆಲ್ವೇಸ್ ಇಂಟರ್ ಫಂಕ್ಷನ್ ಅಥವಾ ಅನಾಲಿಟಿಕ್ Yes, sir. ಫಂಕ್ಷನ್, ಏನು ಪ್ರಾಬ್ಲಮ್ ಇಲ್ಲ ಅಲ್ಲಿ. ಏನಾದ್ರು ಇದಾವ ನೋಡಿ ಪ್ರಾಬ್ಲಮ್ಸ್ ಅಲ್ಲಿ? ಸಿಂಗುಲರ್ ಪಾಯಿಂಟ್ಸ್ ಏನಾದ್ರು ಇದಾವ ಸೈನ್ ಝಡ್ಗೆ? No, sir. ಇಲ್ಲ. ನೆಕ್ಸ್ಟ್ ಇ ಪವರ್ ಝಡ್ ಇದೆ ನೋಡಿ, ಏನಾದ್ರು ಪ್ರಾಬ್ಲಮ್ ಇದೆನಾ? ಎಲ್ಲಾದ್ರೂ ಕಂಟಿನ್ಯೂಸ್ ಆಗಲ್ವಾ? ಅದು ಕಂಟಿನ್ಯೂಸ್ ಆಗುತ್ತೆ ಅಲ್ವಾ? ನೆಕ್ಸ್ಟ್ ಇ ಪವರ್ ಸೈನ್ ಝಡ್ ಇದೆ ನೋಡಿ, ಇಫ್ ಎಫ್ ಈಸ್ ಅನಾಲಿಟಿಕ್ ದೆನ್ ಇ ಪವರ್ ಎಫ್ ಈಸ್ ಆಲ್ಸೋ ಅನಾಲಿಟಿಕ್, ಓಕೆನಾ? ಸೊ ಹಾಗಾಗಿ ಇ ಪವರ್ ಸೈನ್ ಝಡ್ ಇಸ್ ಆಲ್ಸೋ ಅನಾಲಿಟಿಕ್. ನೆಕ್ಸ್ಟ್ ಪಾಲಿನಾಮಿಯಲ್ ಇದೆ ನೋಡಿ, ಪಿ ಆಫ್ ಝಡ್ ಇನ್ ಝಡ್ ಆಲ್ವೇಸ್ ಏನಾಗ್ಬಿಡೋದು ಹೇಳಿ, ಅದು ಅನಾಲಿಟಿಕ್ ಫಂಕ್ಷನ್ಸ್. ಅವು ಎವ್ರಿ ಪಾಲಿನಾಮಿಯಲ್ ಈಸ್ ಅನಾಲಿಟಿಕ್ ಫಂಕ್ಷನ್ಸ್. ಇನ್ ವೇರಿಯಬಲ್ ಯಾವ್ದು ತಗೋಬೇಕು ನೀವು? ಝಡ್ ತಗೋಬೇಕು, ಓಕೆನಾ? ಇವೆಲ್ಲ ಅನಾಲಿಟಿಕ್ ಫಂಕ್ಷನ್ ಆಗ್ತಿರೋದ್ರಿಂದ ಸೊ ಓವರ್ ಎನಿ ಕ್ಲೋಸ್ಡ್ ಕಾಂಟರ್ ಸಿ ಎಫ್ ಆಫ್ ಝಡ್ ಏನ್ ಬರುತ್ತೆ ಹೇಳಿ, ಅದು ಡಿ ಝಡ್ ಆನ್ಸರ್ 0 ಬರುತ್ತೆ ಅಂತ, ಓಕೆನಾ? ಸೊ ಸಿಂಪಲ್ ಥೆರಮ್ ನೋಡಿ ಇದು. ಓಕೆ, ನೆಕ್ಸ್ಟ್ ಇವಾಗ ಕೌಶಿಸ್ ಇಂಟಿಗ್ರಲ್ ಫಾರ್ಮುಲಾ ಅಂತ ಬರುತ್ತೆ ಇವಾಗ, ಓಕೆನಾ?
ಕೌಶಿಸ್ ಇಂಟಿಗ್ರಲ್ ಫಾರ್ಮುಲಾ ಅಂತ ಬರುತ್ತೆ. ಇಲ್ಲಿ ನೋಡಿ ಇದು ಏನು ಇಂಟೆನ್ಷನ್ ಅಂದ್ರೆ ಇವಾಗ ಇದು ಯಾವ ತರ ಅಂದ್ರೆ ಸೊ ಈಗ ಹಿಂಗಿದೆ ಇವಾಗ ಸಿಂಪ್ಲಿ ಕನೆಕ್ಟೆಡ್ ಡೊಮೈನ್ ಇಲ್ಲಿ ಓಕೆನಾ. ದರ್ ಇಸ್ ನೋ ಹೋಲ್. ಇಲ್ಲಿ ಏನಾಗಿದೆ ಅಂದ್ರೆ ನೋಡಿ ಇಲ್ಲಿ ಯಾವುದೋ ಒಂದು ಪಾಯಿಂಟ್ ಇದೆ Z0 ಅನ್ನೋ ಪಾಯಿಂಟ್ ಓಕೆನಾ. ಎಫ್ ಆಫ್ ಝೆಡ್ ಇದೆ ನೋಡಿ ಈ ಪೂರ್ತಿ ಈ ಸಿಂಪ್ಲಿ ಕನೆಕ್ಟೆಡ್ ಡೊಮೈನ್ ಮೇಲೆ ಏನಾಗ್ತಿದೆ ಹೇಳಿ ಅದು ಅನಾಲಿಟಿಕ್ ಆಗ್ತಿದೆ. ಬಟ್ ಯಾವ ಪಾಯಿಂಟ್ ಹತ್ರ ಪ್ರಾಬ್ಲಮ್ ಆಗ್ತಿದೆ ನೋಡಿ ಅದು Z0 ಹತ್ರ ಈಸ್ ನಾಟ್ ಅನಾಲಿಟಿಕ್. ಅಟ್ Z0 ಈಸ್ ನಾಟ್ ಅನಾಲಿಟಿಕ್. ಅವ್ರು ಏನ್ ಮಾಡ್ತಾರೆ ಗೊತ್ತಾ ಇವಾಗ ಈ Z0 ಅನ್ನ ಪಾಯಿಂಟ್ ಅನ್ನ ಸೆಂಟರ್ ಆಗಿ ತಗೊಂಡು ಒಂದು ಸರ್ಕಲ್ ಇದೆ ನೋಡಿ ಕ್ಲೋಸ್ ಕಾಂಟರ್ ಬರ್ಕೊಳ್ತಾರೆ ಇಲ್ಲಿ. ಅದನ್ನ ಏನ್ ತಗೊಳ್ತಾರೆ ಅಂದ್ರೆ ಸರ್ಕಲ್ ತಗೊಂಡ್ಬಿಡ್ತಾರೆ ವಿತ್ ಪ್ರೂವ್ ಮಾಡೋದಕ್ಕೆ ಓಕೆನಾ. ಇಲ್ಲಿ Z0 ತಗೊಂಡು ಅದಕ್ಕೆ ಕ್ಲೋಸ್ ಕಾಂಟರ್ ತಗೊಂಡ್ಬಿಡ್ತಾರೆ ಓವರ್ ಸಿ ಓಕೆನಾ. ಈ ತರ ತಗೊಂಡು ಸೊ ಈ ಕಾಂಟರ್ ಮೇಲೆ ಇಂಟಿಗ್ರೇಷನ್ ಏನಾಗುತ್ತೆ ಅಂತ ಹೇಳಕ್ ಹೋಗ್ತಾರೆ ಇವಾಗ. ಅದೇನಾಗುತ್ತೆ ಅಂತ ನೋಡಿ ಇಲ್ಲಿ ಸೊ ಕೌಶಿಸ್ ಇಂಟಿಗ್ರಲ್ ಫಾರ್ಮುಲಾ ಅಂತ ಕರಿತೀವಿ ನಾವು ಇದು. ಇವಾಗ ಹಿಂಗಾಗುತ್ತೆ ಅಷ್ಟೇ ಅದು ನೋಡಿ ಎಫ್ ಆಫ್ Z0 ಅಲ್ಲಿ ಯಾವ ಪಾಯಿಂಟ್ ಇದೆ ನೋಡಿ ಆ ಪಾಯಿಂಟ್ ಎಫ್ ಆಫ್ Z0 ಈಕ್ವಲ್ ಟು 1/2πi ಇಂಟಿಗ್ರೇಷನ್ ಓವರ್ ಸೊ ಕ್ಲೋಸ್ಡ್ ಕಾಂಟರ್ ಸಿ ಓಕೆನಾ. ಸೊ ದಿಸ್ ಕ್ಲೋಸ್ಡ್ ಕಾಂಟರ್ ಸಿ ಎಫ್ ಆಫ್ Z ಡಿವೈಡೆಡ್ ಬೈ Z ಮೈನಸ್ ಯಾವ ಪಾಯಿಂಟ್ ಪ್ರಾಬ್ಲಮ್ ಅಲ್ಲಿ Z0 ಇಂಟು dz. ಸೊ ಇದ್ರ ಇಂಟಿಗ್ರೇಷನ್ ವ್ಯಾಲ್ಯೂ ಏನಾಗ್ಬಿಡುತ್ತಂತೆ ಎಫ್ ಆಫ್ Z0 ಆಗುತ್ತಂತೆ ಅಂತ ಹೇಳ್ತಾರೆ. ಸೊ 2π ಈ ಕಡೆ ಕಂಪ್ಯೂಟರ್ ಏನಾಗುತ್ತೆ ಹೇಳಿ ದಿಸ್ ಇಂಟಿಗ್ರೇಷನ್ ವ್ಯಾಲ್ಯೂ 2πi ಇಂಟು ಎಫ್ ಆಫ್ Z0 ಆಗುತ್ತೆ. ಸೊ ಈ ತರ ಇಂಟಿಗ್ರೇಷನ್ಸ್ ಅನ್ನ ಕೊಟ್ಬಿಟ್ಟಿದ್ದಾರೆ. ಅಂದ್ರೆ ನೋಡಿ ಒಂದು ಡೊಮೈನ್ ಕೊಟ್ಬಿಟ್ಟು ಅಲ್ಲಿ ಏನ್ ಪ್ರಾಬ್ಲಮ್ ಇರುತ್ತೆ ನೋಡಿ ಅನಾಲಿಟಿಕ್ ಆಗಲ್ಲ ಆ ಪಾಯಿಂಟ್ಸ್ ಕೊಡ್ತಾನೆ. ಆ ಪಾಯಿಂಟ್ ಅನ್ನ ಕೊಟ್ಬಿಟ್ಟು ಇಂಟಿಗ್ರೇಷನ್ ಏನ್ ಬರುತ್ತೆ ಅಂತ ಕೊಡ್ತಾರೆ ಎಕ್ಸಾಮ್ಗೆ ಓಕೆನಾ. ಅದನ್ನ ನೀವು ಕಂಡುಹಿಡಿಯಬೇಕು. ಸಿಂಪಲ್ ಫಾರ್ಮುಲಾ ಇಲ್ಲಿದೆ ನೋಡಿ. ಸೊ ಅದೇ ತರ nth ಆರ್ಡರ್ ಡೆರಿವೇಟಿವ್ ಏನಾಗುತ್ತೆ ಅಂದ್ರೆ ನೋಡಿ ಎಕ್ಸ್ಟೆಂಡ್ ಮಾಡ್ತಾ ಹೋದಾಗ ಫಾರ್ಮುಲಾ ಹಿಂಗಿದೆ ಎಫ್ ಎನ್ ಆಫ್ ಸೇಮ್ ಒಂದು ಪಾಯಿಂಟ್ ಇದೆ ನೋಡಿ ನಾಟ್ ಅನಾಲಿಟಿಕ್ ಪಾಯಿಂಟ್ ಅಂತ ತಗೊಂಡು ಸೊ ಆ ಪಾಯಿಂಟ್ ಹತ್ರ ಅದನ್ನ ಏನ್ ತಗೊಳ್ತೀನಿ ನಾನು ಇವಾಗ ಎಫ್ ಎನ್ ಆಫ್ ಎ. ಸೊ nth ಡೆರಿವೇಟಿವ್ ಅಂತ ಅಂದ್ರೆ n ಟೈಮ್ಸ್ ಡಿಫ್ರೆನ್ಶಿಯೇಟ್ ಮಾಡಿ ಕೊಟ್ಟಿರೋಂಥ ಫಂಕ್ಷನ್ ಎಫ್ ಆಫ್ Z ಅನ್ನ ಸೊ nth ಟೈಮ್ಸ್ ಡಿಫ್ರೆನ್ಶಿಯೇಟ್ ಮಾಡಿದ್ಮೇಲೆ ಹೇಗೆ ಕೊಡ್ಬೇಕು ನೀವು ಆ ಪಾಯಿಂಟ್ ಇದೆ ನೋಡಿ ಅದನ್ನು ಕೊಡಬೇಕು. ಈ ಕೋಡ್ ಏನಾಗುತ್ತೆ ಅಂತ ಹೇಳ್ತಾರೆ ನೋಡಿ n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 2πi ಇಂಟಿಗ್ರೇಷನ್ ಓವರ್ ಸಿ ಕ್ಲೋಸ್ಡ್ ಕಾಂಟರ್ ಎಫ್ ಆಫ್ Z ಡಿವೈಡೆಡ್ ಬೈ Z ಮೈನಸ್ Z0 ಹೋಲ್ ಪವರ್ ನೋಡಿ ಇಲ್ಲಿ n ಟೈಮ್ಸ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನ್ ಬರುತ್ತೆ ಹೇಳಿ ಇಲ್ಲಿ n ಪ್ಲಸ್ ಇಂಟು dz n ಟೈಮ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಕ್ಲಿಯರಾ. ಸೊ ದಿಸ್ ಇಸ್ ದ ಫಾರ್ಮುಲಾ. ಸೊ ಇವಾಗ ಏನ್ ಮಾಡ್ತೀರಿ ಅಂದ್ರೆ ನೀವು n = 0 ತಗೊಳ್ಳಿ. ನಾವೇನು ಡಿಫ್ರೆನ್ಶಿಯೇಟ್ ಮಾಡಲ್ಲ ಓಕೆನಾ. ಏನು ಡಿಫ್ರೆನ್ಶಿಯೇಟ್ ಮಾಡಲ್ಲ ಅಂದ್ರೆ ಇರೋಂಥ ಫಂಕ್ಷನ್ ಹಂಗೆ ಇರುತ್ತಾ ಏನ್ ಬರುತ್ತೆ ಅವಾಗ ಎಫ್ ಆಫ್ ಎ ಬರುತ್ತೆ ಈಕ್ವಲ್ ಟು n = 0 ಏನಾಗ್ಬಿಡುತ್ತೆ 0 ಫ್ಯಾಕ್ಟ್ ಡಿವೈಡೆಡ್ ಬೈ 2πi ಇಂಟಿಗ್ರೇಷನ್ ಓವರ್ ಸಿ ಎಫ್ ಆಫ್ Z ಡಿವೈಡೆಡ್ ಬೈ Z ಮೈನಸ್ ಎ. ಆಕ್ಚುಲಿ ಎ ಇದೆ ಯಾಕಂದ್ರೆ ಎ ತಗೊಂಡಿದ್ದೀವಿ ನೋಡಿ ಇಲ್ಲಿ ಪಾಯಿಂಟ್ ಎ ಹೋಲ್ ಪವರ್ ಏನಾದ್ರೆ ಏನ್ ತಗೊಂಡಿದ್ದೀವಿ ನೋಡಿ 0 ಪ್ಲಸ್ 1 1 ಆಗುತ್ತೆ ಇಂಟು dz. 0 ಫ್ಯಾಕ್ಟರ್ ಏನಾಗ್ಬಿಡುತ್ತೆ ಹೇಳಿ 1 ಡಿವೈಡೆಡ್ ಬೈ 2 ಇಂಟಿಗ್ರೇಷನ್ ಓವರ್ ಸಿ ಎಫ್ ಆಫ್ Z ಡಿವೈಡೆಡ್ ಬೈ Z ಮೈನಸ್ ಎ ಇಂಟು dz ನೋಡಿ ಸೇಮ್ ಬರ್ತಿದೆ ಎಫ್ ಆಫ್ ಎ ಓಕೆನಾ. ಸೊ ಕೌಶಿ ಇಂಟಿಗ್ರಲ್ ಫಾರ್ಮುಲಾ ಅಂತ ಕರಿತೀವಿ ನಾವು ಇದನ್ನ ಕೌಶಿ ಇಂಟಿಗ್ರಲ್ ಫಾರ್ಮುಲಾ ಓಕೆನಾ. ಅಂದ್ರೆ ಇವಾಗ ಏನ್ ಮಾಡ್ಬೇಕು ನೀವು ಡಿನಾಮಿನೇಟರ್ ಏನ್ ಪ್ರಾಬ್ಲಮ್ ಕೊಟ್ಟಿರ್ತಾರೆ ನೋಡಿ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಇನ್ ಕೊಟ್ಟಿರ್ತಾರೆ ನಿಮಗೆ ಕ್ಲೋಸ್ಡ್ ಕಾಂಟರ್ Z = 2 ಕೊಟ್ಟಿದ್ದಾರೆ. ಇವಾಗ ಏನ್ ಕೊಟ್ಟಿದ್ದಾರೆ ಸರ್ಕಲ್ ಕೊಟ್ಟಿದ್ದಾರೆ ಓಕೆನಾ. ಸರ್ಕಲ್ ಆಫ್ ರೇಡಿಯಸ್ 2 ವಿತ್ ಸೆಂಟರ್ ಆರಿಜಿನ್ ಕೊಟ್ಟಿದ್ದಾರೆ ಇಲ್ಲಿ ಓಕೆನಾ. ಯಾಕಂದ್ರೆ ಈಕ್ವೇಶನ್ ಆಫ್ ಸರ್ಕಲ್ ಇದೆ ನೋಡಿ ಏನ್ ಬರೀತೀರಾ ನೀವು Z ಮೈನಸ್ Z0 = r ಅಂತ ಕ್ಲಿಯರಾ. Z0 ಸೆಂಟರ್ ಆರ್ ರೇಡಿಯಸ್. ಇವಾಗ ಏನಾಗುತ್ತೆ ಕಂಪೇರ್ ಮಾಡಿದ್ರೆ Z0 0 ಆಗುತ್ತೆ. 0 ಅಂದ್ರೆ ಏನಾಗುತ್ತೆ 0,0 ಆರಿಜಿನ್ ಬರುತ್ತೆ ಕರೆಕ್ಟ್ ಅಲ್ವಾ. ಈ ತರ ಸರ್ಕಲ್ ಕೊಟ್ಟಿರ್ತಾರೆ. ಇವಾಗ Z = 2 ಕೊಟ್ಟಿದ್ದಾರೆ ಅನ್ಕೊಳ್ಳಿ. ನೀವು ಪ್ರಾಬ್ಲಮ್ ಕೊಟ್ಟಿರ್ತಾರೆ ನಿಮ್ಗೆ ಏನಂತಂದ್ರೆ ಇಂಟಿಗ್ರೇಷನ್ ಮಾಡಿ ನೀವು ಓವರ್ Z = 2 ಎಫ್ ಆಫ್ Z ಡಿವೈಡೆಡ್ ಬೈ Z ಮೈನಸ್ 1 ಇಂಟು Z ಮೈನಸ್ 3 ಇಂಟು dz ಹಿಂಗ್ ಕೊಟ್ಟಿರ್ತಾರೆ ಓಕೆನಾ. ಈಗ ಎಫ್ ಆಫ್ Z ಹಿಂಗ್ ಕೊಟ್ಟಿದ್ದಾರೆ ಅಲ್ಲಿ ಈ ಪವರ್ Z ಅನ್ಕೊಳ್ಳಿ ಓಕೆನಾ. ಸೊ ನಮ್ ರಿಸಲ್ಟ್ ಇರೋದು ಏನಂದ್ರೆ ಕೌಶಿ ಇಂಟಿಗ್ರಲ್ ಫಾರ್ಮುಲಾ ಎಲ್ಲಿ ಪ್ರಾಬ್ಲಮ್ ಆಗುತ್ತೆ ಅದನ್ನ ಡಿನಾಮಿನೇಟರ್ ತಗೋಬೇಕು. ಇನ್ ಮಿಕ್ಕಿದನ್ನ ಮೇಲ್ ತಗೊಂಡ್ಬಿಟ್ಟು ಅನಾಲಿಟಿಕ್ ಮಾಡ್ಕೋಬೇಕು. ದಟ್ ಇಸ್ ಎಫ್ ಆಫ್ Z. ಇಲ್ಲಿದೆ ನೋಡಿ ಎಫ್ ಆಫ್ Z ಅನಾಲಿಟಿಕ್ ಆಗಿರುತ್ತೆ ಏನು ಸಮಸ್ಯೆ ಇಲ್ಲ ಕರೆಕ್ಟ್ ಅಲ್ವಾ. ಯಾವ ಪಾಯಿಂಟ್ ಅದು ಸಮಸ್ಯೆ ಆಗುತ್ತೆ ಅಂತ ಫಸ್ಟ್ ನೋಡ್ಬೇಕು. ಇಲ್ಲಿ ನೋಡಿ ಡಿನಾಮಿನೇಟರ್ 0 ಮಾಡ್ಬೇಕು ನೀವು. ಸಾಲ್ವ್ ಮಾಡಿದ್ರೆ ಏನಾಗುತ್ತೆ Z = 1 Z = 3 ಬರುತ್ತೆ. ಸೊ Z ಏನಾಗುತ್ತೆ Z = 2 ಒಳಗಡೆ ಬರುತ್ತೆ ಬರಲ್ವಾ. ಇದು ಏನಾಗ್ಬಿಡುತ್ತೆ ಇವಾಗ ಸಮಸ್ಯೆ ಆಯ್ತಿಲ್ಲ ಯಾಕೆ ಡಿನಾಮಿನೇಟರ್. ಬಟ್ Z = ಏನಾಗ್ಬಿಡುತ್ತೆ ಅಲ್ಲಿ 3 ಏನಾಗ್ಬಿಡುತ್ತೆ ದಿಸ್ ಇಸ್ ನಾಟ್ ಇನ್ಸೈಡ್ ದ ಸರ್ಕಲ್ ದಿಸ್ ಇಸ್ ದ ಔಟ್ಸೈಡ್ ದ ಸರ್ಕಲ್ ಓಕೆನಾ. ಸೊ ದಟ್ಸ್ ವೈ ಏನಾಗ್ಬಿಡುತ್ತೆ ಇಲ್ಲಿ e ಪವರ್ Z ಡಿವೈಡೆಡ್ ಬೈ ಮೇಲೆ ತಗೊಂಬಿಡಿ Z ಮೈನಸ್ 3. ಸೊ ಎಫ್ ಆಫ್ Z ಏನಾಗ್ಬಿಡುತ್ತೆ
ಸೊ ಅನಾಲಿಟಿಕ್ ಇನ್ ಗಿವನ್ ಸರ್ಕಲ್ ಮಾಡ್ z ಈಕ್ವಲ್ ಟು 2 ಹೇಳ್ಬೋದಾ? ಹೇಳ್ಬೋದಲ್ವಾ? ಸೊ ಇವಾಗ ಇಂಟಿಗ್ರೇಷನ್ ಮಾಡ್ಬೇಕು ನೀವು ಇದನ್ನ. ಓಕೆನಾ? ಓಕೆ, ಇಲ್ಲೊಂದು ಪ್ರಾಬ್ಲಮ್ ಇದೆ, ಸಾಲ್ವ್ ಮಾಡಿ. ವೆರಿ ಸಿಂಪಲ್ ಪ್ರಾಬ್ಲಮ್, ತುಂಬಾ ಸಲ ಎಕ್ಸಾಮ್ ಕೇಳಿದ್ದಾರೆ ನಮಗೆ. ಸೊ ಇಂಟಿಗ್ರೇಷನ್ ಓವರ್ ಸಿ ಮಾಡ್ z ಈಕ್ವಲ್ ಟು 1 ನೋಡಿ, ಈ ತರ ಕೊಟ್ಟಿದ್ದಾನಂದ್ರೆ ಕ್ಲೋಸ್ಡ್ ಅಂತ. ಓಕೆನಾ? ಸೊ ಕ್ಲೋಸ್ಡ್ ಕಾಂಟರ್ ಅಂತ. ಸೊ 3z + 5 ಡಿವೈಡೆಡ್ ಬೈ z² + 2z dz ಏನಾಗುತ್ತೆ ಹೇಳಿ ಇದು? ಫಸ್ಟ್ ಏನ್ ಮಾಡ್ಬೇಕು, ಇಲ್ಲಿ ಡಿನಾಮಿನೇಟರ್ ಇದೆಯಲ್ಲ, ಇಲ್ಲಿ ಅದೇನಾಗ್ಬಿಡುತ್ತೆ z ಇಂಟು z + 2 ಆಗುತ್ತೆ ಅಲ್ವಾ? ಈಕ್ವಲ್ ಟು 0 ಮಾಡ್ಬಿಡಿ. ಎಲ್ಲಿ ಪ್ರಾಬ್ಲಮ್ ಅಂತ ನೋಡ್ಕೊಳ್ಳಿ ನೀವು, ಆ ಡೊಮೈನ್ ಅಲ್ಲಿ ಎಲ್ಲಿ ಪ್ರಾಬ್ಲಮ್, ಅನಾಲಿಟಿಕ್ ಎಲ್ಲ ಆಗಲ್ಲ ಅಂತ. z is equal to 0, z is equal to -2. ಸರ್ಕಲ್ ಎಲ್ಲ ಬರ್ಕೊಳಕ್ ಹೋಗ್ಬೇಡಿ. ಇಲ್ಲಿ ನೋಡಿ, ಇನ್ಸೈಡ್ ಇದೆನಾ ಔಟ್ ಸೈಡ್ ಇದೆನಾ ಅಂತ ಗೊತ್ತಾಗಬೇಕು. ಈ ಕಾಂಟರ್ ಒಳಗಡೆ ಸೆಂಟರ್ ಅಲ್ವಾ ಅದು ನಾವು ತಗೊಂಡಿರೋದು. ಈ Yes, sir. ಕಾಂಟರ್ ಇದೆನಲ್ಲ ಅಂತ ನೋಡ್ಬೇಕು ನೀವು. ಈ ಪಾಯಿಂಟ್ z ಈಕ್ವಲ್ ಟು 0 ಕೊಡಿ. ಮಾಡ್ 0 ಏನಾಗುತ್ತೆ ಅಲ್ಲಿ? 0. 0. Oh, ಈ ರೇಡಿಯಸ್ ಇದೆಯಲ್ವಾ, ಲೆಸ್ ದ್ಯಾನ್ 1 ಇದೆಯಲ್ವಾ, ಅದು ಅಂದ್ರೆ yes, sir. ರೇಡಿಯಸ್ ಸರ್ಕಲ್ ಆಫ್ ರೇಡಿಯಸ್ 1 ಒಳಗಡೆ ಇದೆ ಈ ಪಾಯಿಂಟ್ ಅಂತ ಅರ್ಥ. ಸೊ ಹಾಗಾಗಿ ಇದನ್ನು ಕೌಂಟ್ ಮಾಡ್ಬೋದು. ನೆಕ್ಸ್ಟ್ z -2 ತಗೊಂಡೋಗಿ ಇಲ್ಲಿ ಕೊಡಿ. -2 ಮಾಡ್ -2 ಏನಾಗುತ್ತೆ? 2 2 ಆಗುತ್ತೆ. ಆಗುತ್ತೆ. ಗ್ರೇಟರ್ ದ್ಯಾನ್ 1 ಅಂದ್ರೆ ಸರ್ಕಲ್ ಈ ಪಾಯಿಂಟ್ ಇದೆ ನೋಡಿ, ಔಟ್ ಸೈಡ್ ಆಗ್ಬಿಡುತ್ತಾ? Yes, sir. ಏನ್ ಮಾಡ್ಬೇಕಂದ್ರೆ z + 2 ಇದೆ ನೋಡಿ, ಅದನ್ನ ಮೇಲ್ ತಗೋಬೇಕು ನೀವು. ಮೇಲ್ ತಗೊಂಡ್ರೆ ಏನಾಗುತ್ತೆ ನೋಡಿ, ಇದು ಇಂಟಿಗ್ರೇಷನ್ ಮಾಡ್ z ಈಕ್ವಲ್ ಟು 1. ಸೊ 3z + 5 ಡಿವೈಡೆಡ್ ಬೈ, ಇಲ್ಲಿ ಯಾವುದು ಸಮಸ್ಯೆ ಇಲ್ವೋ ಅದನ್ನ ಮೇಲ್ ತಗೊಂಡು ಅನಾಲಿಟಿಕ್ ಫಂಕ್ಷನ್ ಮಾಡ್ಕೋಬೇಕು ನೀವು. z + 2 ಡಿವೈಡೆಡ್ ಬೈ, ಯಾವ ಸಮಸ್ಯೆ ಇದೆ ಇವಾಗ? Z. ಯಾವ್ದು ಸಮಸ್ಯೆ ಇದೆ ಹಂಗೆ ಬರ್ಕೊಳ್ಳಿ. z - 0 ಅಂತ ಬರೀಬೋದು ಇಲ್ಲಿ ಫಾರ್ಮುಲಾ ಅಪ್ಲೈ ಮಾಡೋದಕ್ಕೆ, ಇಂಟು dz. ಇವಾಗ ಇಲ್ಲಿ ಬಂದಿದೆ ನೋಡಿ, ಇದು f ಆಫ್ z. ಫಾರ್ಮುಲಾ ಇರೋದೇನು ಇವಾಗ? ಇಂಟಿಗ್ರೇಷನ್ ಓವರ್ ಸಿ Over C. ಡಿವೈಡೆಡ್ ಬೈ z - a ಟು dz ಈಕ್ವಲ್ ಟು 2πi ಇಂಟು f ಆಫ್ a. ಓಕೆನಾ? f ಆಫ್ z ಅಂದ್ರೆ ಏನಾಗ್ಬಿಡುತ್ತೆ ಇವಾಗ, ಅಲ್ಲಿ ಕಂಪೇರ್ ಮಾಡಿ. ಇಲ್ಲಿ 3z + 5 divided by z + 2. f ಆಫ್ a ಅಂದ್ರೆ 0 ಇವಾಗ ಅಲ್ಲಿ ಅಲ್ವಾ? ಏನಾಗ್ಬಿಡುತ್ತೆ ಇದು? 0 + 5 ಡಿವೈಡೆಡ್ ಬೈ 5/2. 5/2 ಆಗುತ್ತೆ. ಇಲ್ಲೋ ಕೊಟ್ಬಿಡಿ ಅಷ್ಟೇ. 2πi ಇಂಟು ಏನ್ ಬಂದಿದೆ? 5/2. ಸೊ 5πi is the answer. ಕ್ಲಿಯರಾ? Yes, sir. ಸೊ ವೆರಿ ಸಿಂಪಲ್ ಪ್ರಾಬ್ಲಮ್ ಇದು. ಸಾಲ್ವ್ ಮಾಡಿ. ಇದೇನ್ ಬರುತ್ತೆ ಹೇಳಿ ನೋಡೋಣ. ಏನ್ ಬರುತ್ತೆ? ಫಸ್ಟ್ ಇಲ್ಲಿ ಏನ್ ಮಾಡ್ಬೇಕು, ಇಲ್ಲಿ z ಯಾವ ಸಮಸ್ಯೆ ಇದೆ, ಇಲ್ಲಿ 0 ಇದೆ ಅಲ್ವಾ? ಸೊ 0 ಒಳಗಡೆ ಬರುತ್ತೆ ನೋಡ್ಬೇಕು. ಇಲ್ಲಿ 0 + i ಈಕ್ವಲ್ ಟು ಮಾಡ್ i ಅಂದ್ರೆ ಏನಾಗ್ಬಿಡುತ್ತೆ ಹೇಳಿ? 1. ಮಾಡ್ 1 ಆಗುತ್ತೆ. 1 ಏನಾಗ್ಬಿಡುತ್ತೆ? ಗ್ರೇಟರ್ ದನ್ 1/2. ಔಟ್ ಸೈಡ್ ದ ಸರ್ಕಲ್ ಅಂದ್ರೆ ಆರಿಜನ್ ಇಲ್ಲ. ಈ ಕೊಟ್ಟಿರೋಂಥ ಸರ್ಕಲ್ ಇದೆ ನೋಡಿ, ಇಲ್ಲಿ ಮಾಡ್ z + i ಈಕ್ವಲ್ ಟು 1/2 ಅಲ್ಲಿ ಆರಿಜನ್ ಬರಲ್ಲ ಅಂತ ಅಂದ್ರೆ ಇದನ್ನ ಕೌಂಟ್ ಮಾಡಕ್ಕಾಗಲ್ಲ. ನೆಕ್ಸ್ಟ್ z + i ಬರೋಣ. -i ಆಗುತ್ತಾ? z + i ಈಕ್ವಲ್ ಟು 0, z ಈಕ್ವಲ್ ಟು -i. ಮೈನಸ್ ತಗೊಂಡ್ರೆ ಏನಾಗ್ಬಿಡುತ್ತೆ ಇಲ್ಲಿ? -i + i ಇಲ್ಲಿ ಕೊಡಿ, ಸರ್ಕಲ್ ಕೊಡಿ, ಈಕ್ವಲ್ ಟು ಕ್ಯಾನ್ಸಲ್. ಮಾಡ್ 0 ಬರುತ್ತಾ? ಮಾಡ್ 0 ಅಂದ್ರೆ ಏನಾಗ್ಬಿಡುತ್ತೆ? 0. Less than 1/2. ಹಾಗಾಗಿ ಇದೇನಾಗ್ಬಿಡುತ್ತೆ ಹೇಳಿ? ಪ್ರಾಬ್ಲಮ್ ಇದೆ ಇಲ್ಲಿ. ಯಾವುದು? -i. ಓಕೆನಾ? ನೆಕ್ಸ್ಟ್ ಇಲ್ಲಿ z ಈಕ್ವಲ್ ಏನಾಗುತ್ತೆ ಹೇಳಿ? ಅದು -3i. 3 ಆಗುತ್ತೆ. ಇಲ್ಲಿ ಕೊಡಿ, -3i + i ಈಕ್ವಲ್ ಟು -2 ಮೀನ್ಸ್ ವಾಟ್? 2 ಆಗುತ್ತೆ. ಹೇಳಿ, ಮಾಡ್ -2 ಇಂಟು ಮಾಡ್ i. ಮಾಡ್ i Greater is than 1/2. 1. ಸೊ 2 ಬರುತ್ತೆ, ಇಸ್ ಗ್ರೇಟರ್ ದ್ಯಾನ್ 1/2 ಆಗುತ್ತೆ. ಔಟ್ ಸೈಡ್ ಸರ್ಕಲ್ ಆಗುತ್ತೆ. ಹಾಗಾಗಿ ಇದು ಕೌಂಟ್ ಮಾಡಕ್ ಬರಲ್ಲ. ಸೊ ಇದು ಮತ್ತೆ ಇದು ಕೌಂಟ್ ಮಾಡಕ್ಕಾಗಲ್ಲ. ಮೇಲ್ ತಗೊಂಡ್ಬಿಡಿ. ಅವಾಗ ಏನಾಗುತ್ತೆ? f ಆಫ್ z ಡೈರೆಕ್ಟ್ ಆಗಿ z - 1 ಆಲ್ರೆಡಿ Z ಇದೆ, - 1 divided by z ಇಂಟು z + 3i. ಇವಾಗ ಯಾವ್ದು ಸಮಸ್ಯೆ ಇದೆ? ದಟ್ ಈಸ್ divided by z. Z + i. ಇದನ್ನ ಏನಂತ ಬರಿಬೋದು ನಾವು ಫಾರ್ಮುಲಾ ಪ್ರಕಾರ? z - ಆಫ್ -a ಅಂತ ಬರಿಬೋದಾ? ಯಾಕಂದ್ರೆ ಇಂಟಿಗ್ರೇಷನ್ ಓವರ್ ಸಿ f ಆಫ್ z ಡಿವೈಡೆಡ್ ಬೈ z - a ಇರುತ್ತೆ, ಅದಕ್ಕೆ ಮೈನಸ್ ತಗೊಂಡೆ, ಇಂಟು dz. ಇವಾಗ ಏನಾಗ್ಬಿಡ್ತಿದ್ದು? 2πi ಇಂಟು f ಆಫ್ a ಅಂದ್ರೆ ಇವಾಗ -i. ಕರೆಕ್ಟ್ ಅಲ್ವಾ? Yes, sir. -i. ಸೊ ಇವಾಗ f ಆಫ್ - ಏನಾಗುತ್ತೆ ನೋಡಿ, ಇಲ್ಲಿ f ಆಫ್ - ಏನಾಗುತ್ತೆ? -i - 1 ಡಿವೈಡೆಡ್ ಬೈ -i ಇಂಟು -i + 3i. -i - 1 ಡಿವೈಡೆಡ್ ಬೈ 3i - i ಏನಾಗ್ಬಿಡುತ್ತೆ?
2i ಆಗುತ್ತೆ. ಸೊ ಮೈನಸ್ 2i ಸ್ಕ್ವೇರ್ ಆಗ್ಬಿಡುತ್ತೆ, ಯಾಕಂದ್ರೆ ಆಚೆ ಒಂದಿದೆ. ಏನಾಗ್ಬಿಡುತ್ತೆ ಇವಾಗ -i-1 ಡಿವೈಡೆಡ್ ಬೈ i ಸ್ಕ್ವೇರ್ ಅಂದ್ರೆ -1 ಆಗುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಓಕೆ, ಏನ್ ಬರ್ತಿದೆ ನೋಡಿ ಹಂಗಾರೆ 2πi ಇಂಟು -i-1 ಡಿವೈಡೆಡ್ ಬೈ 2 ಬರ್ತಿದೆ. 2 ಗೆಟ್ ಕ್ಯಾನ್ಸಲ್. ಸೊ ವಾಟ್ ಈಸ್ ದ ಆನ್ಸರ್? -πi ಇಂಟು 1 + i. ಕರೆಕ್ಟ್ ಅಲ್ವಾ? Yes, sir. ಕ್ಲಿಯರ್? Yes, sir. ಇದು ಫಸ್ಟ್ ಏನ್ ಮಾಡಿದ್ರೆ ಡಿನಾಮಿನೇಟರ್ನ ಕರೆಕ್ಟಾಗಿ ಮಾಡ್ಕೊಂಬಿಡಿ. z ಸ್ಕ್ವೇರ್ ಆಗ್ಬಿಡುತ್ತೆ, ಅಲ್ಲಿ ಕಾಮನ್ ತಗೊಂಡ್ರೆ. ಸೊ z + 3i ಈಕ್ವಲ್ ಟು 0 ಮಾಡ್ಬೇಕು. ಎಲ್ಲಿ ಪ್ರಾಬ್ಲಮ್ ಅಂತ ನೋಡ್ಬೇಕು. z ಈಕ್ವಲ್ ಟು ಫಸ್ಟ್ ಇನ್ಸಾಲ್ವ್ ಮಾಡಿದ್ರೆ 0 ಬರ್ತಿದೆ. ಇನ್ಸಾಲ್ವ್ ಮಾಡಿದ್ರೆ z ಈಕ್ವಲ್ ಟು -3i ಬರುತ್ತೆ. ಇಲ್ಲಿ 0 ಕೊಟ್ಟು ಏನಾಗ್ಬಿಡುತ್ತೆ, mod 0 ಈಕ್ವಲ್ ಟು 1. ಸೊ 0 ಲೆಸ್ ದೆನ್ 1 ಆಗ್ತಿದೆ ಅಲ್ವಾ? Yes, sir. ಇನ್ಸೈಡ್ ಇದೆ ಅಂತ ಇದನ್ನ ಕೌಂಟ್ ಮಾಡ್ಬೇಕು. ಇವಾಗ ಯಾವುದು z ಈಕ್ವಲ್ ಟು 0 ಕನ್ಸಿಡರ್ ಮಾಡ್ಬೇಕು ನೀವು. ಕ್ರಿಟಿಕಲ್ ಪಾಯಿಂಟ್ ಅಂದ್ರೆ ಸಿಂಗುಲರ್ ಪಾಯಿಂಟ್. z ಈಕ್ವಲ್ ಟು -3 ಏನಾಗುತ್ತೆ? -3 mod -3 ಈಕ್ವಲ್ ಟು 3 ಆಗುತ್ತೆ. ಕರೆಕ್ಟ್ ಅಲ್ವಾ ಇದು? Yes, sir. Greater So, than 1 greater than 1 ಆಗುತ್ತೆ. outside. ಸರ್ಕಲ್ ಆಗ್ಬಿಡುತ್ತೆ. ಇದನ್ನ ತೊಳಕ್ ಬರಲ್ಲ ನೀವು. ಸೊ ಇವಾಗ ಏನಾಗ್ಬಿಡುತ್ತೆ, ಇಂಟಿಗ್ರೇಷನ್ ಓವರ್ ಸಿ. ಸೊ ಅದ್ ಮೇಲೆ ತಗೊಂಡ್ಬಿಡಿ, ಯಾವ್ದು ಪ್ರಾಬ್ಲಮ್ ಇಲ್ಲ. ಇದು ಪ್ರಾಬ್ಲಮ್ ಇಲ್ಲ. 1 by ಡಿವೈಡೆಡ್ ಬೈ z ಪ್ಲಸ್ z plus 3i ಡಿವೈಡೆಡ್ ಬೈ z divided by ಮೈನಸ್ z minus z ಅಷ್ಟೇ ಸರ್. z square. 0 ತಗೊಳ್ಳಿ. z ಸ್ಕ್ವೇರ್ ಇದೆನಾ? Yes, sir. ಓಕೆ, z ಸ್ಕ್ವೇರ್ ಇದೆನಾ? ಓಕೆ, z ಸ್ಕ್ವೇರ್ ಅಂದ್ರೆ ಏನಾಗ್ಬಿಡುತ್ತೆ, z ಮೈನಸ್ 0 ಹೋಲ್ ಸ್ಕ್ವೇರ್. ಕರೆಕ್ಟ್ ಅಲ್ವಾ? Yes, sir. z ಮೈನಸ್ 0 ಹೋಲ್ ಸ್ಕ್ವೇರ್. ಓಕೆ, ಇದು f ಆಫ್ z. f ಆಫ್ z ಏನಾಗುತ್ತೆ ಹೇಳಿ ಅಲ್ಲಿ? 1 ಡಿವೈಡೆಡ್ 1 ಬೈ by z plus 3i. ಓಕೆ, ಇಲ್ಲಿ ಇವಾಗ ಏನ್ ಮಾಡ್ತೀರಾ, 2 ಇದೆ ಅಲ್ವಾ? 2 1 + 1 ತಗೋಬೇಕು, ಯಾಕಂದ್ರೆ ಫಾರ್ಮುಲಾ ಹಂಗೆ ಅಲ್ವಾ ಅದು. f ಆಫ್ z ಡಿವೈಡೆಡ್ ಬೈ z ಮೈನಸ್ 0 ಹೋಲ್ ಪವರ್. ಇಲ್ಲಿ 2 ಇದೆ ಅಲ್ವಾ? n + 1 ಇರುತ್ತಲ್ಲ ಫಾರ್ಮುಲಾ, ಅದಕ್ಕೆ ಏನ್ ಮಾಡ್ಬೇಕು, ಇದು 1 + 1 ತಗೋಬೇಕು ಇಂಟು dz. ಇಲ್ಲೇ ಗೊತ್ತಾಗ್ತಿದೆ ನೋಡಿ, n + 1. ಸೊ n ಅಂದ್ರೆ ಏನು ಇವಾಗ? 1. 1 ಟೈಮ್ ಡಿಫ್ರೆನ್ಶಿಯೇಟ್ ಮಾಡಿ ಅಂತ ಅಂದ್ರೆ ನೋಡಿ, ಈ ಕಡೆ ಏನಿರುತ್ತೆ, n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 2πi ಇರುತ್ತೆ. ಈ ಕಡೆ ಬಂದ್ರೆ ಏನಾಗ್ಬಿಡುತ್ತದು 2πi ಡಿವೈಡೆಡ್ ಬೈ n ಫ್ಯಾಕ್ಟೋರಿಯಲ್ ಇರುತ್ತೆ. n ಅಂದ್ರೆ ಇವಾಗ 1. ಸೊ 1 ಫ್ಯಾಕ್ಟೋರಿಯಲ್ ಇಂಟು 1 ಟೈಮ್ ಡಿಫ್ರೆನ್ಶಿಯೇಟ್ ಮಾಡಿ, ಜೊತೆಗೆ ಆ ಪಾಯಿಂಟ್ ಇದೆ ನೋಡಿ ಪ್ರಾಬ್ಲಮ್ ಇರೋದು, ಆ ಪಾಯಿಂಟ್ ಅನ್ನ ಕೊಡ್ಬೇಕು, f' ಆಫ್ 0. ಸೊ 1 ಫ್ಯಾಕ್ಟೋರಿಯಲ್ ಏನಾಗ್ಬಿಡುತ್ತೆ, 1 ಆಗುತ್ತೆ. 2πi ಇಂಟು f ಆಫ್ z ಇದೆ ಅಲ್ವಾ, f' ಮಾಡಿ, ಅದು ಏನಾಗುತ್ತೆ, f' ಆಫ್ z ಈಕ್ವಲ್ ಟು -1 ಬೈ z ಪ್ಲಸ್ 3i ಹೋಲ್ ಸ್ಕ್ವೇರ್ ಆಗುತ್ತೆ. ಯಾಕೆ? 1 ಬೈ z ಫಾರ್ಮ್ ಅಲ್ಲಿ ಇದೆ. ಸೊ ಡಿಫ್ರೆನ್ಸಿಯೇಷನ್ ಆಫ್ 1 ಬೈ z ಇಸ್ ವಾಟ್? -1 by z square. ಅದ್ರಲ್ಲಿ ಏನಾಗ್ಬಿಡುತ್ತೆ, -1 ಡಿವೈಡೆಡ್ ಬೈ z ಪ್ಲಸ್ 3i ಹೋಲ್ ಸ್ಕ್ವೇರ್ ಆಗುತ್ತೆ. f' ಆಫ್ ನಮಗೇನ್ ಬೇಕು ಇಲ್ಲಿ ನೋಡಿ, 0. ಸೊ ಏನಾಗ್ಬಿಡುತ್ತೆ, -1 by 0 ಪ್ಲಸ್ 3i -9. 9. ಓಕೆ, -9. ಸೊ ಮೈನಸ್ ಏನಾಗ್ಬಿಡುತ್ತೆ, ಪ್ಲಸ್ ಆಗುತ್ತೆ. 1/9 ಆಗುತ್ತೆ. ಇಲ್ಲಿ ಏನಾಗ್ಬಿಡುತ್ತೆ ಹಂಗಾರೆ ಇವಾಗ 1/9 ಆಗುತ್ತೆ. ಸೊ ಆನ್ಸರ್ ಏನಾಗ್ಬಿಡುತ್ತೆ, 2/9 πi ಆಗುತ್ತೆ. i. ಕ್ಲಿಯರಾ? Yes, sir. ಪಾರ್ಷಿಯಲ್ ಫ್ರಾಕ್ಷನ್ ಬರುತ್ತಿದ್ದು ಇದು ಪ್ಲಸ್. ಓಕೆ, 2 ಪಾಯಿಂಟ್ಸ್ ಬರುತ್ತಲ್ವಾ ಇಲ್ಲಿ? Yes, sir. 2 ಪಾಯಿಂಟ್ಸ್ ಬರುತ್ತೆ. ಸೊ 2 ಪಾಯಿಂಟ್ಸ್ ಬಂದಾಗ ಏನ್ ಮಾಡ್ತೀರಾ ನೋಡಿ, ಅದು ಸೊಲ್ಯೂಷನ್. ಸೊ z ಸ್ಕ್ವೇರ್ ಈಕ್ವಲ್ ಟು ಪ್ಲಸ್ ಪೈ ಸ್ಕ್ವೇರ್ ಕಡೆ ಹೋಗ್ಬಿಟ್ಟು ಏನಾಗುತ್ತೆ, -π ಸ್ಕ್ವೇರ್ ಆಗುತ್ತೆ. z ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ i π. ಇಲ್ಲಿ i π ತಗೊಂಡೋಗಿ ಕೊಟ್ಬಿಟ್ಟು ಏನಾಗುತ್ತೆ ಹೇಳಿ, ಸೊ ಮಾಡ್ i π ಈಕ್ವಲ್ ಟು, ಸೊ ಮಾಡ್ i ಅಂದ್ರೆ 1 ಆಗುತ್ತೆ, π. ಸೊ 3.14 ಏನೋ ಬರುತ್ತೆ. ಸೊ ಲೆಸ್ ದನ್ 4 ಇನ್ಸೈಡ್ ಆಗ್ಬಿಡುತ್ತೆ. ನೆಕ್ಸ್ಟ್ -i π ತಗೊಂಡ್ರು ಅದು ಕೂಡ π ಬರುತ್ತೆ, ಲೆಸ್ ದನ್ 4 ಆಗುತ್ತೆ. ಎರಡು ಇನ್ಸೈಡ್ ಬರ್ತಿದೆ. ಸೊ ಇವಾಗ ಏನ್ ಬರಿಬೋದು ನಾವು ಅದನ್ನ ಹೇಳಿ ನೋಡೋಣ. ಇಂಟಿಗ್ರೇಷನ್ ಓವರ್ ಸಿ 2z ಡಿವೈಡೆಡ್ ಬೈ z ಪ್ಲಸ್ i π ಇಂಟು z ಮೈನಸ್ i π ಅಂತ ಬರಿಬೋದಾ? Yes, sir. ಇಂಟು tz. Z. ಇವಾಗ ನೋಡಿ ಇಂಟಿಗ್ರೇಷನ್ ಓವರ್ ಅದು ಯಾವ್ದಿದೆ ಅದು. ಇವಾಗ ಇಲ್ಲಿ ಏನ್ ಮಾಡ್ತೀರಾ ಅಂದ್ರೆ ನೋಡಿ, ಪಾರ್ಷಿಯಲ್ ಫ್ರಾಕ್ಷನ್ ಮಾಡ್ತೀವಿ. ಇವಾಗ ನಾವು ಸಪರೇಟ್ ಮಾಡ್ಕೋಬೇಕು ನೀವು ಇವಾಗ, ಯಾಕಂದ್ರೆ ಫಾರ್ಮುಲಾ ಇರೋದೇನು ಸಪ್ರೇಟ್ ಆಗಿದೆ. z ಮೈನಸ್ a ಅಂತ ಇರುತ್ತೆ, ಕೆಳಗಡೆಕ್ಕಿಲ್ಲ, ಅಲ್ಲಿ ಸಪರೇಟ್ ಆಗಿ ಮಾಡ್ಕೋಬೇಕು. ಇವಾಗ ಇಲ್ಲಿ ನೋಡಿ, ಮಾಡ್ಕೊಳಕ್ಕೂ ಮುಂಚೆ ಏನ್ ಮಾಡ್ತೀರಾ ಅಂದ್ರೆ ಈ ತರ ಬರ್ಕೊಂಡು, ಇಲ್ಲಿ ನೋಡಿ ಫಸ್ಟ್ ಏನಿದೆ ನೋಡಿ, ಇಲ್ಲಿ z ಪ್ಲಸ್ i π. ನೆಕ್ಸ್ಟ್ ಇಲ್ಲಿ ಏನಿದೆ ನೋಡಿ, z ಮೈನಸ್ i π. i π ಇದೆ. ಇವಾಗ ಏನಾಗುತ್ತೆ ನೋಡಿ, ಇಲ್ಲಿ z ಮೈನಸ್ i π ಇಲ್ಲಿ ಬರುತ್ತೆ ಅನ್ಕೊಡಿ.
z ಮೈನಸ್ ಐ ಪೈ. ಕರೆಕ್ಟ್ ಅಲ್ಲಿ ಎಲ್ಸಿಎಂ ತಗೊಂಡು ಇಲ್ಲಿ ಬಂದ್ಬಿಡುತ್ತೆ, ಇದು ಕ್ಯಾನ್ಸಲ್ ಆಗಿ. ನೆಕ್ಸ್ಟ್ ಇಲ್ಲಿ ಪ್ಲಸ್ ಮೈನಸ್ ತಗೋಬೇಕು, ಆಮೇಲೆ ನೋಡ್ಕೊಳ್ಳೋಣ. ಸೊ ಇದು ಕ್ಯಾನ್ಸಲ್ ಆಗ್ಬಿಟ್ರೆ ಏನು ಬರುತ್ತೆ ಇಲ್ಲಿ z Z ಮೈನಸ್ plus z ಪ್ಲಸ್ ಐ ಪೈ ಬರುತ್ತೆ ಅಲ್ವಾ. ಇವಾಗ ನೋಡಿ ನ್ಯೂಮರೇಟರ್ ಇದೆ 1 ಇದೆ, ಅಂದ್ರೆ 2z ಅನ್ನ ಆ ಕಡೆ ತಗೊಳ್ಳಿ ನೀವು. 2z ಕನ್ಸಿಡರ್ ಮಾಡಕ್ ಹೋಗ್ಬೇಡಿ, ಇವಾಗ ರಿಸ್ಕ್ ಆಗುತ್ತೆ. 1 ಇದೆ ಅನ್ಕೊಳ್ಳಿ, ಇಂಟು 1 ಇದೆ. ಇವಾಗ ನಾವು ಪಾರ್ಷಿಯಲ್ ಫ್ರಾಕ್ಷನ್ ಮಾಡ್ತಿರೋದು 1 ಡಿವೈಡೆಡ್ ಬೈ z ಪ್ಲಸ್ ಐ ಪೈ ಇಂಟು z ಮೈನಸ್ ಐ ಪೈಗೆ, ಓಕೆನಾ. ಇವಾಗ ಇಲ್ಲಿ ಏನಾಗುತ್ತೆ ನೋಡಿ, ಕ್ಯಾನ್ಸಲ್ ಆಗ್ಬೇಕು, ಈಗ 1 ಬರ್ಬೇಕು ನನಗೆ. ಆ ತರ ಮೈನಸ್ ತಗೋಬೋದು ಇಲ್ಲಿ, ಈ ತರ ಇದೆ. ಇಲ್ಲಿ ನಾನು ಮಿಡ್ಲಲ್ಲಿ ಮೈನಸ್ ತಗೊಂತೀನಿ, ಮೈನಸ್ ಹಾಫ್ ಅಂತ ತಗೊಳ್ತೀನಿ. ಅವಾಗ ಏನಾಗುತ್ತೆ ಹೇಳಿ, ಇದು z ಮೈನಸ್ ಐ ಪೈ ಮೈನಸ್ z ಮೈನಸ್ ಐ ಪೈ ಆಗುತ್ತೆ. ಮೈನಸ್ z ಪ್ಲಸ್ z ಗೆಟ್ ಕ್ಯಾನ್ಸಲ್, ಏನ್ ಬರ್ತಿದೆ -2 minus ಐ 2 pi I. ಓಕೆ, -2 ಪೈ ಐ ಬರ್ತಿದೆ. ಅದು ಎಕ್ಸ್ಟ್ರಾ ಬರ್ತಿರೋದು ಏನ್ ಮಾಡ್ಬೇಕಿಲ್ಲ ನಾವು ಹಂಗಾರೆ, ಈಗ ಏನ್ ಮಾಡ್ಬೇಕಿಲ್ಲಿ -1/2 ಪೈ 2 ಐ. pi I. ಇಲ್ಲಿ ಏನ್ ಮಾಡ್ತೀರಾ, ಮೈನಸ್ ತಗೊಳ್ತೀರಾ, ಇಲ್ಲಿ ಏನ್ ತಗೊಳ್ತೀರಾ 1 ತಗೊಳ್ತೀರಾ, ಇಲ್ಲಿ 1 ತಗೊಳ್ತೀರಾ. ಸೊ ಇದನ್ನ ಸಾಲ್ವ್ ಮಾಡಿದ್ರೆ ಏನ್ ಬರುತ್ತೆ ನಮಗೆ, ಇದು ಬರುತ್ತೆ. ಎಕ್ಸ್ಟ್ರಾ ಏನ್ ಬರ್ತಿದೆ -2 ಪೈ ಐ ಬರ್ತಿದೆ. ಆಲ್ರೆಡಿ ಆಚೆ ಡಿವೈಡ್ ಮಾಡ್ಕೊಂಡ್ಬಿಟ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ 1 Plus. ಆಗ್ಬಿಡುತ್ತೆ. ಸೊ 1 ಬಂದ್ಬಿಡುತ್ತೆ, ಓಕೆನಾ. ನೆಕ್ಸ್ಟ್ ಇಲ್ಲಿ ಏನ್ ಮಾಡ್ತೀರಿ ಇವಾಗ, ಇಂಟು ಯಾವ್ದಿದೆ ಅಲ್ಲಿ 2z 2z. ಇದೆ, ಇಂಟು dz, ಓಕೆನಾ. ಸೊ -1/2 ಪೈ ಐ ಇಲ್ಲಿ ಹಿಂಗೆ ತಗೊಂಡ್ಬಿಟ್ಟು ಡೈರೆಕ್ಟ್ ಆಗಿ ಇಂಟಿಗ್ರೇಷನ್ ಇವಾಗ. ಸೊ ಇವಾಗ ಎಫ್ ಆಫ್ ಝಡ್ ಏನು ಇವಾಗ, ಎರಡು ಇಂಟಿಗ್ರೇಷನ್ಗೆ 2z ಅಲ್ವಾ. ಸೊ ಏನಾಗ್ಬಿಡುತ್ತೆ 2 ಪೈ ಐ ಇಂಟು ಯಾವ ಪಾಯಿಂಟ್ ಇಲ್ಲಿ ಸಮಸ್ಯೆ ಇರೋದು, ಮೈನಸ್ ಐ ಪೈ, ಕರೆಕ್ಟ್ ಅಲ್ವಾ. z ಮೈನಸ್ ಆಫ್ ಮೈನಸ್ ಐ ಪೈ ಅಂತ ಬರೀಬೋದು ಅಲ್ಲಿ, ಯಾಕಂದ್ರೆ ಫಾರ್ಮುಲಾ ಏನು z ಮೈನಸ್ ಎ ಅಂತ ಇದೆ. ನೆಕ್ಸ್ಟ್ ಇಲ್ಲಿ ಆಲ್ರೆಡಿ z ಮೈನಸ್ ಎ ಇದೆ, ಡೈರೆಕ್ಟ್ ಆಗಿ 2 ಪೈ ಐ ಇಂಟು ಎಫ್ ಆಫ್ ಐ ಪೈ. ಸೊ -1/2 ಪೈ ಐ 2 ಪೈ ಐ ಇಂಟು ಎಫ್ ಆಫ್ ಮೈನಸ್ ಐ ಪೈ ಏನಾಗುತ್ತೆ ನೋಡಿ, ಇಲ್ಲಿ -2 ಐ ಪೈ ಆಗುತ್ತೆ. -2 ಪೈ ಐ ಎಫ್ ಆಫ್ ಐ ಪೈ ಏನಾಗುತ್ತೆ ನೋಡಿ, ಇಲ್ಲಿ 2 pi I. 2 ಪೈ ಐ ಆಗುತ್ತೆ, ಕರೆಕ್ಟ್ ಅಲ್ವಾ. ಸೊ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ, ಇಲ್ಲಿ ಸೇಮ್ ಇದೆ, ಸೊ ಆ್ಯಡ್ ಮಾಡ್ಬಿಟ್ರೆ ಆಯ್ತು ಅಷ್ಟೇ. 2 ಪೈ ಐ ಇಂಟು ಎಷ್ಟು ಟೈಮ್ಸ್ ಇದೆ ನೋಡಿ, ಇಲ್ಲಿ 2 times. 2 ಟೈಮ್ಸ್ ಯಾವ್ದಿದೆ ನೋಡಿ, -2 ಟೈಮ್ಸ್. ಸೊ 4 ಐ ಸ್ಕ್ವಯರ್ Pi I. ಪೈ ಸ್ಕ್ವೇರ್ ಇದೆ, ಕರೆಕ್ಟ್ ಅಲ್ವಾ, 2 ಟೈಮ್ಸ್. ಸೊ ಇವಾಗ ಏನ್ ಮಾಡ್ತೀರಾ ನೋಡಿ, ಸಾಲ್ವ್ ಮಾಡಿದ ಏನ್ ಬರುತ್ತೆ ನೋಡಿ, 2 ಪೈ ಐ 1/2 pi I. ಪೈ ಗೆಟ್ 8 ಕ್ಯಾನ್ಸಲ್, ಪೈ ಗೆಟ್ pi ಕ್ಯಾನ್ಸಲ್, square. -4 ಪೈ ಇದು ಆನ್ಸರ್. ಕ್ಲಿಯರಾ, ಇಲ್ಲಿದೆ ನೋಡಿ, 2 ಗೆಟ್ ಕ್ಯಾನ್ಸಲ್, ಪೈ ಗೆಟ್ ಕ್ಯಾನ್ಸಲ್, ಐ ಗೆಟ್ ಕ್ಯಾನ್ಸಲ್. ಇನ್ನೇನು ಉಳ್ಕೊಳ್ತಲ್ಲಿ ಮೈನಸ್ ಮೈನಸ್ ಪ್ಲಸ್ 4 ಇಂಟು ಐ ಪೈ. ಸೊ -4 ಪೈ ಇಸ್ ದ ಆನ್ಸರ್. ಕ್ಲಿಯರಾ, ಕ್ಲಿಯರಾ ನೋಡಿ, ಕ್ಯಾಲ್ಕುಲೇಷನ್ ಕರೆಕ್ಟ್ ಇದೆ ಅಲ್ವಾ. ಸರ್ ಅಲ್ಲಿ ಐ ಕ್ಯಾನ್ಸಲ್ ಮಾಡಿದ್ರೆ ಪ್ಲಸ್ ಆಗುತ್ತಲ್ವಾ ಸರ್, ಮೈನಸ್ ಇಂಟು ಮೈನಸ್. ಓಕೆ, ಇಲ್ಲಲ್ವಾ ಹ್ಮ್. ಪ್ಲಸ್ ಆಗ್ಬಿಡ್ತದೆ 4 ಪೈ ಐ, ಅದಕ್ಕೆ ಕೇಳಿದೆ. ಓಕೆ, ಇವಾಗ ಕರೆಕ್ಟ್ ಆಯ್ತು. ಓಕೆ, ಪಾರ್ಷಿಯಲ್ ಫ್ರಾಕ್ಷನ್ ಮಾಡ್ಕೊಂಡು ಇದು ಈಸಿ ಇದೆ, ಬಟ್ ಏನ್ ಗೊತ್ತಾ, ಎಕ್ಸಾಮ್ ಪರ್ಪಸ್ ಇದೆ ಇದು ಬೆಟರ್ ಇತ್ತು, ಓಕೆನಾ. ಸ್ವಲ್ಪ ಯೋಚನೆ ಮಾಡಿ ಅಲ್ಲೇ ಬೇಗ ತಗೊಂಡ್ಬಿಟ್ರೆ ಬೆಸ್ಟ್. ಸ್ವಲ್ಪ ಲೆಂತ್ ಇದ್ದಾರೆ. ಓಕೆ, ಇದು ಈಸಿ ಇದೆ ನೋಡಿ, ತೀರಾ ಜಾಸ್ತಿ ಏನು ಹೋಗಲ್ಲ ಅವರು. ಕ್ಲಿಯರ್ ನೋಡಿ. ಸೊ ಮಾಡ್ ಝಡ್ ಈಕ್ವಲ್ ಕೊಟ್ಟಿದ್ದಾರೆ, ಅಲ್ಲಿ 3 ಕೊಟ್ಟಿದ್ದಾರೆ. z ಪ್ಲಸ್ 1 ಹೋಲ್ ಸ್ಕ್ವೇರ್ ಇದೆ. ಸೊ z ಪ್ಲಸ್ 1 ಈಕ್ವಲ್ ಟು 0 ಆಗುತ್ತೆ. z ಈಕ್ವಲ್ ಏನಾಗ್ಬಿಡುತ್ತೆ ಹೇಳಿದ್ರೆ -1. -1. ಇನ್ಸೈಡ್ ಸರ್ಕಲ್ ಮಾಡ್ ಮೈನಸ್ 1 ಆಗುತ್ತೆ, ಲೆಸ್ ದ್ಯಾನ್ 3. ಸೊ ಇನ್ಸೈಡ್ ಸರ್ಕಲ್ ಬರ್ತಾರೆ ಅಂದ್ರೆ ಕೌಂಟ್ ಮಾಡ್ಬೇಕಾಗುತ್ತೆ ನೀವು ಈಗ. ಸೊ ಡೈರೆಕ್ಟ್ ಫಾರ್ಮುಲಾ ಇದೆ ನೋಡಿ, ಇಲ್ಲಿ ಬರೀತೀನಿ ನಾನು ಒಂದ್ಸರಿ. ಇಂಟಿಗ್ರೇಷನ್ ಓವರ್ ಸಿ ಎಫ್ ಆಫ್ ಝಡ್ Z minus Z naught. ಪವರ್ n ಪ್ಲಸ್ 1 ಇಂಟು ಡಿ ಝಡ್ ಈಕ್ವಲ್ ಟು, ಓಕೆನಾ, F power n of ಡಿವೈಡೆಡ್ ಬೈ n factorial. n z ನಾಟ್. ಇದು ಫಾರ್ಮುಲಾ ಇವಾಗ, ಓಕೆನಾ. ಇಲ್ಲಿದೆ ನೋಡಿ 2 ಇದೆ ಅಲ್ವಾ, 1 ಪ್ಲಸ್ 1 ಅಂತ ಬರೀಬೋದಾ. Yes sir. ಎನ್ನಿ ಕೊಡಿ ಏನಾಗುತ್ತೆ ಹಂಗಾರೆ 1 ಟೈಮ್ ಡಿಫ್ರೆನ್ಶಿಯೇಟ್ ಮಾಡಿ ಅಂತ.
ಇಲ್ಲಿ 1 ತಗೊಂಡ್ರೆ ಏನಾಗುತ್ತೆ, ಇಲ್ಲಿ 1 ತಗೊಂಡ್ರೆ ಫಾರ್ಮುಲಾ 2πi ಡಿವೈಡೆಡ್ ಬೈ 1 ಫ್ಯಾಕ್ಟೋರಿಯಲ್ 1 ಟೈಮ್ ಡಿಫ್ರೆನ್ಶಿಯೇಟ್ ಮಾಡ್ಬೇಕಷ್ಟೇ. ಎಫ್ ಡ್ಯಾಶ್ ಆಫ್ ಝೆಡ್ ನಾಟ್. ಸೊ 2πi ಇಂಟು ಎಫ್ ಡ್ಯಾಶ್ ಆಫ್ ಝೆಡ್ ನಾಟ್ ಆಗುತ್ತೆ. ಅಂದ್ರೆ ಇವಾಗ ಏನಾಗುತ್ತೆ, ಡೈರೆಕ್ಟ್ ಆಗಿ 2πi ಇದು ಎಫ್ ಆಫ್ ಝೆಡ್. ಯಾವುದು ಎಫ್ ಆಫ್ ಝೆಡ್? ಕಾಸ್ ಆಫ್ ಝೆಡ್ ಪವರ್ 4. ಡಿಫ್ರೆನ್ಶಿಯೇಟ್ ಮಾಡ್ಬಿಡಿ. ಎಫ್ ಡ್ಯಾಶ್ ಆಫ್ ಝೆಡ್ ಏನಾಗುತ್ತೆ, ಡಿಫ್ರೆನ್ಶಿಯೇಷನ್ ಆಫ್ ಕಾಸ್ ನೋಡಿ, ಎರಡು ಇದಾವಲ್ಲಿ, ಕಾಂಪೋಸಿಷನ್ ಆಫ್ minus ಇನ್ನೊಂದು 4 ಇದೆ. ಬೈ ಚೈನ್ ರೂಲ್ ಫಸ್ಟ್ ಡಿಫ್ರೆನ್ಶಿಯೇಟ್ ಮಾಡ್ತೀರಾ, ಮೈನಸ್ ಸೈನ್ ಆಫ್ ಝೆಡ್ ಪವರ್ 4 ಆಗುತ್ತೆ. ಕಂಪ್ಲೀಟ್ ಆಯ್ತಾ? ನೆಕ್ಸ್ಟ್ 4 into z. into 4z cube. ಎಸ್, ಎಫ್ ಡ್ಯಾಶ್ ಆಫ್ ಝೆಡ್ ನಾಟ್ ಯಾವ ಪಾಯಿಂಟ್ ಝೆಡ್ ನಾಟ್ ಅಂದ್ರೆ ಇವಾಗ ಅಲ್ಲಿ ಯಾವ್ದು ಪ್ರಾಬ್ಲಮ್ ಇರೋದು, ದಟ್ ಈಸ್ ದ 1 minus 1. ಕೊಡಿ ಏನಾಗುತ್ತೆ ನೋಡಿ. ಸೊ ಇದು ತಗೊಂತೀನಿ ನಾನು ಆನ್ಸರು 2πi ಎಫ್ ಡ್ಯಾಶ್ ಆಫ್ ಮೈನಸ್ 1 ಏನಾಗುತ್ತೆ ನೋಡಿ, ಮೈನಸ್ ಸೈನ್ ಆಫ್ minus 1 whole 4 ಇಂಟು ಮೈನಸ್ 1 ಹೋಲ್ ಕ್ಯೂಬ್ ಆಗುತ್ತೆ ಅಲ್ವಾ. ಸೊ 2πi ಮೈನಸ್ ಸೈನ್ ಆಫ್ ಮೈನಸ್ 1 ಹೋಲ್ ಪವರ್ 4 ಅಂದ್ರೆ ಏನಾಗ್ಬಿಡುತ್ತೆ, 1 ಆಗುತ್ತಾ. ಸೈನ್ ಆಫ್ 1 ಇಂಟು ಮೈನಸ್ 1 ಹೋಲ್ ಕ್ಯೂಬ್ ಅಂದ್ರೆ ಮೈನಸ್ 1 ಆಗುತ್ತೆ. minus 4 ಆಗುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ 4 ಇಂಟು 2 8πi ಸೈನ್ ಆಫ್ 1. 1. ದಿಸ್ ಇಸ್ ದ ಆನ್ಸರ್. ಕ್ಲಿಯರಾ? ಎಸ್ ಸರ್. ಸರ್ ಅದು ಹೆಂಗ್ ತಗೊಂಡ್ರಿ ಸರ್? n is equals to 1 ತಗೊಂಡ್ರಲ್ಲ. ಇಲ್ಲಿ ನೋಡಿ 2 ಕೊಟ್ಟಿದಾರಲ್ವಾ, ಹಾ ನೋಡಿ ಸರ್. 2 ಇದೆ. 2 ಅನ್ನು ಏನ್ ಬರ್ಕೊಳ್ತೀರಾ ನೀವು, n ಪ್ಲಸ್ 1 ಫಾರ್ಮಿಗೆ ತಗೊಂಡೋಗ್ಬೇಕು. ಇವಾಗ 2 ಕೊಟ್ರೆ 1 ಪ್ಲಸ್ 1, 3 ಕೊಟ್ರೆ 2 ಪ್ಲಸ್ 1, ಅವಾಗ ಏನೇನಾಗುತ್ತೆ 2 ಆಗುತ್ತೆ. 10 ಕೊಟ್ರೆ 9 ಪ್ಲಸ್ 1, 9 ಟೈಮ್ ಡಿಫ್ರೆನ್ಶಿಯೇಟ್ ಮಾಡಿ ಅಂತ. 20 ಕೊಟ್ರೆ 19 ಪ್ಲಸ್ 1, 19 ಟೈಮ್ಸ್ ಡಿಫ್ರೆನ್ಶಿಯೇಟ್ ಮಾಡಿ ಅಂತ. ಕ್ಲಿಯರಾ? ಹಾ ಹಾ ಓಕೆ ಸರ್. ಅಷ್ಟೇ ಟ್ರಿಕ್. ಅದು ಏನ್ ಕೊಟ್ಟಿದಾರಲ್ವ ಅದನ್ನ ಪ್ಲಸ್ 1 ಮಾಡ್ಬೇಕು. ಅಂದ್ರೆ n ಪ್ಲಸ್ 1 n ಏನ್ ಬರುತ್ತಲ್ವಾ ದಟ್ ಇಸ್ ಅಷ್ಟು ಟೈಮ್ ಡಿಫ್ರೆನ್ಶಿಯೇಟ್ ಮಾಡಿ ಅಂತ. ಇಲ್ಲಿದೆ ನೋಡಿ. ಸೊ ಇಂಟಿಗ್ರೇಷನ್ ಓವರ್ ಮಾಡ್ z ಈಕ್ವಲ್ ಟು 4. ಮಾಡ್ z ಈಕ್ವಲ್ ಟು 4 ಅಂದ್ರೆ ಏನ್ ಕೊಟ್ಟಿದ್ದಾರೆ ಅವರು, ಸರ್ಕಲ್ ಕೊಟ್ಟಿದ್ದಾರೆ. ಸರ್ಕಲ್ ಏನಾಗ್ಬಿಡುತ್ತೆ ಹೇಳಿ, ಕ್ಲೋಸ್ಡ್ ಕಾಂಟರ್. Both are inside the circle. That is equals to 1 and inside the circle. ಬರುತ್ತೆ ಸರ್. ಎರಡು ಇನ್ಸೈಡ್ ಬರ್ತಿದೆ. ಓಕೆನಾ? ಇನ್ಸೈಡ್ ಬರ್ತಿದೆ. ಏನ್ ಮಾಡ್ತೀರಾ ಅಂದ್ರೆ ನೀವು ಇವಾಗ ಸೊ ಪಾರ್ಷಿಯಲ್ ಫ್ರಾಕ್ಷನ್ ಮಾಡ್ಬೇಕು. ಓಕೆನಾ? ಸೊ ಪಾರ್ಷಿಯಲ್ ಫ್ರಾಕ್ಷನ್ ಏನಾಗ್ಬಿಡುತ್ತೆ ಇಲ್ಲಿ, 1 ಡಿವೈಡೆಡ್ ಬೈ z ಮೈನಸ್ 1 ಇಂಟು z ಮೈನಸ್ 3 ಈಕ್ವಲ್ ಟು a ಡಿವೈಡೆಡ್ ಬೈ z ಮೈನಸ್ 1 ಪ್ಲಸ್ b ಡಿವೈಡೆಡ್ ಬೈ z ಮೈನಸ್ 3 ತಗೋಬೋದಾ? ಈ ಪವರ್ 2z ತಗೊಳಂಗಿಲ್ಲ. ಯಾಕಂದ್ರೆ ನೋಡಿ ನಿಮಗೆ ಇಲ್ಲಿದೆ ನೋಡಿ, px ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ ಇಂಟು ಎಕ್ಸ್ ಮೈನಸ್ ಬಿ. ಈ ತರ ಇದ್ರೆ ಪಾರ್ಷಿಯಲ್ ಫ್ರಾಕ್ಷನ್ ಏನಾಗ್ಬಿಡುತ್ತೆ ಹೇಳಿ ನೋಡೋಣ. ಎ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ ಪ್ಲಸ್ ಬಿ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಬಿ ಬರುತ್ತೆ. ನೆಕ್ಸ್ಟ್ ಪಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಕ್ಯೂ ಎಕ್ಸ್ ಪ್ಲಸ್ ಸಿ ಇದಾಗ ಏನಾಗುತ್ತೆ ಹೇಳಿ, ಎಕ್ಸ್ ಮೈನಸ್ ಎ ಇಂಟು ಎಕ್ಸ್ ಮೈನಸ್ ಬಿ ಇಂಟು ಎಕ್ಸ್ ಮೈನಸ್ ಸಿ ಈಕ್ವಲ್ ಟು ಎ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ ಪ್ಲಸ್ ಬಿ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಸಿ. ಈ ತರ ಬರ್ತಾ ಹೋಗುತ್ತೆ. ಓಕೆನಾ? ಇವಾಗ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಈ ಪವರ್ 2 ತೊಳಂಗಿಲ್ಲ. ದಿಸ್ ಇಸ್ ಆಲ್ಸೋ ಪಾಲಿನಾಮಿಯಲ್. ಅಲ್ಲಿರೋದೇ 1 ಇದೆ ಪಾಲಿನಾಮಿಯಲ್ ಅಲ್ಲಿ ನ್ಯೂಮರೇಟರ್ ಅಲ್ಲಿ. ಅದನ್ನ ಮಾತ್ರ ತಗೋಬೇಕು. ದಟ್ ಇಸ್ 1 ಡಿವೈಡೆಡ್ ಬೈ z ಮೈನಸ್ 1 ಇಂಟು z ಮೈನಸ್ 3. ಇವಾಗ ಏನಾಗುತ್ತೆ ಇಲ್ಲಿ a ಇಂಟು z ಮೈನಸ್ 3 ಪ್ಲಸ್ b ಇಂಟು z b into z minus 1. a ಮತ್ತೆ b ಕಂಡುಹಿಡಿಯಬೇಕು. ಫಸ್ಟ್ b ವ್ಯಾನಿಶ್ ಆಗಬೇಕು. ಸೊ b ಗೆ ವ್ಯಾನಿಶ್ ಆಗಬೇಕಂದ್ರೆ z ಈಕ್ವಲ್ ಟು 1 ತಗೋಬೋದಾ? ಎಸ್ ಸರ್. ಡೈರೆಕ್ಟ್ ಆಗಿ a ಇಂಟು 1 minus 3 minus 1/2 to minus 2 equal to 1. So a equal to minus 1/2. Next z equal to 3 ತಗೊಳ್ಳಿ. ಅವಾಗ ಏನಾಗುತ್ತೆ, a ವ್ಯಾನಿಶ್ ಆಗುತ್ತೆ. So b into 3 minus 1 equal to 1. So a b is 1/2. is equal to 1/2. ಸೊ ಇವಾಗ ತಗೊಂಡು ಹೋಗ್ಬಿಟ್ಟು ಇಲ್ಲಿ ಕೊಡಿ, ಅಥವಾ ಡೈರೆಕ್ಟ್ ಇಂಟಿಗ್ರೇಷನ್ ತಗೋಣ. ಇಂಟಿಗ್ರೇಷನ್ ಸೊ ಇಲ್ಲಿ 1 ಡಿವೈಡೆಡ್ ಮೈನಸ್ 1 ಇಂಟು ಮೈನಸ್ 3 ಬದಲು ಏನ್ ಬರೀಬಹುದು ಅಂದ್ರೆ a ಡಿವೈಡೆಡ್ ಬೈ z ಮೈನಸ್ 1. ಸೊ ಮೈನಸ್ 1/2 ಡಿವೈಡೆಡ್ ಬೈ z ಮೈನಸ್ 1 ಪ್ಲಸ್ ಬಿ ಏನ್ ಬಂದಿದೆ 1 ಡಿವೈಡೆಡ್ ಬೈ 2 z ಮೈನಸ್ 3 ಇಂಟು ಎಫ್ ಆಫ್ z ಏನಿದೆ ನೋಡಿ ಇಲ್ಲಿ e ಪವರ್ 2z ಇಂಟು dz. ಎಫ್ ಆಫ್ z ಬೇಕಾದ್ರೆ ಬರ್ಕೊಂಡ್ಬಿಡಿ. ಎಫ್ ಆಫ್ z ಏನ್ ಬಂದಿದೆ ಎರಡು ಇಂಟಿಗ್ರೇಷನ್ ಅಲ್ಲಿ ಸೇಮ್ ಇದೆ, e ಪವರ್ 2z. ಡೈರೆಕ್ಟ್ ಆಗಿ ಏನಾಗ್ಬಿಡುತ್ತೆ, ಇವಾಗ ಮೈನಸ್ 1/2 ಆಚೆ ಬರುತ್ತೆ ಇಂಟಿಗ್ರೇಷನ್ ಇಂದ.
2 pi I into f of ಯಾವ ಪಾಯಿಂಟ್ ಇಲ್ಲಿ z minus a ಅಂದ್ರೆ a equal to 1 ಆಗುತ್ತೆ ಪ್ಲಸ್ 1/2 ಇಂಟು 2 pi I into f of z minus a ಏನ್ ಏನಾಗ್ಬಿಡುತ್ತೆ ಇವಾಗ ಅಲ್ಲಿ ಮೈನಸ್ 3 f of 3 ಓಕೆನಾ ಇವಾಗ ಏನಾಗ್ಬಿಡುತ್ತೆ 2 to get cancel minus pi I f of 1 ಏನಾಗುತ್ತೆ ಹೇಳಿ ಇಲ್ಲಿ e ಸ್ಕ್ವೇರ್ ಅಲ್ವಾ ಎಸ್ ಸರ್ ಪ್ಲಸ್ 2 ಕ್ಯಾನ್ಸಲ್ pi I f of 3 ಏನಾಗ್ಬಿಡುತ್ತೆ ನೋಡಿ ಇಲ್ಲಿ e ಪವರ್ 6 pi I ಕಾಮನ್ ತಗೊಂಡ್ರೆ ಏನಾಗ್ಬಿಡುತ್ತೆ ಫಸ್ಟ್ ಪಾಸಿಟಿವ್ ಬರ್ಕೊಳ್ಳೋಣ e ಪವರ್ 6 ಇದೆ ನೆಕ್ಸ್ಟ್ ಮೈನಸ್ ಇದೆ ಮೈನಸ್ e ಸ್ಕ್ವೇರ್ ಸೊ ದಿಸ್ ಈಸ್ ದ ಆನ್ಸರ್ ಕ್ಲಿಯರ್ ಎಸ್ ಸರ್ ಈ ಸ್ಕ್ವೇರ್ ಕಾಮನ್ ತಗೋಬೋದಲ್ವಾ ಸರ್ ಈ ಸ್ಕ್ವೇರ್ ಕಾಮನ್ ತಗೊಳ್ಳಿ ಸೊ pi I ಇಂಟು e ಸ್ಕ್ವೇರ್ e ಪವರ್ 4 ಮೈನಸ್ 1 ಆಪ್ಷನ್ ಮೇಲೆ ಡಿಪೆಂಡ್ ಅಲ್ಲಿ ಓಕೆನಾ ಓಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಏನ್ ಕೊಟ್ಟಿದ್ದಾರೆ ಅವರು ಏನ್ ಕೊಟ್ಟಿದ್ದಾರೆ ನೋಡಿ ಅದು x square plus 4y square is equal to 1 ಏನಾಗತ್ತದು ಏನ್ ಮಾಡ್ತೀವಿ ನೋಡಿ ಅದು? Radius is 1 and center is 1 and 2, sir. x ಸ್ಕ್ವೇರ್ ಡಿವೈಡೆಡ್ ಬೈ ಓಕೆ ಈಗ ಏನಾಗುತ್ತೆ x ಸ್ಕ್ವೇರ್ ಬೈ a ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಬೈ b ಸ್ಕ್ವೇರ್ ಈಕ್ವಲ್ ಟು 1 ಫಾರ್ಮಲ್ ಎಲಿಪ್ಸ್ ಫಾರ್ಮಲ್ ಏನ್ ಬರೀತೀರಾ x ಸ್ಕ್ವೇರ್ ಡಿವೈಡೆಡ್ ಬೈ 1 ಅಂತ ಬರೀಬಹುದು ಪ್ಲಸ್ y ಸ್ಕ್ವೇರ್ ಡಿವೈಡೆಡ್ ಬೈ 1/4 ತಗೊಳ್ತೀರಾ ಸೊ 1/2 ಹೋಲ್ ಸ್ಕ್ವೇರ್ ಈಕ್ವಲ್ ಟು 1 ಅಂತ ಬರೀಬೋದಾ ಎಸ್ ಸರ್ ಬರೀಬೋದಲ್ವಾ ಸೊ ಎಲಿಪ್ಸ್ ಬರ್ತಿದೆ ನಮಗೆ x ಸ್ಕ್ವೇರ್ ಬೈ 1 ಪ್ಲಸ್ y ಸ್ಕ್ವೇರ್ ಡಿವೈಡೆಡ್ ಬೈ 1/2 ಹೋಲ್ ಸ್ಕ್ವೇರ್ ಈಕ್ವಲ್ ಟು 1 ಸೊ ಏನಾಗ್ಬಿಡುತ್ತೆ ಎಲಿಪ್ಸ್ ಆಗುತ್ತೆ ಕ್ಲಿಯರ್ ಅಲ್ವಾ ಇದು ಸೊ ಎಲಿಪ್ಸ್ ಬರ್ತಿದೆ ಎಲಿಪ್ಸ್ ಬರ್ಕೊಳ್ಳೋದು ನಿಮಗೆ ಗೊತ್ತಿದೆ ಏನ್ ಬರ್ಕೊಳ್ತೀವಿ ಎಲಿಪ್ಸ್ ಇಲ್ಲಿ ಸೊ ಡಿನಾಮಿನೇಟರ್ ಇದೆ ಸಾಲ್ವ್ ಮಾಡ್ಬೇಕು ಅಲ್ಲಿ ಅಲ್ವಾ a ಸ್ಕ್ವೇರ್ ಕಡೆ ಏನಾಗ್ಬಿಡುತ್ತೆ ಅಲ್ಲಿ 1 ಆಗುತ್ತೆ ಈ ಕಡೆ ಏನಾಗ್ಬಿಡುತ್ತೆ ಅಲ್ಲಿ 1/2 ಹೋಲ್ ಸ್ಕ್ವೇರ್ ಆಗ್ಬಿಡುತ್ತೆ ಕರೆಕ್ಟ್ ಅಲ್ವಾ ಎಸ್ ಸರ್ ಸೊ 1 ಹೋಲ್ ಸ್ಕ್ವೇರ್ ಇದೆ ಓಕೆ ಅಂದ್ರೆ ಇವಾಗ ಏನಾಗ್ತಿದೆ ನೋಡಿ a ಈಕ್ವಲ್ ಟು 1 b ಈಕ್ವಲ್ ಟು 1/2 ಇದೆ ಕ್ಲಿಯರಾ ಸೊ ಏನಾಗ್ಬಿಡುತ್ತೆ ಸೊ ಮೇಜರ್ ಆಕ್ಸಿಸ್ ಯಾವ್ದಾಗುತ್ತೆ ಇಲ್ಲಿ 1 ಜಾಸ್ತಿ ಇದೆ ಸೊ a ಈಕ್ವಲ್ ಟು ಮೇಜರ್ b ಈಕ್ವಲ್ ಟು ಮೈನರ್ ಏನಾಗ್ಬಿಡುತ್ತೆ ಈಗ ಅಂದ್ರೆ ಇಲ್ಲಿ 1 ಬರ್ತಿದೆ ಅಂದ್ರೆ ಈ ತರ ಬರ್ತಿದೆ ನೋಡಿ ಎಲಿಪ್ಸ್ ಇವಾಗ ಹಿಂಗ್ ಬರ್ತಿದೆ ಅಷ್ಟೇ ಈಗ ಈ ತರ ಇದೆ ಓಕೆನಾ ಸೊ ಇದು ಯಾವ ಪಾಯಿಂಟ್ ಇದು -1, 0 ಇದು 1, 0 ಇದು 0, 1/2 0, 1/2 ಇದು ಬರ್ತಿದೆ ನೋಡಿ ಈಗ ನಮಗೆ ಇಲ್ಲಿ ಏನಿದೆ z ಸ್ಕ್ವೇರ್ ಈಕ್ವಲ್ ಟು -1 ಇದೆ z ಈಕ್ವಲ್ ಏನಾಗ್ಬಿಡುತ್ತೆ ಅಲ್ಲಿ ಪ್ಲಸ್ ಆರ್ ಮೈನಸ್ ಪಾಯಿಂಟ್ಸ್ ಏನಾಗುತ್ತೆ ಇದು 0, 1 0, -1 0, 1 ಮತ್ತೆ 0, -1 ಔಟ್ ಸೈಡ್ ಇದೆ ಇನ್ಸೈಡ್ ಇದೆ ಔಟ್ ಸೈಡ್ ಇನ್ಸೈಡ್ ಔಟ್ ಸೈಡ್ ಇದೆ ಔಟ್ ಸೈಡ್ ಅಂದ್ರೆ ಇಲ್ಲಿ ಕೊಟ್ಟಿರೋಂತ ಕಾಂಟರ್ ಅಲ್ಲಿ ಕೊಟ್ಟಿರೋಂತ ಫಂಕ್ಷನ್ ಇದೆ ನೋಡಿ ನೋ ಪ್ರಾಬ್ಲಮ್ ದಟ್ ಮೀನ್ಸ್ ವಾಟ್ ಅನಾಲಿಟಿಕ್ ಅನಾಲಿಟಿಕ್ ಇನ್ ಗಿವನ್ ರೀಸನ್ ಗಿವನ್ ಕಾಂಟರ್ ಸೊ ಹಾಗಾಗಿ ಏನಾಗ್ಬಿಡುತ್ತೆ ಸೊ ಇಂಟಿಗ್ರೇಷನ್ ಓವರ್ ಸಿ ಎನಿ ಕ್ಲೋಸ್ಡ್ ಕಾಂಟರ್ ಸಿ ಎಫ್ ಆಫ್ ಝಡ್ ಡಿ ಝಡ್ ಏನಾಗುತ್ತೆ 0 ಬೈ ಕೌಶಿಸ್ ಥಿಯರಮ್ ಕರೆಕ್ಟ್ ಅಲ್ವಾ ಏನು ಸಮಸ್ಯೆ ಇಲ್ಲ ಇನಿಷಿಯಲ್ ಪಾಯಿಂಟ್ ಎಂಡ್ ಪಾಯಿಂಟ್ ಹೋಗ್ತೀರಾ ಎಫ್ ಆಫ್ ಝಡ್ ಕಂಟಿನ್ಯೂಸ್ ಆಗಿದೆ ಇಂಟು ಡಿ ಝಡ್ ಸೊ ಇಂಟಿಗ್ರೇಷನ್ ಅದೇ ಪಾಯಿಂಟ್ ಏನಾಗ್ಬಿಡುತ್ತೆ 0 ಹಾಗಾಗಿ ದಿಸ್ ಆನ್ಸರ್ ಇಸ್ 0 ಓಕೆ ಇನ್ ಸಾಲ್ವ್ ಮಾಡಿ 8 ಕ್ವಶನ್ ಇದು ದ ವ್ಯಾಲ್ಯೂ ಆಫ್ ದ ಇಂಟಿಗ್ರೇಷನ್ ಮಾಡ್ ಝಡ್ ಈಕ್ವಲ್ ಟು 2 e ಪವರ್ 2z ಡಿವೈಡೆಡ್ ಬೈ z ಪ್ಲಸ್ 1 ಹೋಲ್ ಪವರ್ 4 ಇಂಟು ಡಿ ಝಡ್ ಇದೆ ಇಲ್ಲಿ 4 ಇದೆ ಅಲ್ವಾ 3 ಪ್ಲಸ್ 1 3 ಟೈಮ್ಸ್ ಡಿಫರೆನ್ಶಿಯೇಟ್ ಮಾಡಿ ಅಂತ ಎಫ್ ಆಫ್ ಝಡ್ ಏನಿದೆ ನೋಡಿ ಇಲ್ಲಿ e ಪವರ್ 2z ಇದೆ ಸೊ 3 ಟೈಮ್ ಡಿಫರೆನ್ಶಿಯೇಟ್ ಮಾಡೋಣ ಎಫ್ ಡ್ಯಾಶ್ ಆಫ್ ಝಡ್ ಮಾಡೋದು ಏನು ಬರುತ್ತೆ 2 into e ಪವರ್ 2z ಎಫ್ ಡಬಲ್ ಡ್ಯಾಶ್ ಆಫ್ ಝಡ್ ಏನಾಗುತ್ತೆ ನೋಡಿ 4 into e ಪವರ್ 2z 8 into e to the power of 2z e ಪವರ್ 2z ಪಾಯಿಂಟ್ ಯಾವ್ದು ಇಲ್ಲಿ ಪ್ರಾಬ್ಲಮ್ ಇರೋದು -1
ಇಟ್ ಈಸ್ ದ ಎ ಇಲ್ಲಿ ಕೊಡಿ ಅಷ್ಟೇ. ಎಫ್ ಟ್ರಿಬಲ್ ಡ್ಯಾಶ್ ಆಫ್ -1 ಈ ಕೊಡಿ ಏನಾಗ್ಬಿಡುತ್ತೆ 8 into e power -2 ಫಾರ್ಮುಲಾ ಇರೋದು ಹೇಳಿ ನೋಡೋಣ. ಅದು 2 pi i divided by n factorial fn of a. ಇದು ಆನ್ಸರ್ ಇವಾಗ. ಸೊ n ಈಕ್ವಲ್ ಏನು 3 ಬಂದಿದೆ. ಸೊ 2 pi i divided by 3 factorial. ಇದೇನು ಬಂದಿದೆ ನೋಡಿ ಇಲ್ಲಿ 8 into e power -2. 2 pi i divided by 3 factorial means what? 3 into 2 into 1, it is 6 into 8 into e power -2. So 2 3s are 2 4s are. So 8 pi I divided by 3 into e power -2. So what is the answer really? Option 2. Clear? So anti-clockwise direction. Great question ಇದು. ಏನ್ ಬರುತ್ತೆ ನೋಡಿ ಆನ್ಸರ್. ಸ್ವಲ್ಪ ಲೆಂತಿ ಪ್ರಾಬ್ಲಮ್ ಇದು. 1 divided by z ಇಲ್ಲ ಲೆಂತಿ ಏನಿಲ್ಲ ಬಿಡಿ. ಓಕೆ ಏನಾಗ್ಬಿಡುತ್ತೆ ನೋಡಿ ಹಂಗಾರೆ ಯಾವ ಪಾಯಿಂಟ್ಸ್ ಬರುತ್ತೆ ಯಾವ ಪಾಯಿಂಟ್ಸ್ ಬರಲ್ಲ ನೋಡಿ. Z 4 ಬರಲ್ಲ ಸರ್. z = 4 ಬರಲ್ಲ. z = 2 ಬಂದ್ಬಿಡುತ್ತೆ. z -4 ಬರ್ತಿಲ್ಲಲ್ವಾ? ಸೊ ಮೇಲೆ ತಗೊಂಡ್ಬಿಟ್ಟು ಅನಾಲಿಟಿಕ್ ಮಾಡ್ಕೊಂಡ್ಬಿಡಿ ಅಷ್ಟೇ. ಇಂಟಿಗ್ರೇಷನ್ sin pi z² plus cos pi z² divided by z -4 divided z by -2 z into dz. ಸೊ ಕೌಶಿ ಇಂಟಿಗ್ರಲ್ ಫಾರ್ಮುಲಾ ಒನ್ ಟೈಮ್ ಮಾತ್ರ ಇಲ್ಲಿ ಅಂದ್ರೆ ಸಾರಿ ಡಿಫ್ರೆನ್ಶಿಯೇಟ್ ಆಗಲ್ಲ ಅಷ್ಟೇ. ಇವಾಗ 2 pi i f(2) ಆಗತ್ತಾ? ಏನಿದೆ ಇಲ್ಲಿ ಪಾಯಿಂಟ್ a = 2. ಇದು ಆನ್ಸರ್ ಮಾಡ್ಬಿಡಿ ಅಷ್ಟೇ. ಇದಿದೆ ನೋಡಿ f(z) ಇವಾಗ ಇದು ನ್ಯೂಮರೇಟರ್. f(z) ಕೂಡ ಏನಿದೆ ಇಲ್ಲಿ sin 4 pi sin 4 pi plus cos 4 pi divided by 0. No, 2 minus 4. Answer pi i ಬರುತ್ತೆ ಸರ್. Yes sir. So f(2) equal ಏನಾಗುತ್ತೆ cos 4 pi ಏನಾಗುತ್ತೆ 1 ಆಗುತ್ತೆ. sin 4 pi 0 ಆಗುತ್ತೆ. -1/2 ಬರ್ತಿದೆ ನಮಗೆ ಇಲ್ಲಿ f(2). ನಾನು ತಗೊಂಡೋಗ್ಬಿಟ್ಟು ಇಲ್ಲಿ ಕೊಟ್ಟರೆ ಏನಾಗುತ್ತೆ ನೋಡಿ 2 pi i into -1/2. 2 get cancel. -pi i is the answer. ಓಕೆನಾ? -pi i ನೋಡಿ ಇಲ್ಲಿ ಯಾವುದೇ ಪ್ರಾಬ್ಲಮ್ ಕೊಡ್ಲಿ. ಸೊ ನಾವು ಮಾಡ್ತಾ ಇರೋದು ನೋಡಿ. ಸೊ ಆಂಟಿ ಕ್ಲಾಕ್ವೈಸ್ ಡೈರೆಕ್ಷನ್ ಅವ್ರು ಕೊಡ್ಲಿ ಬಿಡ್ಲಿ, ದಿಸ್ ಇಸ್ ದ ಪಾಸಿಟಿವ್ ಡೈರೆಕ್ಷನ್ ಅಂತ ಕರಿತೀವಿ ಇದನ್ನು. ಅವತ್ತು ನಿಮ್ಗೆ ಹೇಳಿ ಆರ್ಗ್ಯುಮೆಂಟ್ ಮಾಡ್ಬೇಕಾದ್ರೆ ಈ ತರ ಆಪೋಸಿಟ್ ಡೈರೆಕ್ಷನ್, ಸೊ ಆಂಟಿ ಕ್ಲಾಕ್ವೈಸ್ ಡೈರೆಕ್ಷನ್ ಅಂತ ಕರಿತೀವಿ ನಾವು ಇದನ್ನ. ಓಕೆನಾ? ಸೊ ಅವಾಗ ಮಾತ್ರ ನಾವು ಮಾಡ್ತಿರೋದಿಲ್ಲ. ಅವ್ರು ಏನಾದ್ರು ನೋಡಿ ಇಲ್ಲಿ ಕ್ಲಾಕ್ವೈಸ್ ಡೈರೆಕ್ಷನ್ ಅಂತ ಕೊಟ್ರೆ ಬಂದಿರೋ ಆನ್ಸರ್ ಏನ್ ಮಾಡ್ಬೇಕು ನೀವು? ನೆಗೆಟಿವ್. ಕ್ಲಾಕ್ವೈಸ್ ಡೈರೆಕ್ಷನ್ ಅಲ್ಲಿ ಆನ್ಸರ್ ಏನ್ ಬರುತ್ತೆ ಅಂತಂದ್ರೆ -pi ಇದೆ ಅಲ್ವಾ? -pi ಏನಾಗ್ಬಿಡುತ್ತೆ ಅವಾಗ pi into +pi ಅಷ್ಟೇ. ಕ್ಲಾರಿಫೈ ಏನ್ ಹೇಳಿ? f(2) ಅದು ಎಕ್ಸ್ಪ್ಲೇನ್ ಮಾಡಿ ಸರ್. f(2) ಇದು ಇಲ್ಲ ಮೇಲೆ ಸರ್ ಅದು sin ಸ್ಕ್ವೇರ್ ಇದೆ ಅಲ್ಲ ಸರ್ ಕ್ವೆಶ್ಚನ್ ಅಲ್ಲಿ. ಇಲ್ಲಿ ನೋಡಿ ಮ್ಯಾಮ್ ಇವಾಗ f(z) ಏನಿದೆ ಹೇಳಿ. f(z) ಏನ್ ಬಂತು? sin pi z² plus cos pi z² divided by z -4 ಅಲ್ವಾ? ಇಲ್ಲಿ 2 ಕೊಡಿ. f(2) ಕೊಟ್ರೆ ಏನಾಗುತ್ತೆ ಅಂದ್ರೆ z 2 ಕೊಡಿ ಅಂತ. sin pi 2 whole square ಓಕೆ ಸರ್ plus cos pi 2 whole square divided by 2 - 4 ಆಗುತ್ತೆ equal to sin 2 square ಏನಾಗ್ಬಿಡುತ್ತೆ ಹೇಳಿ? 4 ಆಗುತ್ತೆ. 4 into pi 4 pi plus ಇಲ್ಲಿ cos 4 pi ಆಗುತ್ತೆ divided by -2 ಆಗುತ್ತೆ. ಸೊ sin n pi ಇದೆ ಆಲ್ವೇಸ್ ಏನಾಗುತ್ತೆ ಹೇಳಿ? ಫಾರ್ ಎನಿ ಪಾಸಿಟಿವ್ ಫಾರ್ ಎನಿ ಇಂಟಿಜರ್ ಗೆ 0 ಆಗ್ಬಿಡುತ್ತೆ. ಪ್ಲಸ್ cos ಆಫ್ ಈವನ್ ಮಲ್ಟಿಪಲ್ ಆಫ್ pi ಏನಾಗ್ಬಿಡುತ್ತೆ ಹೇಳಿ? ಆಲ್ವೇಸ್ 1 ಆಗುತ್ತೆ. ಸೊ ಆಡ್ ಬಂದ್ರೆ -1 ಬರುತ್ತೆ. -1/2. ಸೊ -1/2 ಅರ್ಥ ಆಯ್ತಾ? ಓಕೆ ಇದು ಆನ್ಸರ್ ಹೇಳಿ ನೋಡೋಣ. ಸೊ z² ಏನಾಗ್ಬಿಡುತ್ತೆ ಸೊಲ್ಯೂಷನ್? -1 ಎರಡು ಬರುತ್ತೆ ಸರ್. ಎಸ್ ಎರಡು ಬರ್ತಿದೆ. ಓಕೆ ಪಾರ್ಷಿಯಲ್ ಫ್ರಾಕ್ಷನ್ 1 ಇದೆ ಡಿವೈಡೆಡ್ ಬೈ z² - 1 ಇದೆ ಈಕ್ವಲ್ ಟು 1 divided by z + 1 into z - 1 ಅಂತ. ಇವಾಗ ನೋಡಿ ಆಗಲೇ ತಗೊಂಡ್ವಲ್ಲ a by ಅದೆಲ್ಲ ಬೇಡ, ರಿಸ್ಕ್ ಆಗುತ್ತೆ. ಇಲ್ಲಿ ಡೈರೆಕ್ಟ್ ಆಗಿ ಹೋಗೋದು ನೋಡಿ 1 divided by ಫಸ್ಟ್ ಏನ್ ಮಾಡ್ತೀವಿ ಇಲ್ಲಿ z + 1. ಇಲ್ಲಿ ಯಾವುದು ಬರ್ಕೊಳಕ್ ಹೋಗ್ಬೇಡಿ. 1 divided by ಇಲ್ಲಿ ನೋಡಿ z - 1
ಇವಾಗ z+1 ಅದು LCM ಏನಿರುತ್ತೆ ಇದು ಬಂದಿರುತ್ತೆ. z+1 z+1 ಕ್ಯಾನ್ಸಲ್, z-1 ಉಳ್ಕೊಂಡಿರುತ್ತೆ. ಅಂದ್ರೆ z-1 ಎಲ್ಲಿ ಬರುತ್ತೆ ಹೇಳಿ, ಇಲ್ಲಿ ಬರುತ್ತೆ ಸಾಲ್ವ್ ಮಾಡಿದಾಗ. z-1 ನೆಕ್ಸ್ಟ್ z-1 z-1 ಕ್ಯಾನ್ಸಲ್, z+1 ಬಂದಿರುತ್ತೆ. ಇಲ್ಲಿ ಮೈನಸ್ ತಗೊಂಡ್ರೆ ಏನಾಗುತ್ತೆ, -z -1 ಆಗುತ್ತೆ. ಸೊ ಇದು ಕ್ಯಾನ್ಸಲ್ ಆಗ್ಬಿಡುತ್ತೆ, -2 ಬರುತ್ತೆ. ಅಂದ್ರೆ ಈಗ ಎಕ್ಸ್ಟ್ರಾ ಏನ್ ತಗೋಬೇಕು ನಾವು ಇಲ್ಲಿ ಹೊರಗಡೆ, -1/2 ತಗೋಬೇಕು. ಯಾಕೆ -1 -2 ಆಗುತ್ತೆ. ಅದು ಏನಾಗ್ಬಿಡುತ್ತೆ, -1/2 ಆಚೆ ತಗೊಳ್ಳಿ. ನೆಕ್ಸ್ಟ್ ಇಲ್ಲಿ ಏನ್ ತಗೊಳ್ತೀರಾ, ಮೈನಸ್ ತಗೊಳ್ಳಿ. ಇನ್ನು ಸಾಲ್ವ್ ಮಾಡೋದು ಇದು ಬಂದ್ಬಿಡುತ್ತೆ ನೋಡಿ. ಕ್ಲಿಯರ್? 0 ಬರುತ್ತೆ ಸರ್. z-1 0 ಬರ್ತಿದೆ ಸರ್. 0 ಅಂತ ಎಸ್ ಸರ್. ಚೆಕ್ ಮಾಡಿ. z-1 -z-1 ಇಲ್ಲಲ್ಲ ಸರ್, ಕ್ಯಾನ್ಸಲ್. -1 -2 ಟೋಟಲ್ ಆನ್ಸರ್ 0 ಬರ್ತಿದೆ. ಓ ಆ ಥರನಾ? ಓಕೆ ಸರ್, ಓಕೆ ಸರ್. ನಾನು ಇದೇ ರಾಂಗ್ ಆಯ್ತು ಅನ್ಕೊಂಡೆ. ಓಕೆ, ಏನಾಗ್ಬಿಡುತ್ತೆ ಇಂಟಿಗ್ರೇಷನ್ ನೋಡಿ ಸರ್. ಇವಾಗ -1/2 ಆಚೆ ಬರುತ್ತೆ ಇಂಟಿಗ್ರೇಷನ್ ಇಂದ. ಇಂಟಿಗ್ರೇಷನ್ ಓವರ್ ಸಿ, ಇದ್ರ ಬದಲು ಏನ್ ಬರ್ಕೊಳ್ತೀರಾ ನೀವು ಇಲ್ಲಿ, 1/z+1 -1/z-1 ಇಂಟು dz. ಸೊ ಇವಾಗ ಇಲ್ಲಿ ಏನಾಗ್ಬಿಡುತ್ತೆ, ಇಂಟಿಗ್ರೇಷನ್ ಮಾಡ್ಬಿಟ್ರೆ f(z) ಏನಿದೆ ನ್ಯೂಮರೇಟ್ರು 1 ಇದೆನಾ, ಏನಾಗ್ಬಿಡುತ್ತೆ ಇದು 2πi ಇಂಟು f(-1) ಆಗುತ್ತೆ. +1 ಇದೆ ಅಲ್ವಾ, z-(-1) ಬರ್ಕೋಬೇಕು. ಯಾಕೆ z-a ಮೈನಸ್ ಇಲ್ಲಿ ಏನಾಗುತ್ತೆ ನೋಡಿ, 2πi f ಯಾವ್ದಿದೆ, 1. ಸೊ ನ್ಯೂಮರೇಟರ್ 1 ಇದೆ, ಇಲ್ಲೂ 1 ಇದೆ. f(z) ಅಂದ್ರೆ 1 ಇದೆ, ಕಾನ್ಸ್ಟೆಂಟ್ ಫಂಕ್ಷನ್ ನೆವರ್ ಚೇಂಜ್. ಸೊ ಹಾಗಾಗಿ ಇದು 1 ಆಗುತ್ತೆ. 2πi ಇಂಟು 1 ಮೈನಸ್ 2πi ಇಂಟು ಇದು ಕೂಡ 1 ಸೇಮ್ ಬರ್ತಿದೆ ಅಲ್ವಾ ಇಲ್ಲಿ. ಆಚೆ ಕಡೆ -1/2 ಇದೆ. ಸೊ ಹಾಗಾಗಿ ಏನಾಗ್ಬಿಡುತ್ತೆ, 0 ಕ್ಯಾನ್ಸಲ್ 0. ಸೊ ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, 8 ಕ್ವಶನ್ ಇದು. ಆನ್ಸರ್ ಏನ್ ಬರುತ್ತೆ ನೋಡಿ. ಸೇಮ್ ಏನ್ ಮಾಡ್ತೀರಾ, ಫಸ್ಟ್ z+2 z-2 that is 4 - z² = 0 ಮಾಡ್ತೀರಾ. z² = 4 ಆಗುತ್ತೆ. z ಏನಾಗ್ಬಿಡುತ್ತೆ ಹೇಳಿ ಇಲ್ಲಿ, +or-2 +-2 ಆಗುತ್ತೆ. ಸೊ +2 ತಗೊಂಡು ಹೋಗ್ಬಿಟ್ಟು ಇಲ್ಲಿ ಕೊಡಿ. 2 + 1 3 ಆಗುತ್ತೆ. 3 is greater than 2. ಅಂದ್ರೆ ಇವಾಗ ನೀವು ಯಾವ ತಗೊಳಂಗಿಲ್ಲ. ಇಲ್ಲಿ ನೋಡಿ, ಇದು ಬರ್ಕೋಬೇಕು ನೀವು ಕರೆಕ್ಟ್ ಆಗಿ. ನೋಡಿ ಹಿಂಗಿದೆ ಅದು 2² ಅಂತ ಬರೀಬೋದಲ್ವಾ. ಅಂದ್ರೆ ಅರ್ಥ ಏನು, a - a² - b², a + b ಇಂಟು a - a ಹಿಂಗಿದೆ. ಕರೆಕ್ಟ್ ಅಲ್ವಾ? ಹಾ, ಈ ತರ ಇದೆ. ಇವಾಗ ಯಾವ ಪಾಯಿಂಟ್ ಬರ್ತಿಲ್ಲ ಅಲ್ಲಿ, z = 2 ಬರ್ತಿಲ್ಲ. z = 2 ಎಲ್ಲಿ ಬರ್ತಿದೆ ನೋಡಿ, ಇಲ್ಲಿ ಬರ್ತಿದೆ ಅಲ್ವಾ ಇನ್ಸ್ಟಾಲ್ ಮಾಡಿದಾಗ. ಅದನ್ನ ಮೇಲೆ ಕಳಿಸ್ಬಿಡಿ. ಇಂಟಿಗ್ರೇಷನ್ ಈಗ -2 ಇದೆ ಅಲ್ವಾ, -2 ಕೊಟ್ಟರೆ ಏನಾಗುತ್ತೆ, ಮಾಡಿ -2 + 1 1 ಆಗುತ್ತೆ. ಅಂದ್ರೆ ಇದು ಪ್ರಾಬ್ಲಮ್ ಇದೆ ಇವಾಗ. 2 + z ಅಲ್ವಾ, ಅದನ್ನು ಡಿನಾಮಿನೇಟರ್ ಬರ್ಕೊಂಡ್ಬಿಡಿ. ಏನಾಗುತ್ತೆ, z² / 2 - z / 2 + z ಇಂಟು dz ಬರೀಬೋದಾ. f(z) ಏನಾಗ್ಬಿಡುತ್ತೆ, z² / 2 - z. ಇಲ್ಲಿದೆ ನೋಡಿ z+2, ಅದನ್ನೇನು ಬರ್ಕೊಳ್ತೀರಾ ಗೊತ್ತಾ, z -(-2). ಯಾಕಂದ್ರೆ ಫಾರ್ಮುಲಾ ಇರೋದೇನು, ಇಂಟಿಗ್ರೇಷನ್ f(z) / z - a ಅಂತ ಇರುತ್ತೆ. ಸೊ ಅದಕ್ಕೆ z - a ಅಂದ್ರೆ ಏನಾಗ್ಬಿಡುತ್ತೆ ಇವಾಗ, -2. ಓಕೆನಾ. 2πi ಇಂಟು f ಅಂದ್ರೆ -2. ಇಲ್ಲಿ -2 ಕೊಡಿ, ಏನ್ ಬರುತ್ತೆ, f (-2) 4/4 ಬರುತ್ತೆ, 1 ಬರುತ್ತೆ. -4 4/4 ಓಕೆ 4/4 4/4. ಸೊ 4/4 means what, 1. ಸೊ ಇಲ್ಲಿ ಕೊಟ್ಟರೆ ಏನಾಗುತ್ತೆ, 2πi ಇಂಟು 1. ಸೊ 2πi is the answer. So option C is the correct. ಕ್ಲಿಯರ್ ಆಯ್ತು ಎಲ್ರಿಗೂ? ಕ್ಲಿಯರ್ ಆಯ್ತು? ಓಕೆ, ಡೌಟ್ ಇದ್ರೆ ಕೇಳಿ. ಓಕೆನಾ, ಏನಾದ್ರು ಅರ್ಥ ಆಗಿಲ್ಲ ಅಂದ್ರೆ ಕೇಳ್ಬೋದು. ಓಕೆ, ಇವೆಲ್ಲ ಏನ್ ಬೇಕಿಲ್ಲ, ನೋಟ್ಸ್ ಅಲ್ಲಿ ಬರ್ತಿದ್ದೀನಿ ಅಷ್ಟೇ ನಾನು. ಇದು ಏನು ಅವಶ್ಯಕತೆ ಇಲ್ಲ. ಸೊ ಇದು ಕೂಡ ಅವಶ್ಯಕತೆ ಇಲ್ಲ. ಓಕೆನಾ, ಇಲ್ಲೊಂದು ಥೇರಮ್ ಇದೆ ಅಷ್ಟೇ. ಸೊ ಕಾನ್ವರ್ಸ್ ಆಫ್ ಕೌಶಿಸ್ ಥೇರಮ್ ಅಂತ ಇದು. ಕಾನ್ವರ್ಸ್ ಆಫ್ ಕೌಶಿಸ್ ಥೇರಮ್ ಓಲ್ಡ್ ಆಗುತ್ತೆ ಅಂತ.
ನೆಕ್ಸ್ಟ್ ಸೆಕೆಂಡ್ ಕೌಶಿಸ್ ಇನ್ಇಕ್ವಾಲಿಟಿ, ಇದು ಕೂಡ ಅಷ್ಟೇ. ಇದು ಮೇಲೆ ಕ್ವಶನ್ಸ್ ಏನು ಹೋಗಿಲ್ಲ ಅವರು, ಅಲ್ಲಿ ಏನ್ ಬರುತ್ತೆ ಅಂತ ಕೇಳ್ತಾರೆ ನೋಡಿ ಅಷ್ಟೇ. ಓಕೆನಾ. ಸೊ ಮಾಡಿ ಎಫ್ ಎನ್ ಆಫ್ ಝಡ್ ನಾಟ್ ಇದೆ ನೋಡಿ, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎಮ್ ಇಂಟು ಎನ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಆರ್ ಪವರ್ ಎನ್. ರಿಸಲ್ಟ್ ಕೇಳ್ಬೋದು ಅಷ್ಟೇ. ಇಲ್ಲಿ ಸ್ಮಾಲ್ ಎಮ್ ಅಂದ್ರೆ ಇನ್ಫಿಮಮ್ ಅಂತ ಅನ್ಕೋಬೋದಾ ಸರ್? ಸ್ಮಾಲ್ ಎಲ್ಲಿ ತಗೊಂಡಿದ್ದೀನಿ ನಾನಲ್ಲಿ? ಎಮ್ ಇಂಟು ಎನ್ ಫ್ಯಾಕ್ಟೋರಿಯಲ್ ಸ್ಮಾಲ್ ಎಮ್. ಕ್ಯಾಪಿಟಲ್ ಎಮ್ ಇದು. ಹಾ ಇದು ಸುಪ್ರೀಮಮ್. ಓಕೆನಾ, ಸುಪ್ರೀಮಮ್. ಇಲ್ಲಿ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಇದೆ ಅಂತಂದ್ರೆ ಸುಪ್ರೀಮಮ್ ಅಂತ ಇದೆ. ಓಕೆನಾ. ಓಕೆ. ಸೊ ಬೌಂಡೆಡ್ ಬೈ ಯಾವ ವ್ಯಾಲ್ಯೂ ಅಂತ, ಮ್ಯಾಕ್ಸಿಮಮ್. ಓಕೆ, ನನ್ನ ಕ್ವಶನ್ ಇದೆ ನೋಡಿ, ಸಾಲ್ವ್ ಮಾಡ್ಬಿಡಿ, ಈಸಿ ಇದೆ. ಫಾರ್ ಝಡ್ ಈಕ್ವಲ್ ಟು ಇ ಪವರ್ ಝಡ್ ಡಿವೈಡೆಡ್ ಬೈ ಇ ಪವರ್ ಝಡ್ ಮೈನಸ್ 1 ಇದೆ. ಏನಿದೆ ನೋಡಿ ಇಲ್ಲಿ, ಇ ಪವರ್ ಝಡ್ ಈಕ್ವಲ್ ಟು ಇ ಪವರ್ ಝಡ್ ಡಿವೈಡೆಡ್ ಬೈ ಇ ಪವರ್ ಝಡ್ ಮೈನಸ್ 1. ಸೊ ದೆನ್ ಏನ್ ಹೇಳ್ತಾರೆ ಅವರು, ಫಸ್ಟ್ ಒನ್ ಎಫ್ ಈಸ್ ಎಂಟೈರ್. ಸೆಕೆಂಡ್ ಒನ್ ದ ಓನ್ಲಿ ಸಿಂಗ್ಯುಲಾರಿಟೀಸ್ ಆಫ್ ಎಫ್ ಆರ್ ಪೋಲ್ಸ್. F has infinitely many poles on the imaginary axis. Each pole of F is simple. Simple ಅಂದ್ರೆ ಏನಂತ ನೋಡಿ ಇಲ್ಲಿ, pole of order 1. Yes, pole of order 1. Simple 0 ಅಂದ್ರೆ ಏನಾಗ್ಬಿಡುತ್ತೆ ಹೇಳಿ, 0 of order 1 ಅಷ್ಟೇ. ಸಿಂಪಲ್ ಪೋಲ್ ಅಂದ್ರೆ pole of order 1 ಅಂತ. ಫಸ್ಟ್ ಇಲ್ಲಿ ನೋಡಿ ಏನ್ ಕೊಟ್ಟಿದ್ದಾರೆ, ಎಂಟೈರ್ ಫಂಕ್ಷನ್. ನೋಡಿ ಎಂಟೈರ್ ಅಂದ್ರೆ ಏನು, ಅನಾಲಿಟಿಕ್ ಆನ್ ಸಿ ಅಂತ. ಬಟ್ ಇಲ್ಲಿ ಕೊಟ್ಟಿರೋಂಥ ಫಂಕ್ಷನ್ ಇದೆ ನೋಡಿ, ಡಿನಾಮಿನೇಟರ್ ಇ ಪವರ್ ಝಡ್ ಮೈನಸ್ 1 ಈಕ್ವಲ್ ಟು 0 ತಗೊಂಡ್ರೆ ಏನಾಗುತ್ತೆ, ಪ್ರಾಬ್ಲಮ್ ಆಗುತ್ತಲ್ವಾ ಇಲ್ಲಿ. ಪ್ರಾಬ್ಲಮ್ಗೆ ಅಂದ್ರೆ ಈ ಪಾಯಿಂಟ್ಸ್ ಹತ್ರ ಅನಾಲಿಟಿಕ್ ಆಗಲ್ಲ ಈ ಫಂಕ್ಷನ್ ಅಂತ. ಇ ಪವರ್ ಝಡ್ ಈಕ್ವಲ್ ಟು ಮೈನಸ್ ಆ ಕಡೆ ಏನಾಗುತ್ತೆ ಹೇಳಿ, ಇ ಪವರ್ ಝಡ್ ಈಕ್ವಲ್ ಟು ನೋಡಿ, ಇ ಪವರ್ ಅಲ್ಲಿ 1 ಅನ್ನ ಬರೀರಿ ಅಂತಂದ್ರೆ ಇ ಪವರ್ 2 ಪೈ ಐ ಎನ್ ಅಂತ. ಓಕೆನಾ, ಇ ಪವರ್ 2 ಪೈ ಐ ಎನ್ ಅಂತ. ಸೊ ಇ ಪವರ್ 2 ಪೈ ಐ ಎನ್ ಆಲ್ವೇಸ್ 1. ಇಲ್ಲಾಂದ್ರೆ ಬರ್ಕೊಳ್ಳಿ, ಗೊತ್ತಾಗುತ್ತೆ. ಕಾಸ್ 2 ಪೈ ಎನ್ ಪ್ಲಸ್ ಐ ಇಂಟು ಸೈನ್ 2 ಪೈ ಎನ್. ಇಲ್ಲಿ ನೀವು ಏನ ತಗೊಳ್ಳಿ, ಇಲ್ಲಿ ಏನಿದೆ 2 ಏನಂದ್ರೆ ಈವನ್ ಮಲ್ಟಿಪಲ್. ಸೊ 1. ನೆಕ್ಸ್ಟ್ ಫಾರ್ ಎನಿ ಇಂಟೀಜರ್, ಎನ್ ಸೈನ್ ಏನಾಗುತ್ತೆ 0 ಪ್ಲಸ್ ಐ ಇಂಟು 0. ಸೊ ಅವನಿಗೆ 1 ಬರ್ತಿದೆ. ಸೊ ಹಾಗಾಗಿ 1. ಸೊ ಈ ಮತ್ತೆ ಈ ಗೆಟ್ ಕ್ಯಾನ್ಸಲ್. ಝಡ್ ಕೂಡ ಏನಾಗುತ್ತೆ ನೋಡಿ ಇಲ್ಲಿ 2 ಪೈ ಐ ಎನ್. ಓಕೆನಾ. ಸೊ ಝಡ್ ಈಕ್ವಲ್ ಟು 2 ಪೈ ಐ ಎನ್ ಬರ್ತಿದೆ. ಸೊ ಈ ಪಾಯಿಂಟ್ಸ್ ಹತ್ರ ಈ ಕೊಟ್ಟಿದ್ದಾರೆ ನೋಡಿ ಫಂಕ್ಷನ್, ಅದು ಅನಾಲಿಟಿಕ್ ಆಗಲ್ಲ. ದಟ್ ಮೀನ್ಸ್ ವಾಟ್, ದಿಸ್ ಫಂಕ್ಷನ್ ಇಸ್ ನಾಟ್ ಎಂಟೈರ್ ಫಂಕ್ಷನ್. ಹಾಗಾಗಿ ಫಸ್ಟ್ ಆಪ್ಷನ್ ಇಸ್ ಡಿಸ್ಕಾರ್ಡ್. ಎಂಟೈರ್ ಅಂದ್ರೆ ಏನು, ಪೂರ್ತಿ ಅನಾಲಿಟಿಕ್ ಆಗಬೇಕು ಆನ್ ಸಿ. ಓಕೆನಾ. ಸೊ ನೆಕ್ಸ್ಟ್ ನೋಡಿ, ದ ಓನ್ಲಿ ಸಿಂಗ್ಯುಲಾರಿಟೀಸ್ ಆಫ್ ಎಫ್ ಆರ್ ಪೋಲ್ಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಪೋಲ್ಸ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಎಫ್ ಹ್ಯಾಸ್ ಇನ್ಫಿನಿಟಿ ಮೆನಿ ಪೋಲ್ಸ್ ಆನ್ ದ ಇಮ್ಯಾಜಿನರಿ ಆಕ್ಸಿಸ್. ಇಮ್ಯಾಜಿನರಿ ಆಕ್ಸಿಸ್ ಅಂದ್ರೆ ಏನು, ಇವಾಗ ಈ ತರ ಇದೆ ಇವಾಗ. ಓಕೆನಾ. ಇಮ್ಯಾಜಿನರಿ ಆಕ್ಸಿಸ್ ಅಂದ್ರೆ ಇದಾಗ್ಬಿಡುತ್ತೆ. ದಿಸ್ ಇಸ್ ದ ಇಮ್ಯಾಜಿನರಿ ಆಕ್ಸಿಸ್, ವೈ ಆಕ್ಸಿಸ್. ದಿಸ್ ಇಸ್ ರಿಯಲ್ ಆಕ್ಸಿಸ್, ಎಕ್ಸ್ ಆಕ್ಸಿಸ್. ಕ್ಲಿಯರ್ ಅಂದ್ರೆ ಈ ಆಕ್ಸಿಸ್ ಅಲ್ಲಿ ಬರ್ತಿದೆ ಅಂತ ಹೇಳ್ತಿದ್ದಾರೆ ನೋಡಿ. ಇಲ್ಲಿ ಬಂದಿದೆಯಲ್ಲ ಪಾಯಿಂಟ್ಸ್ ಇವು, ದೀಸ್ ಆರ್ ದ ಸಿಂಗ್ಯುಲರ್ ಪಾಯಿಂಟ್ಸ್ ಆಫ್ ಗಿವನ್ ಫಂಕ್ಷನ್. ಈ ಪಾಯಿಂಟ್ಸ್ ಅಲ್ಲಿ ಫಸ್ಟ್ ಈಗ ನೋಡೋಣ. ಇವಾಗ ಎನ್ ಬಿಲಾಂಗ್ಸ್ ಏನಾಗಿರುತ್ತೆ ಅಲ್ಲಿ, ಸೆಟ್ ಆಫ್ ಇಂಟಿಜರ್ಸ್. ಓಕೆನಾ. ಫಸ್ಟ್ ಏನ್ ಮಾಡೋಣ, 0 ಕೊಡೋಣ. ಝಡ್ ಏನ್ ಬರುತ್ತೆ ಅವಾಗ 0 ಬರುತ್ತೆ. 0 ಬರುತ್ತೆ. ಈಗ ಝಡ್ ಈಕ್ವಲ್ ಟು 0 ಏನಾಗುತ್ತೆ ಅಂತ ಇಲ್ಲಿ ನೋಡೋಣ. ಇವಾಗ ಲಿಮಿಟ್ ಝಡ್ ಟೆನ್ಸ್ ಟು 0 ಇ ಪವರ್ ಝಡ್ ಡಿವೈಡೆಡ್ ಬೈ ಇ ಪವರ್ ಝಡ್ ಮೈನಸ್ 1 ಈಕ್ವಲ್ ಟು 0 ಕೊಟ್ಟರೆ ಏನಾಗುತ್ತೆ ನೋಡಿ ಇಲ್ಲಿ, ಇ ಪವರ್ 0 ಡಿವೈಡೆಡ್ ಬೈ ಇ ಪವರ್ 0 ಮೈನಸ್ 1. ಸೊ ಇ ಪವರ್ 0 ಅಂದ್ರೆ 1 ಡಿವೈಡೆಡ್ ಬೈ ಇ ಪವರ್ 0 1 ಇನ್ಫಿನಿಟಿ. ಇನ್ಫಿನಿಟಿ ಬರ್ತಿದೆ ಅಂತಂದ್ರೆ ಏನಾಗ್ಬಿಡುತ್ತೆ, ಝಡ್ ಈಕ್ವಲ್ ಟು 0 ಪೋಲ್ ಆಗುತ್ತೆ. ಹಾಗಾಗಿ ಝಡ್ ಈಕ್ವಲ್ ಟು 0 ಏನಾಗ್ಬಿಡುತ್ತೆ ಹೇಳಿ, ಪೋಲ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಝಡ್ ಈಕ್ವಲ್ ಟು 1 ತಗೊಳ್ಳಿ. ಝಡ್ ಈಕ್ವಲ್ ಟು 1 ತಗೊಂಡ್ರೆ ಬರುತ್ತೆ ನೋಡಿ, ಇ ಡಿವೈಡೆಡ್ ಬೈ 2 ಪೈ ಐ ಬರುತ್ತಾ. ಅವಾಗ ಏನಾಗುತ್ತೆ ನೋಡಿ. ಸೊ ಲಿಮಿಟ್ ಝಡ್ ಟೆನ್ಸ್ ಟು, ಈ ಪಾಯಿಂಟ್ ತಗೊಳ್ತೀನಿ ನಾನು ಈಗ, 2 ಪೈ ಐ ಇ ಪವರ್ ಝಡ್ ಡಿವೈಡೆಡ್ ಬೈ ಇ ಪವರ್ ಝಡ್ ಮೈನಸ್ 1. ಅವಾಗ ಏನಾಗುತ್ತೆ ನೋಡಿ, ಅದು ಇ ಪವರ್ 2 ಪೈ ಐ ಡಿವೈಡೆಡ್ ಬೈ ಇ ಪವರ್ 2 ಪೈ ಐ ಮೈನಸ್ 1. ಇದೇನಾಗ್ಬಿಡುತ್ತೆ ಇವಾಗ, ಇ ಪವರ್ 2 ಪೈ ಅಂದ್ರೆ 1 ಆಗುತ್ತೆ, 1 ಮೈನಸ್ 1 ಇನ್ಫಿನಿಟಿ. ಇನ್ಫಿನಿಟಿ. ಸೊ 2 ಪೈ ಐ ಇಸ್ ಆಲ್ಸೋ ಏನಾಗ್ತಿದೆ ನೋಡಿ ಇಲ್ಲಿ, ಪೋಲ್ ಆಗ್ತಿದೆ. ಓಕೆನಾ.
ಇದೆ. ಓಕೆ, ಕರೆಕ್ಟ್ ಇದೆ. ಇಲ್ಲಿ ಗೊತ್ತಾಗ್ತಿದೆ ನೋಡಿ ಏನಾಗತ್ತಂದ್ರೆ, ಇಲ್ಲಿ ನೋಡಿ ಇ ಪವರ್ 2πn ಈ ಪೂರಿ ತಗೊಂಡ್ಬಿಡ್ತೀನಿ ನಾನು. ನೀವು 2πn ತಗೊಳ್ತೀನಿ. ಇ ಪವರ್ 2πn ತಗೊಂಡ್ರೆ ಏನಾಗುತ್ತೆ ಹೇಳಿ, 1 ಬರುತ್ತಾ? ಎಸ್ ಸರ್. ಡಿವೈಡೆಡ್ ಬೈ ಇದು ಆಲ್ವೇಸ್ 0 ಆಗ್ಬಿಡುತ್ತೆ. ಸೊ 1/0 ಏನಾಗ್ಬಿಡುತ್ತೆ? ಇನ್ಫಿನಿಟಿ. ಇನ್ಫಿನಿಟಿ. ಸೊ ಏನಾಗ್ಬಿಡುತ್ತೆ, ಎಲ್ಲಾ So the ಸಿಂಗಲ್ only ಪಾರ್ಟ್ singularity of f are poles. ಸೊ ಹಾಗಾಗಿ Option 2 correct ಆಗುತ್ತೆ. ಕರೆಕ್ಟ್ ಇದೆ. ಸೊ ಆಪ್ಷನ್ 3 ಇದೆ ನೋಡಿ, ಎಫ್ ಹ್ಯಾಸ್ ಇನ್ಫಿನಿಟಿ ಮೆನಿ ಪೋಲ್ಸ್ ಆನ್ ದ ಇಮ್ಯಾಜಿನರಿ ಆಕ್ಸಿಸ್. ಕರೆಕ್ಟ್ ಅಲ್ವಾ? ಇದು ನಿಂಗೆ ಬರ್ಕೊಂತ ಹೋದ್ರೆ ಏನಾಗುತ್ತೆ, ಈಗ ಝಡ್ ಇದೆ ಹಿಂಗ್ ಬಂದಿದೆ ನಮಗೆ. ಈಗ ಆರ್ಡರ್ ಪೇರಲ್ಲಿ ಬರೀರಿ ಅಂದ್ರೆ ಏನಾಗುತ್ತೆ, ಇದು ಎಕ್ಸ್ ಆರ್ಡಿನೇಟ್ ಇಲ್ಲ ಅಲ್ಲಿ, ಅಂದ್ರೆ ರಿಯಲ್ ಪಾರ್ಟ್ ಇಲ್ಲ 0. ಇಮ್ಯಾಜಿನರಿ ಪಾರ್ಟ್ ಏನಿದೆ ನೋಡಿ ಇಲ್ಲಿ 2πn I. ಅದೇ Yes, sir. ಎಕ್ಸ್ ವೈ. Yes, ಇವಾಗ sir. ಇನ್ ಬರೀರಿ ಅಂದ್ರೆ ಏನಾಗ್ಬಿಡುತ್ತೆ, x = 0 ಅಂದ್ರೆ ಏನು, ಇವಾಗ ಇದು x = 0 ಎಕ್ಸ್ ಆರ್ಡಿನೇಟ್. ವೈ ಆರ್ಡಿನೇಟ್ ಏನ್ ಬರ್ತಿದೆ ನೋಡಿ 2πn ಬರುತ್ತೆ. x = 0 ಏನಾಗ್ಬಿಡುತ್ತೆ ಹೇಳಿ ನಮಗೆ, ಅಲ್ಲಿ y ಆಕ್ಸಿಸ್ ಬರುತ್ತೆ. ಅಂದ್ರೆ ಈ ಪಾಯಿಂಟ್ಸ್ ಇದಾವೆ ನೋಡಿ, ನೀವು ಬರಿತಾ ಹೋದ್ರೆ ಒಂದೊಂದೇ ಎಲ್ಲ ಏನಾಗ್ಬಿಡುತ್ತೆ ಹೇಳಿ, Y axis. ಇಮ್ಯಾಜಿನರಿ ಆಕ್ಸಿಸ್ ಅಲ್ಲಿ ಬಂದ್ಬಿಡುತ್ತೆ. ಹಾಗಾಗಿ ಎಲ್ಲಾ ಪೋಲ್ಸ್ ಇವೆಲ್ಲ ಪೋಲ್ಸ್ ಆಗ್ತಿದೆ. ಎಫ್ ಹ್ಯಾಸ್ ಇನ್ಫಿನಿಟಿ ಮೆನಿ ಪೋಲ್ಸ್ ಆನ್ ದ ಇಮ್ಯಾಜಿನರಿ ಆಕ್ಸಿಸ್. ಸೊ ಆಪ್ಷನ್ 3 ಕರೆಕ್ಟ್ ಇದೆ. ಓಕೆನಾ? ಈಚ್ ಪೋಲ್ ಆಫ್ ಎಫ್ ಇಸ್ ಸಿಂಪಲ್ ಅಂತ ಕೊಟ್ಟಿದ್ದಾರೆ. ಸೊ ಈಚ್ ಪೋಲ್ ಆಫ್ ಎಫ್ ಇಸ್ ಸಿಂಪಲ್. ಏನ್ ಮಾಡ್ತೀವಿ ಇವಾಗ ಹೇಳಿ ನೋಡೋಣ. ನಮಗೆ ಪೋಲ್ಸ್ ಏನ್ ಬಂದಿದೆ ಅಲ್ಲಿ, z = 2πin ಬಂದಿದೆ. IN ಬಂದು. ಇವಾಗ ಸಿಂಪಲ್ ಪೋಲ್ ಆಗ್ಬೇಕಂದ್ರೆ ನಮ್ಗೆ ಇಲ್ಲಿ ಲಿಮಿಟ್ ಸೆಟ್ ಟೆನ್ಸ್ ಟು ಯಾವ ಪಾಯಿಂಟ್, ಇದು ಪೂರ್ತಿ ಪಾಯಿಂಟ್ ತಗೋತೀನಿ ನಾನು 2πin. IN. ಇಲ್ಲಿ z - z0. z0 ಅಂದ್ರೆ ಇದೆಯಲ್ಲ ಇವಾಗ ಪ್ರಾಬ್ಲಮ್ಸ್ ಇರೋದು 2πin IN. f of z e power z divided by e power z minus 1 ಇದೆ. -1. ಸೊ ಲಿಮಿಟ್ ಕೊಟ್ರೆ ಏನಾಗುತ್ತೆ ನೋಡಿ, ಇಲ್ಲಿ 0 ಡಿನಾಮಿನೇಟರ್ 0 ಬರ್ತಿದೆ. 0/0 ಬಂದ್ಬಿಡುತ್ತಾ, 0/0. 0/0 ಫಾರ್ಮ್ ಬಂದಿರೋದಕ್ಕೆ ಇದನ್ನ ಎಲ್ಲಾ ಸ್ಪ್ಲಿಟರ್ ರೂಲ್ ಅಪ್ಲೈ ಮಾಡಿ ಅಷ್ಟೇ. ಎಲ್ಲಾ ಸ್ಪ್ಲಿಟರ್ ಮಾಡಿದ್ರೆ ಏನಾಗುತ್ತೆ, e power z tends to 2πin ಪ್ರಾಡಕ್ಟ್ ರೂಲ್. ಫಸ್ಟ್ ಫಂಕ್ಷನ್ ಸೆಕೆಂಡ್ ಫಂಕ್ಷನ್. ಫಸ್ಟ್ ಫಂಕ್ಷನ್ ಹಂಗೆ ಬರ್ಕೊಳ್ತೀನಿ z - 2πin. ಸೆಕೆಂಡ್ ಫಂಕ್ಷನ್ ಡಿಫ್ರೆನ್ಶಿಯೇಟ್ ಮಾಡ್ತೀನಿ, e power z ಡಿಫ್ರೆನ್ಸಿಯೇಷನ್ e power z ಆಗುತ್ತೆ. ಪ್ಲಸ್ ಈಗ ಸೆಕೆಂಡ್ ಫಂಕ್ಷನ್ ಹಂಗೆ ಬರ್ಕೊಳ್ತೀನಿ, ಫಸ್ಟ್ ಫಂಕ್ಷನ್ ಇದೆ ನೋಡಿ ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ತೀನಿ, ಏನಾಗುತ್ತೆ ಇಂಟು 1 ಆಗುತ್ತೆ. ಡಿವೈಡೆಡ್ ಬೈ ಡಿನಾಮಿನೇಟರ್ ಡಿಫ್ರೆನ್ಶಿಯೇಟ್ ಮಾಡಬೇಕಾಗುತ್ತೆ E power z. ಸೊ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ e power z ಇದೆ. ಸೊ ಕ್ಯಾನ್ಸಲ್ ಆಗ್ಬಿಡುತ್ತಾ, ಇಲ್ಲಿ e power z ಕಾಮನ್ ತಗೊಳ್ಳಿ ನ್ಯೂಮರೇಟರ್ ಅಲ್ಲಿ. ಇನ್ನೇನು ಉಳ್ಕೊಳ್ಳುತ್ತೆ, e power z ಕಾಮನ್ 0 + 1 ಬರುತ್ತೆ, 1 ಬರುತ್ತೆ. z 1/1 sir. - 2πin ಪ್ಲಸ್ 1 ಡಿವೈಡೆಡ್ ಬೈ 1 ಆಗುತ್ತೆ. ಲಿಮಿಟ್ ಕೊಟ್ಬಿಟ್ರೆ ಏನಾಗುತ್ತೆ ಇಲ್ಲಿ 2πin - 2πin ಪ್ಲಸ್ 1. ಸೊ ಗೆಟ್ ಕ್ಯಾನ್ಸಲ್. ಏನ್ ಬರ್ತಿದೆ ನೋಡಿ ಇಲ್ಲಿ 1 ಬರ್ತಿದೆ. ನಾಟ್ ಈಕ್ವಲ್ ಟು 0 ನಾ? Yes, sir. So that means what? Each pole of Of F order is 1. of order 1. So each pole of order 1. That means what? Simple. Each pole of F is simple. So option 4 correct. Clear idu? Yes, sir. Okay. ಓಕೆ, ಇದೊಂದು ಥಿಯರಮ್ ಇಂಪಾರ್ಟೆಂಟ್. ಇದು ನೋಡಿ ಜಾಸ್ತಿ ಅಂದ್ರೆ ಕೇಳಿಲ್ಲ, ಕೇಳಿದ್ರೆ ಕೇಳಬಹುದು. ಯಾಕಂದ್ರೆ ಕೌಶಿ ಥಿಯರಮ್ಗೆ ಕಾನ್ವರ್ಸ್ ಇದು, ಕಾನ್ವರ್ಸ್ ಆಫ್ ಕೌಶಿಸ್ ಥಿಯರಮ್ ಅಂತ ಇಲ್ಲಿದೆ. ಸೊ ಮೊರಾರಸ್ ಥಿಯರಮ್ಸ್ ಅಂತ ಕರಿತೀವಿ. ಸೊ ಲೆಟ್ ಎಫ್ ಬಿ ಎ ಕಂಟಿನ್ಯೂಯಸ್ ಆನ್ ಎ ಡೊಮೈನ್ ಡಿ. ಎಫ್ ಬಿ ಎ ಕಂಟಿನ್ಯೂಯಸ್ ಆನ್ ಎ ಡೊಮೈನ್ ಡಿ ಸಚ್ ದಟ್, ನೋಡಿ ಕಂಟಿನ್ಯೂಸ್ ಆದ್ರೆ ಡಿಫರೆನ್ಷಿಯಬಲ್ ಆಗುತ್ತೆ. ಅಂದ್ರೆ ಡಿಫರೆನ್ಷಿಯಲ್ ಆದ್ರೆ ಕಂಟಿನ್ಯೂಸ್ ಆಗುತ್ತೆ ಅಲ್ವಾ, ಬಟ್ ಮಿನಿಮಮ್ ಏನ್ ಹೇಳಿ, ಕಂಟಿನ್ಯೂಸ್ ಇರಲೇಬೇಕಲ್ವಾ, ಸರಿ ಅಲ್ವಾ? Yes, sir. ಕಂಟಿನ್ಯೂಸ್ ಬೇಕೇ ಬೇಕು ಅಲ್ವಾ, ಹಾಗಾಗಿ ಕಂಟಿನ್ಯೂಸ್ ಇಂಪಾರ್ಟೆಂಟ್. ಎಫ್ ಈಸ್ ಕಂಟಿನ್ಯೂಸ್ ಆನ್ ಎ ಡೊಮೈನ್ ಡಿ ಸಚ್ ದಟ್, ಇದು ಇಂಟಿಗ್ರೇಷನ್ ನಾವು ಮಾಡ್ತಿದೀವಿ ಅಂದ್ರೆ ಅರ್ಥ ಏನು, ಡಿಫರೆನ್ಷಿಯಲ್ ಆಗ್ಬೇಕು. ಅದು ಡಿಫರೆನ್ಷಿಯಲ್ ಆದ್ರೆ ಇಂಟಿಗ್ರೇಷನ್ ಆಗೋದು. ಡಿಫರೆನ್ಷಿಯಲ್ ಆಗ್ತಿದೆ ಮೀನ್ಸ್ ವಾಟ್, ಕಂಟಿನ್ಯೂಸ್. Continuous. ಸೊ ಇಂಟಿಗ್ರೇಷನ್ ಓವರ್ ಸಿ ಫಾರ್ ಎನಿ ಕ್ಲೋಸ್ಡ್ ಕಾಂಟರ್ ಸಿ ಇನ್ ಎ ಡೊಮೈನ್ ಡಿ, ಎಫ್ ಆಫ್ ಝಡ್ ಡಿ ಝಡ್ ಈಕ್ವಲ್ ಟು 0 ಬರ್ತಿದೆ ಅನ್ಕೊಳ್ಳಿ. ನೀವು ಯಾವುದೇ ಕ್ಲೋಸ್ಡ್ ಕಾಂಟರ್ನ ತಗೊಳ್ಳಿ, ನೀವು ಅಲ್ಲಿ ಹಿಂಗಿದೆ, ದಿಸ್ ಇಸ್ ಡೊಮೈನ್. ನೀವು ಯಾವುದೇ ಕ್ಲೋಸ್ಡ್ ಕಾಂಟರ್ನ ಇಲ್ಲಿ ನೀವು ಬರ್ಕೊಳ್ತಾ ಹೋಗೋನು, ಸೊ ಓವರ್ ದಟ್ ಕ್ಲೋಸ್ಡ್ ಕಾಂಟರ್ ಆ ಇಂಟಿಗ್ರೇಷನ್ ವ್ಯಾಲ್ಯೂ ಇದೆ ನೋಡಿ 0 ಬರ್ತಿದೆ. ಓಕೆನಾ? ಜೊತೆಗೆ ಎಫ್ ಆಫ್ ಝಡ್ ಕಂಟಿನ್ಯೂಸ್ ಆಗಿದೆ ಈ ಒಂದು ಡೊಮೈನ್ ಮೇಲೆ. ಸೊ ದೆನ್ ಏನಾಗುತ್ತೆ ಅಂತ ಹೇಳ್ತಾರೆ, ಎಫ್ ಈಸ್ ಅನಾಲಿಟಿಕ್ ಆನ್ ಡಿ. ಸೊ ಕೌಶಿಸ್ ಥಿಯರಮ್ ಹೇಳಿದೇನು, ಎಫ್ ಅನಾಲಿಟಿಕ್ ಆದ್ರೆ ನೋಡಿ ಇಲ್ಲಿ ಇಷ್ಟೇ ಇದೆ. ಏನಂದ್ರೆ ಎಫ್ ಅನಾಲಿಟಿಕ್ ಆಯ್ತು ಅಂತಂದ್ರೆ ಫಾರ್ ಎನಿ ಕ್ಲೋಸ್ಡ್ ಕಾಂಟರ್ ಸಿ ಏನಾಗ್ಬಿಡುತ್ತೆ, ಎಫ್ ಆಫ್ ಝಡ್ ಡಿ ಝಡ್ ಏನಾಗುತ್ತೆ ಹೇಳಿ 0 ಆಗುತ್ತೆ. 0 ಆಗುತ್ತೆ.
ಮೊರಾರ್ಸ್ ಥಿಯರಮ್ ಹೇಳಿದನು ಕಾನ್ವರ್ಸ್ ಟ್ರೂ ಆಗುತ್ತೆ ಅಂತ. ಅಂದ್ರೆ ಇಂಟಿಗ್ರೇಷನ್ ಓವರ್ ಸಿ, ನೀವು ಯಾವುದೇ ಕ್ಲೋಸ್ಡ್ ಕಾಂಟ್ರಾಕ್ಟ್ ತಗೊಂಡ್ರೆ ಡೊಮೈನ್ ಅಲ್ಲಿ 0 ಬರ್ತಿದೆ ಅಂತ ಇಟ್ಕೊಳ್ಳಿ ನಿಮಗೆ ಆನ್ಸರ್ ಇಂಟಿಗ್ರೇಷನ್, ವಿಚ್ ಇಂಪ್ಲೈಸ್ ದಟ್ ಏನಾಗಿರುತ್ತೆ ಎಫ್ ಆಫ್ ಎಫ್ ಝೆಡ್ ಈಸ್ ಅನಾಲಿಟಿಕ್ ಆಗುತ್ತೆ. ಅನಾಲಿಟಿಕ್ ಆಗಿರುತ್ತೆ. ಸೊ ಕಾನ್ವರ್ಸ್ ಅಲ್ವಾ ಇದು? ಎ ಇಂಪ್ಲೈಸ್ ಬಿ ಇದೆ, ಬಿ ಇಂಪ್ಲೈಸ್ ಎ ಹೇಳ್ತಿದ್ದಾರೆ ಅಷ್ಟೇ. ಸೊ ದಟ್ ಮೀನ್ಸ್ ವಾಟ್ ಕಾನ್ವರ್ಸ್. ಸೊ ಮೊರಾರ್ಸ್ ಥಿಯರಮ್ ಮುಗೀತು ಅಲ್ಲಿಗೆ, ಅಷ್ಟೇ ಅದು. ಅಂದ್ರೆ ಇದು ಹೆಂಗ್ ಕೇಳ್ಬಂದ್ರೆ ನೋಡಿ, ನಿಮ್ಗೆ ಹಿಂಗ್ ಕೇಳ್ಬಿಡ್ತಾರೆ, ಪ್ರತಿಯೊಂದು ಕಾಂಟಾಗಿ ಇಂಟಿಗ್ರೇಷನ್ 0 ಆಗ್ತಿದೆ, ದೆನ್ ಎಫ್ ಏನಾಗುತ್ತೆ ಅಂತ ಕೊಟ್ಬಿಡ್ತಾರೆ. ಫಸ್ಟ್ ಆಪ್ಷನ್ ಎಫ್ ಈಸ್ ಅನಾಲಿಟಿಕ್, ಸೆಕೆಂಡ್ ಆಪ್ಷನ್ ಎಫ್ ಈಸ್ ನಾಟ್ ಅನಾಲಿಟಿಕ್, ಥರ್ಡ್ ಆಪ್ಷನ್ ಎಫ್ ಈಸ್ ನಾಟ್ ಡಿಫರೆನ್ಷಿಯಬಲ್, ಫೋರ್ತ್ ಆಪ್ಷನ್ ಎಫ್ ಈಸ್ ನಾಟ್ ಕಂಟಿನ್ಯೂಸ್. ಯಾವ್ದಾಗುತ್ತೆ ಹೇಳಿ? ಎಫ್ ಈಸ್ ಅನಾಲಿಟಿಕ್. ಎಫ್ ಈಸ್ ಅನಾಲಿಟಿಕ್. ನೋಡ್ಕೊಡಿ, ಮಾಮೂಲಿ ರಿಸಲ್ಟ್ ಅದಷ್ಟೇ. ಓಕೆ ನೋಡಿ, ಇದು ಬಾರಿ ಇಂಪಾರ್ಟೆಂಟ್ ಇದು. ಸೊ ಲಿವೋಲಿಸ್ ಥಿಯರಮ್ ಅಂತ, ಓಕೆನಾ? ಸೊ ಏನೇನೋ ಕೇಳಿಲ್ಲ ಅವರು, ಯಾಕೋ ಗೊತ್ತಿಲ್ಲ, ಬರೀ ಸ್ಟೇಟ್ಮೆಂಟ್ ಒಂದು ಕೇಳಿದಾರೆ ಅಷ್ಟೇ. ಇದು ಕೆ ಸೆಟ್ ಅಲ್ಲಿ ಓಕೆನಾ? ಇದೇನ್ ಹೇಳ್ತಂದ್ರೆ ನೋಡಿ, ಇಷ್ಟೇ ಇದು ಸ್ಟೇಟ್ಮೆಂಟು. ಸೊ ಎಂಟೈರ್ಲಿ ಬೌಂಡೆಡ್, ಓಕೆನಾ? ಸೊ ಎಂಟೈರ್ಲಿ ಬೌಂಡೆಡ್ ಫಂಕ್ಷನ್ ಈಸ್ ಕಾನ್ಸ್ಟೆಂಟ್. ಅಂದ್ರೆ ಯಾವ್ದೋ ಒಂದು ಫಂಕ್ಷನ್ ಇದೆ ಇವಾಗ, ಅದು ಎಂಟೈರ್ ಆಗಿದೆ. ಏನಾಗಿದೆ ಹೇಳಿ? ಎಂಟೈರ್ ಆಗಿದೆ. ಎಂಟೈರ್ ಫಂಕ್ಷನ್ ಜೊತೆಗೆ ಬೌಂಡೆಡ್ ಆಗಿದೆ. ಸೊ ಎಂಟೈರ್ ಫಂಕ್ಷನ್ ಪ್ಲಸ್ ಬೌಂಡೆಡ್ ಏನಾಗ್ಬಿಡುತ್ತೆ? ಆ ಫಂಕ್ಷನ್ ಮಸ್ಟ್ ಬಿ ಕಾನ್ಸ್ಟೆಂಟ್ ಆಗುತ್ತೆ. ಓಕೆನಾ? ನಿಮಗೆ ಅವತ್ತು ಹೇಳಿದೀನಿ ಬೌಂಡೆಡ್ ಅಂದ್ರೆ ಎಕ್ಸ್ ವೈ ಪ್ಲೇನ್ ಅಲ್ಲಿ ಬೌಂಡೆಡ್ ಅಂದ್ರೆ ಯಾವ ತರ ಹೇಳಿ ನೋಡೋಣ. ಬೌಂಡೆಡ್ ಎಕ್ಸ್ ವೈ ಪ್ಲೇನ್ ಅಲ್ಲಿ ಬೌಂಡೆಡ್ ಹೇಳ್ಬೇಕು, ಏನ್ ಮಾಡ್ಬೇಕು ನೀವು? ಸುಪ್ರೀಮ ಮತ್ತೆ ಇನ್ಫಿಮಮ್ ಎಕ್ಸಿಟ್ ಆಗುತ್ತೆ. ಈಗ ಅದಕ್ಕೆ ನಿಮ್ಗೆ ಹೇಳ್ತಿರೋದು, ಎಕ್ಸ್ ವೈ ಪ್ಲೇನ್ ಅಲ್ಲಿ ನಿಮಗೆ ಅವತ್ತು ಹೇಳಿದೆ ಒಂದು ಸಿಂಪಲ್ ಟ್ರಿಕ್ ಹೇಳಿದ್ದೀನಿ. ಬೌಂಡೆಡ್ ಆಗ್ಬೇಕಂದ್ರೆ ಏನಂದ್ರೆ ನೋಡಿ, ನೀವು ಯಾವ್ದೋ ಒಂದು ಕೊಟ್ಟಿರ್ತಾರೆ ಸೆಟ್, ಅದನ್ನ ರೆಪ್ರೆಸೆಂಟ್ ಮಾಡ್ತಾರೆ ಗ್ರಾಫಿಕಲಿ. ಅದನ್ನ ಏನ್ ಮಾಡ್ಬೇಕಲ್ಲಿ? ಒಂದು ಸರ್ಕಲ್ ಅಲ್ಲಿ ಬರೆಯಕ್ ಬರ್ಬೇಕು ನಿಮಗೆ, ಒಂದು ಸರ್ಕಲ್ ಅಲ್ಲಿ ಬರೆಯಕ್ ಬರ್ಬೇಕು. ಓಕೆನಾ? ಈಗ ಸೆಟ್ ಆಫ್ ಆಲ್ ಲೈನ್ಸ್ ಇದೆ ಇನ್ ಎಕ್ಸ್ ವೈ ಪ್ಲೇನ್, ಬೌಂಡೆಡ್ ಅದು? ನೋ ಸರ್. ನಿಮ್ಗೆ ಹೋಗ್ತಿರುತ್ತಲ್ವ ನಿಮ್ಗೆ ಸರ್ಕಲ್ ಒಳಗಡೆ ನಾವು ಅದನ್ನ ಹಿಡಿದಿಟ್ಕೊಳಕ್ ಆಗಲ್ಲ. ಸೊ ನಾಟ್ ಬೌಂಡೆಡ್ ಹೇಳ್ಬೋದಾ? ಎಸ್ ಸರ್. ಓಕೆ, ಒಂದು ಸರ್ಕಲ್ ಇದೆ ಇವಾಗ, ಹಿಂಗ್ ಕೊಟ್ಟಿದ್ದಾರೆ ನೋಡಿ. ಈಗ ಎಕ್ಸ್ ಕಾಮ ವೈ ಬಿಲಾಂಗ್ಸ್ ಟು R2 ಸಚ್ ದಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಲೆಸ್ ದ್ಯಾನ್ 1 ಅಂತ ಹಿಂಗ್ ಕೊಟ್ಟಿರ್ತಾರೆ. ಇದು ಏನ್ ಬರುತ್ತೆ ಇವಾಗ? ಸೆಟ್ ಆಫ್ ಆಲ್ ಪಾಯಿಂಟ್ಸ್ ಅನ್ನ ತಗೊಳ್ಳಿ ನೀವು. ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಕ್ವಲ್ ಟು 1 ಸರ್ಕಲ್ ಒಳಗಡೆ ಲೆಸ್ ದ್ಯಾನ್ 1 ಕೊಟ್ಟಿರೋದ್ರಿಂದ ಬೌಂಡ್ರಿ ಬಿಡಬೇಕು, ಇಂಟೀರಿಯರ್ ಪಾಯಿಂಟ್ಸ್ ಅನ್ನ ತಗೋಬೇಕು. ಹೆಂಗ್ ಬರುತ್ತೆ ಈ ಸರ್ಕಲ್? ಇದು ಹಿಂಗ್ ಬರುತ್ತೆ ಸರ್ಕಲ್, ಕರೆಕ್ಟ್ ಅಲ್ವಾ? ಎಕ್ಸ್ ಮೈನಸ್ 0 ಹೋಲ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ 0 ಹೋಲ್ ಸ್ಕ್ವೇರ್ ಈಕ್ವಲ್ ಟು 1 ವಿತ್ ಸೆಂಟರ್ 0,0, ಕರೆಕ್ಟ್ ಅಲ್ವಾ? ಸೊ ರೇಡಿಯಸ್ 1 ಇದೆ. ಇವಾಗ ಇಲ್ಲಿ ಸರ್ಕಲ್ ಇದೆ, ನಾವು ಇಲ್ಲಿ ಏನ್ ಮಾಡ್ಬೋದು? ಸರ್ಕಲ್ ಬರಿಬೋದಲ್ವಾ ಈ ತರ? ಎಸ್ ಸರ್. ಇಸ್ ಬೌಂಡೆಡ್. ಆ ತರ ಮಾಡಿ ಅಷ್ಟೇ. ಸೊ ಅನಾಲಿಟಿಕ್ ಪ್ಲಸ್ ಬೌಂಡೆಡ್, ಸೊ ದೆನ್ ಫಂಕ್ಷನ್ ಏನಾಗ್ಬಿಡುತ್ತೆ? ಕಾನ್ಸ್ಟೆಂಟ್. ಯಾವ್ದು ಸರ್? ಹಾ, ಅನ್ಬೌಂಡೆಡ್ ಸರ್. ಸೈನ್ ಝೆಡ್ ಇಲ್ಲಿ ನೋಡಿ ಸರ್, ಈಗ ಎಫ್ ಆಫ್ ಝೆಡ್ ಇದೆ ಅಲ್ವಾ? ಎಫ್ ಆಫ್ ಝೆಡ್ ಈಕ್ವಲ್ ಟು ಸೈನ್ ಝೆಡ್ ಇದೆ ಸರ್, ಓಕೆನಾ? ಎಂಟರ್ ಫಂಕ್ಷನ್ ಸರ್ ಇದು? ಎಂಟರ್ ಫಂಕ್ಷನ್. ಸೊ ಲೆಟ್ ಅಸ್ ಸಪೋಸ್ ದಟ್ ದಿಸ್ ಇಸ್ ಬೌಂಡೆಡ್. ಇದು ಎಂಟರ್ ಫಂಕ್ಷನ್ ಅಂತ ಗೊತ್ತಾಗ್ಬಿಟ್ಟಿದೆ. ಸೊ ಲೆಟ್ ಅಸ್ ಸಪೋಸ್ ದಟ್ ದಿಸ್ ಇಸ್ ಬೌಂಡೆಡ್. ಸೊ ಏನಾಗ್ಬಿಡುತ್ತೆ ನೋಡಿ, ಎಂಟೈರ್ ಪ್ಲಸ್ ಬೌಂಡೆಡ್ ಏನಾಗ್ಬಿಡುತ್ತೆ? ಬೈ ಲಿವೋಲಿಸ್ ಥಿಯರಮ್ ಕಾನ್ಸ್ಟೆಂಟ್ ಆಗ್ಬಿಡುತ್ತೆ. ಬಟ್ ಎಫ್ ಆಫ್ ಝೆಡ್ ಕಾನ್ಸ್ಟೆಂಟ್? ಯಾಕಂದ್ರೆ ಎಫ್ ಆಫ್ 0 ಕೊಟ್ರೆ 0 ಬರುತ್ತೆ, ಎಫ್ ಆಫ್ 5/2 ಕೊಟ್ರೆ 1 ಬರ್ತಿದೆ. ಇಲ್ಲೇ ಗೊತ್ತಾಗ್ಬಿಡ್ತು ದಿಸ್ ಇಸ್ ನಾಟ್ ಕಾನ್ಸ್ಟೆಂಟ್ ಫಂಕ್ಷನ್. ಓಕೆನಾ? ಅದೇ ನಾವು ತಗೊಳ್ತಿದೀವಿ ನೋಡಿ, ಸಪೋಸ್ ದಟ್ ಬೌಂಡೆಡ್ ಫಂಕ್ಷನ್, ದಿಸ್ ಇಸ್ ಕಾಂಟ್ರಾಡಿಕ್ಷನ್ ಟು ಅವರ್ ಅಸಂಪ್ಷನ್. ಸೊ ಏನಾಗ್ಬಿಡುತ್ತೆ ಇಲ್ಲಿ? ನಾಟ್ ಕಾನ್ಸ್ಟೆಂಟ್ ಫಂಕ್ಷನ್. ಎಫ್ ಆಫ್ ಝೆಡ್ ಏನಾಗ್ಬಿಡುತ್ತೆ ಹೇಳಿ ಹಂಗಾರೆ? ಇವಾಗ ಸೈನ್ ಝೆಡ್ ಏನಾಗತ್ತೆ? ನಾಟ್ ಕಾನ್ಸ್ಟೆಂಟ್. ನಾಟ್ ಕಾನ್ಸ್ಟೆಂಟ್. ಸೊ ಎಂಟೈರ್ ಪ್ಲಸ್ ನಾಟ್ ಕಾನ್ಸ್ಟೆಂಟ್ ಮೀನ್ಸ್ ವಾಟ್? ಅನ್ಬೌಂಡೆಡ್. ಓಕೆನಾ? ಓಕೆ, ಅದಕ್ಕೆ ಇಲ್ಲಿ ಇದಾವೆ ನೋಡಿ ಈಕ್ವಲೆಂಟ್ ಆಗಿ, ಇಲ್ಲಿ ಹೇಳ್ತಾರೆ ನೋಡಿ. ಅದಕ್ಕೆ ಈಕ್ವಲ್ ಎಂಟೈರ್ಲಿ ಬೌಂಡೆಡ್ ಇಸ್ ಕಾನ್ಸ್ಟೆಂಟ್. ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ ಅದು. ಏನ್ ಹೇಳಿ? ಎಂಟೈರ್ಲಿ ಬೌಂಡೆಡ್ ಇಸ್ ಕಾನ್ಸ್ಟೆಂಟ್. ಎಂಟೈರ್ ಪ್ಲಸ್ ಬೌಂಡೆಡ್ ಈಸ್ ಕಾನ್ಸ್ಟೆಂಟ್. ನೆಕ್ಸ್ಟ್ ಇಲ್ಲಿ ಹೇಳ್ತಾರೆ ನೋಡಿ ಲಿವೋಲಿಸ್ ಥಿಯರಮ್, ಅದಕ್ಕೆ ಈಕ್ವಲೆಂಟ್ ಆಗಿ ನಾನ್ ಕಾನ್ಸ್ಟೆಂಟ್ ಇದೆ ನೋಡಿ. ನೋಡಿ ಇಲ್ಲಿ ಗೊತ್ತಾಗ್ಬಿಡುತ್ತೆ, ಎಂಟೈರ್ ಪ್ಲಸ್ ಬೌಂಡೆಡ್ ಏನಾಗುತ್ತೆ? ಕಾನ್ಸ್ಟೆಂಟ್ ಆಗುತ್ತೆ.
ಇಲ್ಲಿ ನಾಟ್ ಕಾನ್ಸ್ಟೆಂಟ್ ಅಂತ ತಗೊಳ್ತಿದೀವಿ ಅಂತಂದ್ರೆ ಇಲ್ಲಿ ಗೊತ್ತಾಗ್ಬಿಡುತ್ತೆ ನೋಡಿ. ಇಲ್ಲಿ ನೋಡಿ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಇದು ಎಂಟೈರ್ ಪ್ಲಸ್ ಬೌಂಡೆಡ್ ಇಂಪ್ಲೈಸ್ ದಟ್ ಏನಾಗುತ್ತಂತದು ಕಾನ್ಸ್ಟೆಂಟ್ ಆಗುತ್ತೆ. ಈಗ ಕಾಂಟ್ರಾಪಾಸಿಟಿವ್ ಏನಾಗ್ಬಿಡುತ್ತೆ, ನಾಟ್ ಕಾನ್ಸ್ಟೆಂಟ್ ಇಂಪ್ಲೈಸ್ ಇದರ ಎರಡರ ಯಾವ್ದೋ ಒಂದು ಆಗಲ್ಲ ಅಲ್ವಾ ಇವಾಗ. ನಾಟ್ ಎಂಟೈರ್ or not bounded. ಕರೆಕ್ಟ್ ಅಲ್ವಾ? ಇಲ್ಲ ಎರಡು ಆಗ್ಬಹುದು, ನಾಟ್ ಎಂಟೈರ್ ಪ್ಲಸ್ ನಾಟ್ ಬೌಂಡೆಡ್. ಈ ಮೂರು ಪಾಸಿಬಿಲಿಟೀಸ್ ಬರುತ್ತೆ ನೋಡಿ ಇವಾಗ, ಹೇಳ್ಬೋದಲ್ವಾ? ಈಗ ಏನಾಗ್ಬಿಡುತ್ತೆ ನೋಡಿ, ನಾಟ್ ಕಾನ್ಸ್ಟೆಂಟ್ ಏನಾಗ್ಬಿಡುತ್ತೆ, ಎಂಟೈರ್ ತಗೊಳ್ತೀನಿ ನಾನು ಇವಾಗ ಸ್ಟೇಟ್ಮೆಂಟ್ ಹೇಳೋದಕ್ಕೆ. ಸೊ ಎಂಟೈರ್ ತಗೊಂಡ್ಬಿಡೋಣ ಇವಾಗ. ಎಂಟೈರ್ ಆಗ್ತಿದೆ, ಅದು ಎಂಟೈರ್ ಆಗ್ತಿದೆ ಅಂತಂದ್ರೆ ಈಗ ನಾಟ್ ಬೌಂಡೆಡ್ ಆಗ್ಲೇಬೇಕಲ್ವಾ, ನಾನ್ ಕಾನ್ಸ್ಟೆಂಟ್. ಸೊ ನಾನ್ ಕಾನ್ಸ್ಟೆಂಟ್ ಎಂಟೈರ್ ಫಂಕ್ಷನ್ ಆರ್ ಅನ್ಬೌಂಡೆಡ್. ವೆರಿ ಸಿಂಪಲ್ ಸ್ಟೇಟ್ಮೆಂಟ್ ಇವು. ಓಕೆ, ಎಂಟೈರ್ ಪ್ಲಸ್ ಬೌಂಡೆಡ್ ಕಾನ್ಸ್ಟೆಂಟ್ ಆಗ್ಲೇ ಹೇಳಿದೆ. ಇವಾಗ ನೋಡಿ ಎಂಟೈರ್ ಆಗಿದೆ ಪ್ಲಸ್ ನಾನ್ ಕಾನ್ಸ್ಟೆಂಟ್ ಅಂತ ಬರ್ತಿದೆ, ಏನಾಗ್ಬಿಡುತ್ತೆ ಅನ್ಬೌಂಡೆಡ್ ಆಗ್ಲೇಬೇಕಲ್ವಾ. ನೆಕ್ಸ್ಟ್ ಓಕೆ, ಇಷ್ಟೇ ಇದೆ ನೋಡಿ, ಇದನ್ನ ನೋಡ್ಕೊಳ್ಳಿ ಇಷ್ಟು. ನೆಕ್ಸ್ಟ್ ಇದೊಂದು ಇಂಪಾರ್ಟೆಂಟ್ ನೋಡಿ ನಮ್ಮ ಕೇಸೆಟ್ಗೆ, ಇಲ್ಲಿದೆ ನೋಡಿ. ಸೊ ರೇಂಜ್ ಆಫ್ ನಾನ್ ಕಾನ್ಸ್ಟೆಂಟ್ ಎಂಟೈರ್ ಫಂಕ್ಷನ್ ಈಸ್ ಡೆನ್ಸ್ ಇನ್ ಸಿ. ರೇಂಜ್ ಅಂದ್ರೆ ಇವಾಗ ನೋಡಿ ಈ ತರ ತಗೊಂಡಿರ್ತೀವಿ, ಎಫ್ ಫ್ರಮ್ ಸಿ ಟು ಸಿ ತಗೊಂಡಿರ್ತೀವಿ. ಸೊ ನಾನ್ ಕಾನ್ಸ್ಟೆಂಟ್ ಎಂಟೈರ್ ಫಂಕ್ಷನ್, ನಾನ್ ಕಾನ್ಸ್ಟೆಂಟ್ ಏನ್ ಬರುತ್ತೆ ಹೇಳಿ, ಎಂಟೈರ್ ಫಂಕ್ಷನ್ ಇದು ತಗೊಂಡಿರೋದು, ಓಕೆನಾ. ಸೊ ರೇಂಜ್ ಅಂದ್ರೆ ಏನಾಗ್ಬಿಡುತ್ತೆ ಇವಾಗ, ಎಫ್ ಆಫ್ ಸಿ ಅಂದ್ರೆ ನೀವು ಇನ್ಪುಟ್ ಇದೆ ಡೊಮೈನ್ ಇದೆ ಅಲ್ವಾ, ಅವೆಲ್ಲ ವ್ಯಾಲ್ಯೂಸ್ ಕೊಟ್ಟಾಗ ಏನ್ ಬರುತ್ತೆ ಸೆಟ್, ದಟ್ ಇಸ್ ರೇಂಜ್. ಈ ರೇಂಜ್ ಸೆಟ್ ಇದೆ ನೋಡಿ, ನಾನ್ ಕಾನ್ಸ್ಟೆಂಟ್ ಎಂಟೈರ್ ಫಂಕ್ಷನ್ ಡೆನ್ಸ್ ಆಗುತ್ತೆ ಅಂದ್ರೆ ಕ್ಲೋಶರ್ ಮಾಡೋದು ಏನ್ ಬರುತ್ತೆ ನಮಗೆ, ಸಿ ಬರುತ್ತೆ, ಓಕೆನಾ. ಸೊ ರೇಂಜ್ ಆಫ್ ನಾನ್ ಕಾನ್ಸ್ಟೆಂಟ್ ಎಂಟೈರ್ ಫಂಕ್ಷನ್, ಇದು ರೇಂಜ್ ಆಫ್ ನಾನ್ ಕಾನ್ಸ್ಟೆಂಟ್ ಎಂಟೈರ್ ಫಂಕ್ಷನ್. ಡೆನ್ಸ್ ಮೀನ್ಸ್ ವಾಟ್, ಎ ಕ್ಲೋಶರ್ ಇದೆ ನೋಡಿ. ಈಗ ನೋಡಿ ಕ್ಯೂ ಇದೆ ನೋಡಿ, ಡೆನ್ಸ್ ಇನ್ ಆರ್ ಅಂತ ಹೇಳ್ತೀವಿ. ಯಾಕೆ ಹೇಳಿ, ಕ್ಯೂ ಕ್ಲೋಶರ್ ಏನಾಗುತ್ತೆ, ಕ್ಯೂ ಯೂನಿಯನ್ ಕ್ಯೂ ಡ್ಯಾಶ್ ಆಗುತ್ತೆ ಡಿರೈವ್ಡ್ ಸೆಟ್. ಕ್ಯೂ ಬರುತ್ತೆ ಯೂನಿಯನ್ ಕ್ಯೂ ಡ್ಯಾಶ್ ಏನ್ ಬರುತ್ತೆ ಡಿರೈವ್ಡ್ ಸೆಟ್, ಆರ್ ಬರುತ್ತಾ. ಕ್ಯೂ ಯೂನಿಯನ್ ಆರ್ ಆಗುತ್ತೆ ಹೇಳಿ, ಆರ್ ಆಗುತ್ತೆ. ಸೊ ದೇರ್ ಫಾರ್ ಕ್ಯೂ ಇಸ್ ಡೆನ್ಸ್ ಇನ್ ಆರ್ ಅಂತ ಹೇಳ್ತಾರೆ ಅವರು. ಇಲ್ಲೂ ಅದೇ ತರ ಎಫ್ ಆಫ್ ಸಿ ಹೋಲ್ ಬಾರ್ ಮಾಡಿದ್ರೆ ಸಿ ಬರುತ್ತೆ. ದಟ್ ಮೀನ್ಸ್ ವಾಟ್, ಎಫ್ ಆಫ್ ಸಿ ಇದೆ ನೋಡಿ ರೇಂಜ್ ಡೆನ್ಸ್ ಇನ್ ಸಿ. ಯಾವುದು ಯಾವ ಫಂಕ್ಷನ್ದು, ನಾನ್ ಕಾನ್ಸ್ಟೆಂಟ್ ಎಂಟೈರ್ ಫಂಕ್ಷನ್ ಅಂತ ಹೇಳ್ಬೇಕು ನೀವು. ಏನಾಗ್ಬಿಡ್ತಿದ್ದು, ನಾನ್ ಕಾನ್ಸ್ಟೆಂಟ್ ಎಂಟೈರ್ ಫಂಕ್ಷನ್. ಕ್ಲಿಯರಾ? ಸೊ ರಿಸಲ್ಟ್ ಇದು, ಇದನ್ನ ನೋಡ್ಕೊಳ್ಳಿ ಅಷ್ಟೇ ನೀವು. ಸೊ ರೇಂಜ್ ಆಫ್ ನಾನ್ ಕಾನ್ಸ್ಟೆಂಟ್ ಎಂಟೈರ್ ಫಂಕ್ಷನ್ ಇಸ್ ಡೆನ್ಸ್ ಇನ್ ಸಿ ಅಂತ ಬರುತ್ತೆ. ಇದು ನೋಡಿ ಯಾಕೆ ಅಂತಂದ್ರೆ ನಾನ್ ಕಾನ್ಸ್ಟೆಂಟ್ ಎಂಟೈರ್ ಫಂಕ್ಷನ್ ಅಲ್ಲಿ ಇದೆ ನೋಡಿ ಇಲ್ಲಿ ಈ ತರ. ಓಕೆ, ಇನ್ನೊಂದು ರಿಸಲ್ಟ್ ಬರುತ್ತೆ ಇವಾಗ. ಏನಂದ್ರೆ ನೋಡಿ, ನಾನ್ ಕಾನ್ಸ್ಟೆಂಟ್ ಎಂಟೈರ್ ಫಂಕ್ಷನ್ ಇದೆ ನೋಡಿ, ರೇಂಜ್ ಏನ್ ಬರುತ್ತೆ ಅಂತಂದ್ರೆ ಐದರ್ ಸಿ ಬರುತ್ತೆ, ಕೋಡ ಬಂದಿರುತ್ತೆ ಅಲ್ಲಿ ಎಫ್ ಫ್ರಮ್ ಸಿ ಟು ಸಿ. ನಾನ್ ಕಾನ್ಸ್ಟೆಂಟ್ ಎಂಟೈರ್ ಫಂಕ್ಷನ್ ಇದೆ ನೋಡಿ, ರೇಂಜ್ ಐದರ್ ಸಿ ಬರುತ್ತೆ ಅಥವಾ ಒಂದೇ ಒಂದು ಪಾಯಿಂಟ್ ಬಿಡ್ಬೋದು ನೀವು, ದಟ್ ಈಸ್ 0. ಒಂದೇ ಒಂದು ಪಾಯಿಂಟ್ ವಾಮಿಟ್ ಆಗುತ್ತೆ ಅಂತ ಹೇಳ್ತಾರೆ ಅವರಲ್ಲಿ. ಯಾವುದಕ್ಕೆ, ನಾನ್ ಕಾನ್ಸ್ಟೆಂಟ್ ಎಂಟೈರ್ ಫಂಕ್ಷನ್ ಸಿ ಬರುತ್ತೆ, ಇಲ್ಲ ಎಕ್ಸೆಪ್ಟ್ ಸಿಂಗಲ್ಟನ್ 0. ಅಂದ್ರೆ ನೋಡಿ ಸೈನ್ ಝೆಡ್ ಇದೆ ನೋಡಿ, ಅದಕ್ಕೆ ಸಿ ಬರುತ್ತೆ. ಕಾಸ್ ಝೆಡ್ ಇದೆ ನೋಡಿ ಅದಕ್ಕೆ. ಅಂದ್ರೆ ನೋಡು ಏನಂತಂದ್ರೆ ಈಗ ನೋಡಿ ಸೈನ್ ಝೆಡ್ ಇದೆ ನೋಡಿ ರೇಂಜು, ನೀವು ಸಿ ಎಲ್ಲ ಕೊಡ್ತಾ ಹೋದಂಗೆ ಏನಾಗ್ತಿದೆ ಅಂದ್ರೆ ನೋಡಿ ಎಲ್ಲಾ ಕಡೆ ಆವರಿಸ್ತಿದೆ ಅದು, ಓಕೆನಾ. ಎಲ್ಲಾ ಕಡೆ ಆವರಿಸ್ತಿದೆ, ಅದಕ್ಕೆ ರೇಂಜ್ ಸಿ ಬರ್ತಿದೆ. ಸೊ ಎಲ್ಲಾ ಕಡೆ ಆವರಿಸ್ತಿದೆ ಅಂದ್ರೆ ಅನ್ಬೌಂಡೆಡ್ ಅಲ್ವಾ ಇದು, ನಾವು ಬರೆಯಕ್ ಆಗುತ್ತೆ ಈ ಸರ್ಕಲ್ ಅಲ್ಲಿ ಇದನ್ನ. ಹೋಗ್ತಿದೆ ಸುಮ್ನೆ ಹೆಂಗ್ ಬೇಕಂಗ್ ಹೋಗ್ತಿದೆ, ಅದಕ್ಕೇನು ಇದೆಯಲ್ಲ ಅಲ್ಲಿ. ಸೊ ಅನ್ಬೌಂಡೆಡ್, ಓಕೆನಾ. ಸಿ ಬರ್ತಿದೆ, ಸೈನ್ ಝೆಡ್ ಕಾಸ್ ಝೆಡ್ ಇವೆಲ್ಲ ಸಿ ಬರುತ್ತೆ ನೋಡಿ. ಇದೊಂದು ಇದಕ್ಕೆ ಏನ್ ಹೇಳ್ತೀವಿ ನೋಡಿ, ಯಾವ್ದಂದ್ರೆ ಇ ಪವರ್ ಝೆಡ್. ಇ ಪವರ್ ಝೆಡ್ ನಾನ್ ಕಾನ್ಸ್ಟೆಂಟ್ ಎಂಟೈರ್ ಫಂಕ್ಷನ್, ನಾನ್ ಕಾನ್ಸ್ಟೆಂಟ್ ಎಂಟೈರ್ ಫಂಕ್ಷನ್ ಇದು, ಕರೆಕ್ಟ್ ಅಲ್ವಾ? ಈ ಫಂಕ್ಷನ್ ಗೆ ನೋಡಿ 0 ಬರಲ್ಲ ಅಂತ ಅವತ್ತು ಹೇಳಿದೀನಿ ನಿಮ್ಗೆ. ಯಾವುದೇ ಕಾರಣಕ್ಕೂ ಇ ಪವರ್ ಝೆಡ್ 0 ಆಗಲ್ಲ. ಬಟ್ ಇ ಪವರ್ ಝೆಡ್ ಇನ್ ಮಿಕ್ಕಿದ ಎಲ್ಲ ನಂಬರ್ ಬಂದ್ಬಿಡುತ್ತೆ. ಅಂದ್ರೆ ಏನಾಗ್ಬಿಡುತ್ತೆ ಅಂದ್ರೆ ನೋಡಿ, ರೇಂಜ್ ಆಫ್ ಇ ಪವರ್ ಝೆಡ್ ಏನ್ ಬರುತ್ತೆ ನಮಗೆ, ಸಿ ಮೈನಸ್ ಸಿಂಗಲ್ಟನ್ 0 ಎಕ್ಸೆಪ್ಟ್ ಸಿಂಗಲ್ಟನ್ 0, ಓಕೆನಾ. ಅದಕ್ಕೆ ಹೇಳ್ತಾರೆ ನೋಡಿ ಪಿಕಾರ್ಡ್ಸ್ ಥೆರಮ್ ಅಂತ ಬರುತ್ತೆ. ನೆಕ್ಸ್ಟ್ ಇಲ್ಲಿದೆ ನೋಡಿ ಪಿಕಾರ್ಡ್ಸ್ ಥೆರಮ್ ಅಂತ ಬರುತ್ತೆ. ಸೊ ಇದಕ್ಕಿಂತ ಅಂದ್ರೆ ನೋಡಿ ಒಂದೇ ಒಂದು ವ್ಯಾಲ್ಯೂ ಮಾತ್ರ ವಾಮಿಟ್ ಆಗುತ್ತೆ, ಅದಕ್ಕಿಂತ ಇನ್ನೊಂದು ವ್ಯಾಲ್ಯೂ ಏನಾದ್ರು ವಾಮಿಟ್ ಆಗ್ಬಿಟ್ರೆ ಎಫ್ ಮಸ್ಟ್ ಬಿ ಕಾನ್ಸ್ಟೆಂಟ್. ಕ್ಲಿಯರಾ? ಎಫ್ ಮಸ್ಟ್ ಬಿ ಕಾನ್ಸ್ಟೆಂಟ್. ಅಂದ್ರೆ ರೇಂಜ್ ಅಲ್ಲಿ ನೋಡಿ ಒಂದೇ ಒಂದು ವ್ಯಾಲ್ಯೂವನ್ನ ಮಾತ್ರ ಕಳಿಬೇಕು ನೀವು, ಅಷ್ಟೇ ಕಳಿಯಕ್ಕಾಗೋದು. ಯಾವುದು, ನಾನ್ ಕಾನ್ಸ್ಟೆಂಟ್ ಎಂಟೈರ್ ಫಂಕ್ಷನ್ ಅಲ್ಲಿ. ಸೊ ಮೋರ್ ದ್ಯಾನ್ ಒನ್ ಏನಾದ್ರು ಮೈನಸ್ ಆಗ್ಬಿಡ್ತು ರೇಂಜ್ ಅಲ್ಲಿ ಅಂತಂದ್ರೆ ಎಫ್ ಮಸ್ಟ್ ಬಿ ಕಾನ್ಸ್ಟೆಂಟ್.
ಓಕೆನಾ? ಇಲ್ಲಿದೆ ನೋಡಿ, ಎಫ್ ಫ್ರಮ್ ಸಿ ಟು ಸಿ ಎಫ್ ಆಫ್ ಝಡ್ ಈಕ್ವಲ್ ಟು ಕೆ ತಗೊಳ್ತೀನಿ. ಸೊ ರೇಂಜ್ ಏನ್ ಬರ್ತಿದಕ್ಕೆ? ಸಿಂಗಲ್ಟನ್ ಕೆ ಬರುತ್ತಾ? ಎಸ್ ಸರ್. ಕೆ ಬಿಲಾಂಗ್ಸ್ ಟು ಸಿ ಅನ್ಕೊಳ್ಳಿ. ಇದೊಂದೇ ಒಂದು ವ್ಯಾಲ್ಯೂ ಬರ್ತಿದೆ. ರೇಂಜ್ ಏನ್ ಬರ್ತಿದೆ ಇವಾಗ? ಜಸ್ಟ್ ಕೆ ಬರ್ತಿದೆ. ಸಿ ಅಲ್ಲಿ ಎಷ್ಟು ನಂಬರ್ಸ್ ಅನ್ನ ಇವಾಗ ನೀವು ರೇಂಜ್ ಅಲ್ಲಿ ಇಲ್ಲ, ಅಲ್ಲಿ ಸಿ ಮೈನಸ್ ಯಾವ್ದಿಲ್ಲ. ಸೊ ಈ ಬೇಜಾರ್ ನಂಬರ್ಸ್ ಬಿಟ್ವಿ ಅಲ್ವಾ, ಒಂದೇ ಒಂದು ನಂಬರ್ ಮಾತ್ರ ಬರ್ತಿದೆ ಇವಾಗ. ಎಸ್ ಸರ್. ಸೊ ಸೊ ಕಾನ್ಸ್ಟೆಂಟ್ ಆಗುತ್ತೆ. ಮಸ್ಟ್ ಬಿ ಕಾನ್ಸ್ಟೆಂಟ್ ಅಂತ. ಓಕೆನಾ? ಸೊ ಅದೇ ಹೇಳೋದು, ರಿಸಲ್ಟ್ ಇದೆ ನೋಡಿ, ಅಪ್ಲೈ ಮಾಡಿ ಅಷ್ಟೇ. ಈಗ ಏನಾಗ್ಬಿಡುತ್ತೆ, ಈಗ ನಾನ್ ಕಾನ್ಸ್ಟೆಂಟ್ ಎಂಟೈರ್ ಫಂಕ್ಷನ್ ಇದೆ ಅಲ್ವಾ ಇಲ್ಲಿ. ಈಗ ಸೈನ್ ಝಡ್ ಇದೆ ಅನ್ಕೊಳ್ಳಿ. ಎಫ್ ಆಫ್ ಸೈನ್ ಝಡ್ ಏನ್ ಬರುತ್ತೆ ಇವಾಗ? ನಾವು ನಿಮ್ಗೆ ತೋರಿಸ್ತಿದ್ದೀನಿ ಆಗಿ, ಸಿ ಬರ್ತಿದೆ ಅಲ್ವಾ, ಪೂರ್ತಿ ಬಂದ್ಬಿಡುತ್ತೆ ಅಂತ ಹೇಳ್ತಿದ್ದೀನಿ ನಿಮಗೆ. ಸೊ ರೇಂಜ್ ಇದು ಬರ್ತಿದೆ ಸೈನ್ ಝಡ್ಗೆ. ಸೈನ್ ಝಡ್ ನಾವ್ ಏನ್ ತರ ತಗೊಂಡಿದ್ದೀವಿ? ಫಂಕ್ಷನ್ ಎಫ್ ಫ್ರಮ್ ಸಿ ಟು ಸಿ ತಗೊಂಡಿದ್ದೀವಿ. ಎಫ್ ಆಫ್ ಝಡ್ ಈಕ್ವಲ್ ಟು ಸೈನ್ ಝಡ್ ತಗೊಂಡಿದ್ದೀವಿ. ಇವಾಗ ಇಲ್ಲಿ ಕ್ಲೋಷರ್ ಮಾಡಿ, ಎರಡು ಕಡೆ ಕ್ಲೋಷರ್ ಮಾಡಿ. ಸಿ ಕ್ಲೋಷರ್ ಇಸ್ ವಾಟ್? ಸಿ ಯೂನಿಯನ್ ಸಿ ಡ್ಯಾಶ್. ಸಿ ಬರುತ್ತೆ, ಯೂನಿಯನ್ ಸಿ ಡ್ಯಾಶ್ ಏನ್ ಬರುತ್ತೆ? ಸಿನೇ ಬರುತ್ತಾ? ಅನ್ಕೌಂಟೇಬಲ್ ಸೆಟ್. ಸಿ ಯೂನಿಯನ್ ಸಿ ಏನಾಗುತ್ತೆ? ಸಿ ಆಗುತ್ತೆ. ಸೊ ಸಿ ಕ್ಲೋಷರ್ ಸಿ ಬರ್ತಿದೆ. ಅಂದ್ರೆ ಈ ಸೈನ್ ಝಡ್ ರೇಂಜ್ ಇದೆ ನೋಡಿ, ಡೆನ್ಸ್ ಇನ್ ಸಿ. ಕ್ಲಿಯರಾ? ನೆಕ್ಸ್ಟ್ ಇ ಪವರ್ ಝಡ್ ಇದೆ ನೋಡಿ. ಸೊ ರೇಂಜ್ ಆಫ್ ಇ ಪವರ್ ಝಡ್ ಏನ್ ಬರ್ತಿದೆ ನಮಗೆ ಅಲ್ಲಿ? ಸಿ ಮೈನಸ್ ಸಿಂಗಲ್ಟನ್. ಅಂದ್ರೆ ಇವಾಗ ಈ ರೇಂಜ್ ಇದೆ ನೋಡಿ, ಡೆನ್ಸ್ ಇನ್ ಸಿ ಆಗೋದಂತ ರಿಸಲ್ಟ್ ಇದೆ. ನಾನ್ ಕಾನ್ಸ್ಟೆಂಟ್ ಎಂಟರ್ ಫಂಕ್ಷನ್ ಇದು. ಸಿ ಮೈನಸ್ ಎಕ್ಸೆಪ್ಟ್ 0 ಇದೆ ನೋಡಿ, ಕ್ಲೋಷರ್ ಏನಾಗ್ಬಿಡುತ್ತೆ? ಅದು ಸಿ ಬರುತ್ತೆ. ಓಕೆನಾ? 0 ಇಸ್ ಆಲ್ಸೋ ಏನಾಗ್ಬಿಡುತ್ತೆ ಹೇಳಿ? ಲಿಮಿಟ್ ಪಾಯಿಂಟ್ ಆಗುತ್ತೆ. ಓಕೆನಾ? ಸಿ ಮೈನಸ್ ಸಿಂಗಲ್ಟನ್ 0 ಯೂನಿಯನ್ ಸಿ ಮೈನಸ್ ಸಿಂಗಲ್ಟನ್ 0 ಓ ಡ್ಯಾಶ್. ಸಿ ಎಕ್ಸೆಪ್ಟ್ ಸಿಂಗಲ್ಟನ್ 0 ಯೂನಿಯನ್, ಇದಕ್ಕೆ ಡಿರೈವ್ಡ್ ಸೆಟ್ ಏನ್ ಬರುತ್ತೆ ಹೇಳಿ? ಸಿ ಬಂದ್ಬಿಡುತ್ತೆ. ಇಲ್ಲಿ ನೋಡಿ, ಇಲ್ಲಿ 0 ಇದೆ ಅನ್ಕೊಡಿ, ಇದು 0. ಸೊ ಎವರಿ ನೇಬರ್ಹುಡ್, ಈಗ ನೋಡಿ ಲಿಮಿಟ್ ಪಾಯಿಂಟ್ ಹೆಂಗಾಗುತ್ತೆ ಅಂತ ಹೇಳ್ತೀನಿ ನೋಡಿ. ಎವರಿ ನೇಬರ್ಹುಡ್, ಇಲ್ಲಿ ನೀವು ಎಂತ ನೇಬರ್ಹುಡ್ ಬರ್ಕೊಡಿ, ಅತಿ ಚಿಕ್ಕದಾರ ಬರ್ಕೊಡಿ, ದೊಡ್ಡದಾರ ಬರ್ಕೊಡಿ. ಸೊ ಎವರಿ ನೇಬರ್ಹುಡ್ ಆಫ್ 0 ಕಂಟೈನ್ಸ್ ಇನ್ಫಿನಿಟ್ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಸಿ. ಇದಾವ ಇಲ್ಲಿ? ನೀವು ಯಾವುದೇ ನೇಬರ್ಹುಡ್ ಅನ್ನ ಬರ್ಕೊಡಿ 0ಗೆ. ಎವರಿ ನೇಬರ್ಹುಡ್ ಆಫ್ 0 ಕಂಟೈನ್ಸ್ ಇನ್ಫಿನಿಟ್ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಸಿ. ಸಿಗುತ್ತಲ್ವಾ? ಕರೆಕ್ಟ್ ಅಲ್ವಾ? 0 1 ಬಿಟ್ಟು ಇನ್ ಮಿಕ್ಕಿದೆಲ್ಲ ಏನಾಗ್ಬಿಡುತ್ತೆ? ಅವೆಲ್ಲ ಸಿ ಎಲಿಮೆಂಟ್ಸ್ ಅಲ್ವಾ ಅಲ್ಲಿ? ಸೊ ಹಾಗಾಗಿ ಏನಾಗ್ಬಿಡುತ್ತೆ? 0 ಇಸ್ ಆಲ್ಸೋ ಲಿಮಿಟ್ ಪಾಯಿಂಟ್ ಆಫ್ ಸಿ ಆಗುತ್ತೆ. ಕ್ಲಿಯರ್ ಇದು? ಸಿ ಎಕ್ಸೆಪ್ಟ್ ಸಿಂಗಲ್ಟನ್ 0 ಯೂನಿಯನ್ ಸಿ ಏನಾಗ್ಬಿಡುತ್ತೆ ನಮ್ಗೆ ಇಲ್ಲಿ? ಸಿ ಬರುತ್ತೆ. ಸೊ ಹಾಗಾಗಿ ಸೊ ಇಲ್ಲಿದೆ ನೋಡಿ. ಸೊ ರೇಂಜ್ ಆಫ್ ಇ ಪವರ್ ಝಡ್ ಏನಾಗ್ತಿದೆ ನಮಗೆ? ಡೆನ್ಸ್ ಇನ್ ಸಿ ಆಗ್ತಿದೆ. ಅಲ್ಲ, ಇದು ಗೊತ್ತಾಗ್ತಿದೆ ನಾ 0 ಲಿಮಿಟ್ ಪಾಯಿಂಟ್ ಹೆಂಗೆ ಅಂತ? ಝೀರೋ ಲಿಮಿಟ್ ಪಾಯಿಂಟ್ ಆಫ್ ಸಿ ಆಗುತ್ತೆ. Zero limit point of C except in singleton 0. ಇದೆ ನೋಡಿ, 0 ಇದೆ ನೋಡಿ, ಲಿಮಿಟ್ ಪಾಯಿಂಟ್ ಆಫ್ ಸಿ ನಾಟ್ ಸಿಂಗಲ್ಟನ್ 0. ಒಂದು ನಂಬರ್ ಇದೆ, ಓಕೆನಾ? ಯಾವ್ದೋ ನಂಬರ್ ಇದೆ, ಎಲ್ ಬಿಲಾಂಗ್ಸ್ ಟು ಈ ಕಾಂಪ್ಲೆಕ್ಸ್ ನಂಬರ್ ಇವಾಗ ಇಲ್ಲಿ. ಸೊ ಇದನ್ನ ನಾವು ಲಿಮಿಟ್ ಪಾಯಿಂಟ್ ಆಫ್ ಒಂದು ಸೆಟ್ ಇದೆ ಅನ್ಕೊಳ್ಳಿ, ಎಸ್ ಅಂತ ಕರಿಬೇಕು ಅಂದ್ರೆ ಏನ್ ಅರ್ಥ ಅಂದ್ರೆ ನೋಡಿ, ಇಫ್ ಎವರಿ ನೇಬರ್ಹುಡ್, ಇದು ಇಂಪಾರ್ಟೆಂಟ್, ಇಫ್ ಎವರಿ ನೇಬರ್ಹುಡ್ ಆಫ್ ಎಲ್, ಇಲ್ಲಿ ಯಾವ ಪಾಯಿಂಟ್ ತೊಗೊಂಡಿದೆ ಆ ಪಾಯಿಂಟ್, ಇಫ್ ಎವರಿ ನೇಬರ್ಹುಡ್ ಆಫ್ ಎಲ್ ಕಂಟೈನ್ಸ್ ಇನ್ಫಿನಿಟ್ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಎಸ್. ಇವಾಗ ಎಸ್ ಅಂದ್ರೆ ಯಾವ್ದು ಇಲ್ಲಿ ನಾವು ತಗೊಂಡ್ರೆ ಸೆಟ್ಟು? ಸಿ ಎಕ್ಸೆಪ್ಟ್ ಸಿಂಗಲ್ಟನ್ 0 ಅಲ್ವಾ? 0 ಇದೆ ನೋಡಿ, ಹಿಂಗೆ 0 ಇದೆ ಇಲ್ಲಿ. ನೀವು ಯಾವುದೇ ನೇಬರ್ಹುಡ್ ಅನ್ನ ಬರ್ಕೊಡಿ ನೀವು, ಎವರಿ ನೇಬರ್ಹುಡ್. ಈ ನೇಬರ್ಹುಡ್ ಅಲ್ಲಿ ಸೊ ಇನ್ಫಿನಿಟ್ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಸಿ ಇದೆನಾ? ಸೊ ದೇರ್ ಫೋರ್ 0 ಇಸ್ ಅ ಲಿಮಿಟ್ ಪಾಯಿಂಟ್. ಕ್ಲಿಯರಾ? ಈಗ ನೆಕ್ಸ್ಟ್ ಇಲ್ಲಿ ನೋಡಿ, 1/n ಇದೆ ಅನ್ಕೊಳ್ಳಿ, ಸಚ್ ದಟ್ n ಬಿಲಾಂಗ್ಸ್ ಟು ಸೆಟ್ ಆಫ್ ಆಲ್ ಇಂಟೀಜರ್ಸ್. ಇಲ್ಲಿ 0 ಇದೆ ನೋಡಿ, ಅದ್ ಮಾತ್ರ ಲಿಮಿಟ್ ಪಾಯಿಂಟ್ ಆಗುತ್ತೆ. 1 ಯಾಕೆ ಆಗಲ್ಲ ಅಂತಂದ್ರೆ ಇಲ್ಲಿ ನೋಡಿ, ಬರೀತೀನಿ ನಾನು. ಇಲ್ಲಿ 0 ಇದೆ, ಇಲ್ಲಿ 1 ಇದೆ, ಓಕೆನಾ? ಇಲ್ಲಿ ಸೆಟ್ ಬರ್ಕೊಳ್ತಾ ಹೋಗ್ತೀನಿ ನಾವು. ಫಸ್ಟ್ ಈಗ ಇಲ್ಲಿ ಏನಾಗುತ್ತೆ, ಸದ್ಯಕ್ಕೆ n ತಗೊಳ್ಳಿ ಅಷ್ಟೇ, ನ್ಯಾಚುರಲ್ ನಂಬರ್ 1 ಆಗುತ್ತೆ.
1/2 ಆಗುತ್ತೆ, 1/3 ಆಗುತ್ತೆ, 1/4 ಆಗುತ್ತೆ ಅಂಡ್ ಸೊ ಆನ್. ಇವಾಗ ನೋಡಿ ನೀವು ಯಾವುದೇ ನೇಬರ್ಹುಡ್ ಅನ್ನ ಬರ್ಕೊಳ್ಳಿ, ನೀವು ಒನ್ಗೆ ಅತಿ ಚಿಕ್ಕದಾರ ಬರ್ಕೊಳ್ಳಿ, ಏನಾರ ಮಾಡ್ಕೊಳ್ಳಿ. ಓಕೆನಾ? ಈ ತರ ಇದೆ. ಸೊ ಎವ್ರಿ ನೇಬರ್ಹುಡ್ ಆಫ್ 1 contains infinite number of elements of given set. ಇಲ್ಲಿ 1 ಇದೆ. ಈಗ ನೋಡಿ ಡೆಲ್ಟಾ ಇದೆ ನೋಡಿ 0.5 ತಗೊಳ್ಳಿ. ಅಂದ್ರೆ ಹಿಂಗಿರುತ್ತೆ ನಿಮಗೆ. ಇವಾಗ ಏನಿರುತ್ತೆ 1 ಮೈನಸ್ ಡೆಲ್ಟಾ 1 ಪ್ಲಸ್ ಡೆಲ್ಟಾ, ದಿಸ್ ಇಸ್ ಅ ನೇಬರ್ಹುಡ್. 1 ಮೈನಸ್ ಡೆಲ್ಟಾ ಏನಿದೆ ನೋಡಿ, ಇಲ್ಲಿ 0.5 ಇದೆ. 1 ಪ್ಲಸ್ 0.5 ಆಗುತ್ತೆ. ಇಲ್ಲಿ 0.5 1.5 ಆಗುತ್ತೆ. 0.5 1.5 ಎಲ್ಲಿ ಬರುತ್ತೆ? ದಿಸ್ ಇಸ್ 1, ದಿಸ್ ಇಸ್ 1/2, ದಿಸ್ ಇಸ್ 3/2, ದಟ್ ಈಸ್ 1.5. ಸೊ ಈ ನೇಬರ್ಹುಡ್ ಅಲ್ಲಿ ಎಲಿಮೆಂಟ್ಸ್ ಆಫ್ ಎಸ್ ಇನ್ಫಿನಿಟ್ ನಂಬರ್ಸ್ ಅಷ್ಟಿದಾವ ಅಥವಾ ಹೆಂಗಿದೆ ನೋಡಿ, 1/2 to 3/2. ಈ ಇಂಟ್ರೋಲ್ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ ಇದ್ರದ್ದು? 0.5 ಮತ್ತೆ 1.5 ಇದೆ ನೋಡಿ ಇಂಟ್ರೋಲ್. ಅದ್ರ ಮಧ್ಯೆ ಎಷ್ಟು ಎಲಿಮೆಂಟ್ಸ್ ಇದೆ? ಇನ್ಫೈನೈಟ್ ನಂಬರ್ ಅದೇ. ಇನ್ಫೈನೈಟ್ ನಂಬರ್ ಆಫ್ ಎಲ್ಲಿದೆ? ಒಂದು ಬಿಟ್ರೆ ಯಾವ್ದಿದೆ ಹೇಳಿ ನೋಡೋಣ. ಒಂದ್ ಬಿಟ್ರೆ ಯಾವ್ದು? ಸರ್ 1 ಅಷ್ಟೇ ಇದೆ. ಐಸೋಲೇಟೆಡ್ ಆಗ್ತದೆ ಸರ್. ಹಾ ಎಸ್, ಐಸೋಲೇಟೆಡ್ ಆಗುತ್ತೆ, ಯಾವ್ದು ಲಿಮಿಟ್ ಪಾಯಿಂಟ್ ಆಗಲ್ಲ. ಅಲ್ಲ ಎಲ್ಲಿದೆ ನೋಡಿ, ಇಲ್ಲಿ 0.5 ಮತ್ತೆ 1.5 ಮತ್ತೆ ಇಂಟ್ರೋಲ್ ಎಲಿಮೆಂಟ್ಸ್ ಆಫ್ ಎಸ್ ಎಷ್ಟಿದೆ? ಇರೋದೇ ಒಂದೇ ಒಂದಿದೆ. ಒಂದೇ. ಯಾವ್ದಿಲ್ಲ. ಒಂದಿದೆ ಸರ್. ಅವ್ರು ಹೇಳೋದೇನೋ ಡೆಫಿನೇಷನ್, ಎವ್ರಿ ನೇಬರ್ಹುಡ್, ನೀವು ಯಾವುದೇ ನೇಬರ್ಹುಡ್ ಅನ್ನ ಬರ್ಕೊಳ್ಳಿ, ಇನ್ಫೈನೈಟ್ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಎಸ್ ಇರಬೇಕು, ಅಥವಾ ಎವ್ರಿ ನೇಬರ್ಹುಡ್ ಕಂಟೈನ್ಸ್ ಅದರ್ ದ್ಯಾನ್ 1. ನೀವು ಯಾವುದೇ ನೇಬರ್ಹುಡ್ ಅನ್ನ ಬರ್ಕೊಳ್ಳಿ, ನೀವು ಯಾವ ಪಾಯಿಂಟ್ ಅನ್ನ ಲಿಮಿಟ್ ಪಾಯಿಂಟ್ ಅಂತ ಹೇಳಕ್ ಹೋಗ್ತೀರ ನೋಡಿ, ಆ ಎಲಿಮೆಂಟ್ ಅನ್ನ ಬಿಟ್ಟು ಅಟ್ಲೀಸ್ಟ್ ಬೇರೆ ಎಲಿಮೆಂಟ್ ಒಂದು ಸಿಕ್ಕರೆ ಸಾಕು ಪ್ರತಿಯೊಂದು ನೇಬರ್ಹುಡ್ ಅಲ್ಲೂ. ಸೊ ಇಲ್ಲಿ ಆಗಾಗ ಏನಾಗ್ಬಿಡುತ್ತೆ, 1 ಈಸ್ ನಾಟ್ ಎ ಲಿಮಿಟ್ ಪಾಯಿಂಟ್. ಬಟ್ 0 ಯಾಕಾಗುತ್ತೆ ನೋಡಿ, ಇಲ್ಲಿ ನೋಡಿ ಲಿಮಿಟ್ ಪಾಯಿಂಟ್ ಹೇಳ್ತೀವಲ್ವಾ, ಇದೇ ಸೆಟ್ ಒಳಗಡೆ ಇರ್ಬೇಕಂತ ಇಲ್ಲ. ಈ ಸೆಟ್ ಅಲ್ಲಿ ಇಲ್ಲ 0 ಇವಾಗ, ಬಟ್ ಲಿಮಿಟ್ ಪಾಯಿಂಟ್ ಆಗ್ತಿದೆ. ಇಲ್ಲಿದೆ ನೋಡಿ, ಇದು 0. ಓಕೆನಾ? ನೀವು ಯಾವುದೇ ನೇಬರ್ಹುಡ್ ಅನ್ನ ಬರ್ಕೊಳ್ತಾ ಹೋಗಿಲ್ಲ ಈ ತರ 0ಗೆ. ಓಕೆನಾ? ಯಾವುದೇ ನೇಬರ್ಹುಡ್ ಅನ್ನ ಬರೀತಾ ಹೋಗಿ ನೀವು. ಅಲ್ಲಿ ಏನಾಗ್ತಿದೆ ನೋಡಿ, ಅದು ಫಸ್ಟ್ 1 ಇದೆ, 1/2 ಆಯ್ತು. ಫಸ್ಟ್ ನೋಡಿ ಹಿಂಗಿದೆ, ಇಲ್ಲಿ 1 ಇದೆ, ಸೊ 1/2 ಇಲ್ಲಿ ಬರುತ್ತೆ. ನೆಕ್ಸ್ಟ್ 1/3 ಇಲ್ಲಿ ಬರುತ್ತೆ, 1/4 ಇಲ್ಲಿ ಬರ್ತಿದೆ, 1/5 ಇಲ್ಲಿ ಬರ್ತಿದೆ, 1/6 ಇಲ್ಲಿ ಬರ್ತಿದೆ. ಅದೇನ್ ಮಾಡ್ತಿದೆ? ಸೊ ಆಸ್ n ಟೆನ್ಸ್ ಇನ್ಫಿನಿಟಿ ನೀವು ಓದಂಗೆ ನ್ಯಾಚುರಲ್ ನಂಬರ್ ಇದೆ ನೋಡಿ ಚಾಯ್ಸ್ ನಿಮಗೆ. ಇಲ್ಲಿ ಆಸ್ n ಟೆನ್ಸ್ ಇನ್ಫಿನಿಟಿ ಓದಂಗೆ ಏನಾಗುತ್ತೆ? ಅಪ್ರೋಚಸ್ ಟು 0. ಆಸ್ n ಟೆನ್ಸ್ ಟು ಇನ್ಫಿನಿಟಿ ಅಪ್ರೋಚಸ್ ಏನಾಗ್ಬಿಡ್ತಿದೆ? ಅದು 0 ಆಗ್ತಿದೆ. ನೀವು 0 ಆಸುಪಾಸ್ ನೀವು ಯಾವುದೇ ನೇಬರ್ಹುಡ್ ನೀವು ತಗೊಳ್ತಾ ಹೋಗಿ, ನೀವು ಎಷ್ಟು ದೊಡ್ಡ ನೇಬರ್ಹುಡ್ ತಗೊಳ್ತಾ ಹೋಗಿ, ನೀವು ಅದ್ರ ಮಧ್ಯೆ ಇದೆ ನೋಡಿ, ಆಪ್ರೋಚಸ್ 0 ಆಗ್ತಿದೆ. ಸೊ ಇಲ್ಲಿ ಏನಾಗ್ತಿದೆ? ಇಲ್ಲಿ ಇನ್ಫೈನೈಟ್ ನಂಬರ್ ಆಫ್ ಎಲಿಮೆಂಟ್ಸ್ ಸಿಕ್ಬಿಡುತ್ತೆ ನಿಮಗೆ. ಇನ್ಫೈನೈಟ್ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಎಸ್ ಸಿಕ್ಬಿಡುತ್ತೆ. ಕ್ಲಿಯರಾ? ಸೊ ಹಾಗಾಗಿ ಏನಾಗ್ಬಿಡುತ್ತೆ, 0 ಇದೆ ನೋಡಿ, ಲಿಮಿಟ್ ಪಾಯಿಂಟ್ ಆಗುತ್ತೆ. ಹೇಳ್ಬೋದಾ? ಇವಾಗ ಇಲ್ಲಿ ನೋಡಿ, ಹಿಂಗ್ ತಗೊಳ್ತೀರಾ, 0 ಇದೆ, ಇಲ್ಲಿ ತಗೊಳ್ತೀರಾ ಅನ್ಕೊಳ್ಳಿ, -10, 10 ಈ ಇಂಟ್ರೋಲ್, ಓಪನ್ ಇಂಟ್ರೋಲ್, -10, 10. ಸೊ ನೇಬರ್ಹುಡ್ ಇದರಲ್ಲಿ ಸೊ ಎಸ್ ಇದೆ ನೋಡಿ, ಆ ಸೆಟ್ ಇಂದ ಎಲಿಮೆಂಟ್ ಎಷ್ಟಿದೆ ನೋಡಿ, -10, 10 ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ? ಓನ್ಲಿ 1 ಸರ್, ಐಸೋಲೇಟೆಡ್ ಪಾಯಿಂಟ್. ಸಾರ್ ಇಲ್ಲಿ ಸಾರ್ -10, 10 -10, ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ ಎಸ್ದು? ಓಕೆ ಓಕೆ 9, 8. ಇನ್ಫೈನೈಟ್ ನಂಬರ್ ಆಫ್ ಎಲಿಮೆಂಟ್ಸ್ ಇದೆ ಅಲ್ವಾ? ಎಸ್ ಸರ್. ಎಸ್ ಸರ್. ಸರ್ ಇವೆಲ್ಲ ಇದಾವ ನೋಡಿ. ಇಲ್ಲಿರುವಂತ ಎಲಿಮೆಂಟ್ಸ್ ಏನಾಗಿದೆ ಅಂದ್ರೆ ಲೆಸ್ ದ್ಯಾನ್ 1, ಲೆಸ್ ದ್ಯಾನ್ ಈಕ್ವಲ್ ಟು 1 ಅಲ್ವಾ? ಅಂದ್ರೆ ಇಲ್ಲಿ ಏನಾಗ್ತಿದೆ ಗೊತ್ತಾ? ಇಲ್ಲಿ ನೋಡಿ 0, 1 ಮಧ್ಯೆ ಇನ್ಫೈನೈಟ್ ನಂಬರ್ ಆಫ್ ಎಲಿಮೆಂಟ್ಸ್ ಹೋಗ್ತಿದೆ ನೋಡಿ. ಇಲ್ಲಿ 1/2 ಇಲ್ಲಿ ಬಂದ್ಬಿಡುತ್ತೆ, ಇದ್ರ ಮಧ್ಯೆ 1/3 ಇದ್ರ ಮೊದಲೇ ಬರುತ್ತೆ, 1/4 ಇದ್ರ ಮಧ್ಯೆ, 1/5 ಇಲ್ಲಿ ಬರುತ್ತೆ, 1/10, 1/1000, 1/10,000, 1/1 crore, 1/10 crore, ಸೊ 1000 crore. ಕರೆಕ್ಟ್ ಅಲ್ವಾ? ಅಲ್ಲಿ ಏನಾಗ್ಬಿಡುತ್ತೆ, ಅಲ್ಲಿ ಕೌಂಟ್ ಮಾಡ್ತಾ ಹೋದಂಗೆ ಸೊ ಇನ್ಫೈನೈಟ್ ನಂಬರ್ ಆಫ್ ಎಲಿಮೆಂಟ್ಸ್ ಇದೆ ಇಲ್ಲಿ 0, 1 ಮಧ್ಯೆ. ಅಂದ್ರೆ ನೀವು ಯಾವುದೇ ನೇಬರ್ಹುಡ್ ತಗೊಂತ ಹೋಗಿರಿ ನೀವು. ಈಗ ಫಾರ್ ಎಕ್ಸಾಂಪಲ್ ಈಗ -1000, 1000 ಅಂತ ಇಂಟರ್ವಲ್ ತಗೊಂಡ್ರೆ ಇದ್ರ ಮಧ್ಯೆ ಏನಾಗ್ಬಿಡುತ್ತೆ? ಇನ್ಫೈನೈಟ್ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಎಸ್ ಇದೆ ಅಂತ. ಸೊ ಹಾಗಾಗಿ 0 ಇದೆ ನೋಡಿ, ಲಿಮಿಟ್ ಪಾಯಿಂಟ್ ಆಗುತ್ತೆ ಅಂತ. ಕ್ಲಿಯರಾ? ಎಸ್ ಸರ್. ಓಕೆ, ಇವಾಗ ಇದನ್ನ ಅಪ್ಲಿಕೇಶನ್ ಅನ್ನು ಯೂಸ್ ಮಾಡ್ಕೊಂಡು ಅವ್ರು ಏನ್ ಹೇಳ್ತಾರೆ ನೋಡಿ, ರೇಂಜ್ ಆಫ್ ನಾನ್ ಕಾನ್ಸ್ಟೆಂಟ್ ಎಂಟೈರ್ ಫಂಕ್ಷನ್
ಡೆನ್ಸ್ ಇನ್ ಸಿ ಅಂತ ಹೇಳ್ತಿದ್ದಾರೆ. ಓಕೆನಾ, ಅಂದ್ರೆ ಇವಾಗ ಏನಂದ್ರೆ ನೋಡಿ, ಎಫ್ ಆಫ್ ಸಿ ಅಂದ್ರೆ ಇದು ರೇಂಜ್. ಕ್ಲೋಶರ್ ಮಾಡಿದ್ರೆ ನಿಮಗೆ ಸಿ ಬರುತ್ತೆ. ಎಫ್ ಅನ್ನೋದು ಏನಾಗಿರ್ಬೇಕು, ನಾನ್ ಕಾನ್ಸ್ಟೆಂಟ್ ಎಂಟೈರ್ ಫಂಕ್ಷನ್ ಆಗಿರ್ಬೇಕು. ಎಕ್ಸಾಮ್ ಹಿಂಗೆ ಕೊಟ್ಬಿಡ್ತಾರೆ ನಿಮಗೆ, ಸೈನ್ ಝೆಡ್ ಕೊಟ್ಟಿದ್ದಾರೆ. ಅದ್ರ ಫಂಕ್ಷನ್ ಏನು ಕೊಟ್ಟಿದ್ದಾರೆ ನೋಡಿ, ಅಲ್ಲಿ ಸೈನ್ ಝೆಡ್ ಕೊಟ್ಟಿದ್ದಾರೆ. ಇದೇನಂತಂದ್ರೆ ಸೈನ್ ಝೆಡ್ ಅಂದ್ರೆ ರೇಂಜ್ ಅಂತ. ಇದು ಸೈನ್ ಝೆಡ್ ಸಚ್ ದಟ್ ಝೆಡ್ ಬಿಲಾಂಗ್ಸ್ ಟು ಸಿ. ಈ ಫಂಕ್ಷನ್ ನೀವು ಝಡ್ಗೆ ಸಿ ಕೊಡ್ತಾ ಹೋದಾಗ ಏನು ಬರುತ್ತಲ್ಲ ಔಟ್ಪುಟ್ಸ್, ಆ ಸೆಟ್ ಏನಾಗಿದೆ ರೇಂಜ್ ಆಫ್ ಸೈನ್. ಓಕೆನಾ, ಎಫ್ ಈಕ್ವಲ್ ಟು ಸೈನ್ ಝೆಡ್ ಅಂತ ಕೊಟ್ಟಿದ್ದಾರೆ. ಇದು ಏನಾಗಿದೆ ನೋಡಿ, ನಾನ್ ಕಾನ್ಸ್ಟೆಂಟ್ ಎಂಟೈರ್ ಫಂಕ್ಷನ್. ನಮಗೊಂದು ರಿಸಲ್ಟ್ ಗೊತ್ತಿದೆ, ನಾನ್ ಕಾನ್ಸ್ಟೆಂಟ್ ಎಂಟೈರ್ ಫಂಕ್ಷನ್ ಇಸ್ ಆಲ್ವೇಸ್ ಡೆನ್ಸ್ ಇನ್ ಸಿ. ಹಾಗಾಗಿ ಈ ರೇಂಜ್ ಇದೆ ನೋಡಿ, ಎಫ್ ಆಫ್ ಸೈನ್ ಝೆಡ್ ಏನ್ ಬರುತ್ತೆ ನಮಗೆ, ಸಿ ಬರುತ್ತೆ. ಕರೆಕ್ಟ್ ಅಲ್ವಾ, ಡೆನ್ಸ್ ಇನ್ ಸಿ, ಅದಕ್ಕೆ ಸಿ ಬರ್ತಿದೆ. ಸಿ ಇಸ್ ದ ಆನ್ಸರ್. ಕಾಸ್ ಝೆಡ್ ಎಂಟೈರ್ ಫಂಕ್ಷನ್ ಏನ್ ಬರುತ್ತೆ, ಕ್ಲೋಶರ್ ಸಿ ಬರುತ್ತೆ. ಇ ಪವರ್ ಝೆಡ್ ಏನಾಗುತ್ತೆ ಹೇಳಿ, ಸಿನೇ ಬರುತ್ತೆ. ಕ್ಲೋಶರ್ ರೇಂಜ್ ವಿಲ್ ಬಿ ಸಿ ಮೈನಸ್. ಕ್ಲೋಶರ್ ಮಾಡ್ಲೇಬೇಕಿಲ್ಲಿ, ಕ್ಲೋಶರ್ ಮಾಡಿದ್ರೆ ಸಿ ಬರುತ್ತೆ. ಜಸ್ಟ್ ನಿಮಗೆ ಇ ಪವರ್ ಝೆಡ್ ಕೊಟ್ಟು ಝೆಡ್ ಬಿಲಾಂಗ್ಸ್ ಟು ಸಿ ಕೊಟ್ಟರೆ ಬರುತ್ತೆ ಹೇಳಿ, ಸಿ ಎಕ್ಸೆಪ್ಟ್ ಸಿಂಗಲ್ಟನ್ 0. ಎಸ್, ರೇಂಜ್ ಆಫ್ ಇ ಪವರ್ ಝೆಡ್ ಓನ್ಲಿ. ಬಟ್ ಇದಕ್ಕೆ ಕ್ಲೋಶರ್ ಮಾಡೋದು ಏನಾಗುತ್ತೆ ನಿಮಗೆ, ಸಿ ಬರುತ್ತೆ. ಯಾಕೆ, ಸಿ ಎಕ್ಸೆಪ್ಟ್ ಸಿಂಗಲ್ಟನ್ 0 ಯೂನಿಯನ್ ಸಿ ಎಕ್ಸೆಪ್ಟ್ ಸಿಂಗಲ್ಟನ್ 0 ಓಲ್ಡ್ ಡ್ಯಾಶ್ ಆಗುತ್ತೆ. ಸಿ ಎಕ್ಸೆಪ್ಟ್ ಸಿಂಗಲ್ಟನ್ 0 ಬರುತ್ತೆ ಯೂನಿಯನ್. ಇದಕ್ಕೆ ಏನಾಗುತ್ತೆ, ಡೆರಿವೇಟಿವ್ ಸೆಟ್ ಫುಲ್ ಸಿ ಬಂದ್ಬಿಡುತ್ತೆ. ಯಾಕಂದ್ರೆ 0 ಇಸ್ ಆಲ್ಸೋ ಲಿಮಿಟ್ ಪಾಯಿಂಟ್ ಆಫ್ ಸಿ ಮೈನಸ್ 0. ಸೊ ಅವಾಗ ಏನಾಗ್ಬಿಡುತ್ತೆ, ಯೂನಿಯನ್ ಮಾಡಿದ್ರೆ ಸಿ ಬರುತ್ತೆ. ಸೊ ಹಾಗಾಗಿ ಸಿ ಬರ್ತಿದೆ. ಕ್ಲಿಯರಾ? ಎಸ್ ಸರ್. ಓಕೆ, ಡೌಟ್ಸ್ ಇಲ್ಲ ಕೇಳಿ ಸರ್. ನೋ ಸರ್. ಓಕೆ, ಥ್ಯಾಂಕ್ ಯು. ಈವ್ನಿಂಗ್ ಕ್ಲಾಸ್ ತಗೊಂತೀರಾ ಸರ್? ಸಂಜೆ ಕ್ಲಾಸ್ ತಗೋತೀರಾ ಸರ್? ಮ್ಯಾಮ್ ಹೇಳಿ ಮ್ಯಾಮ್. ಈವ್ನಿಂಗ್ ಕ್ಲಾಸ್ ತಗೋತೀರಾ ಸರ್? ಎಸ್ ಮ್ಯಾಮ್. ಓಕೆನಾ, 7:30. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸರ್.